ಜೈ ಶ್ರೀರಾಮ್. ಓಂ ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ತದ್ವೇದಾಂತ ಪ್ರವಕ್ತಾರಂ ಸದಾ ಸ್ವಾಂತೆ ಸ್ಮರಾಮ್ಯಹಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಓಕೆ, ಸೊ ಇವತ್ತು ನಾವು ಗೌಡಪಾದ ಹೃದಯ ಸ್ಟಡಿ ಗ್ರೂಪ್ ಇದೆ. ಪೇಜ್ ನಂಬರ್ 20, PDF ಇದ್ರೆ 70 ಪೇಜು. ಎಚ್ಚರದಲ್ಲಿಯೂ ವಿಶ್ವಾದಿಗಳ ಅನುಭವ ಎಂದದ್ದು ಸರಿಯೇ ಅನ್ನೋದನ್ನ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಸ್ಟಡಿ ಗ್ರೂಪ್ ಇದೆ. ಹಿಂದೆ ಆಗಿದ್ದನ್ನ ಸ್ವಲ್ಪ ನೆನೆಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. 2ನೇ ಮಂತ್ರದಲ್ಲಿ ಎಚ್ಚರದಲ್ಲೇ ನಾವು 3 ಆತ್ಮರನ್ನ ನೋಡ್ಕೋಬೇಕಾಗಿದೆ. 3 ಅಂದ್ರೆ ಬೇರೆ ಬೇರೆ ಆತ್ಮರಲ್ಲ, ಒಂದೇ ಆತ್ಮಕ್ಕೆ ಬೇರೆ ಬೇರೆ ಹೆಸರುಗಳು ಅಷ್ಟೇ. ನಾವು ಎಚ್ಚರದಲ್ಲೇ ನೋಡ್ಕೋಬೇಕು. ಯಾಕೆ ಅಂತಂದ್ರೆ ನಮ್ಗೆ ದುಃಖ ಸುಖ ತಾಪತ್ರಯಗಳಿರೋದು ಎಚ್ಚರದಲ್ಲಿ ಇರೋದ್ರಿಂದ, ಗುರು ಶಿಷ್ಯ ಪ್ರತಿಯೊಬ್ರು ಎಚ್ಚರದಲ್ಲಿ ಇರೋದ್ರಿಂದ ನಮ್ಗೆ ಎಚ್ಚರದಲ್ಲಿ ಮೋಕ್ಷ ಆಗಬೇಕು. ನನ್ನ ಪ್ರಾಬ್ಲಮ್ ಇರೋದು ಎಚ್ಚರದಲ್ಲಿ. ಆದ್ದರಿಂದ ಎಚ್ಚರದಲ್ಲೇ ನಾವು ಆತ್ಮನ್ ಕಂಡ್ಕೋಬೇಕಾಗಿದೆ ಅಂತ ಮೊದಲನೇ ಮಂತ್ರದಲ್ಲಿ 3 ಸಪರೇಟ್ ಆಗಿ ತೋರಿಸಿದ್ರು. ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಾಹ್ಯ ಪ್ರಜ್ಞೆ, ಅಂತರ್ಪ್ರಜ್ಞೆ ಮತ್ತೆ ಪ್ರಜ್ಞಾನ ಪ್ರಜ್ಞೆ, ಪ್ರಜ್ಞಾನ ಘನ. 3 ಆತ್ಮರಲ್ಲ, ಒಂದೇ ಆತ್ಮನು ಹೀಗೆ ತೋರ್ಕೊತಾ ಇದ್ದಾನೆ ಅಂತ ಹೇಳಿದ್ರು. 2ನೇ ಮಂತ್ರದಲ್ಲಿ ಎಚ್ಚರದಲ್ಲಿಯೇ ನಾವು ಈ ಆತ್ಮನ ಅನುಭವ ಮಾಡ್ಕೊಳಕ್ಕಾಗುತ್ತಾ ಅಂತ ಹೇಳಿ, ಆಗುತ್ತೆ ಅಂತ ಹೇಳಿ ಬಲಗಣ್ಣಿನಲ್ಲಿ ಇಂದ್ರಿಯಗಳ ಅನುಭವ ಅಂತ ತಗೊಂಡ್ರು. ಅದು ಎಚ್ಚರ. ಯಾಕೆಂದ್ರೆ ನಾವು ಎಚ್ಚರದಲ್ಲೇ ಹೊರಗಡೆ ಇರೋ ವಿಷಯಗಳನ್ನ ನೋಡ್ಬೇಕಾದ್ರೆ ನಮ್ಗೆ ಇಂದ್ರಿಯಗಳ ಮುಖಾಂತರ ನೋಡ್ಬೇಕು. ಇದ ಕನಸಿನ ವಿಚಾರ ಹೇಳುವಾಗ ಮನಸ್ಸಿನಲ್ಲಿ ನೋಡ್ಕೋಬೇಕು ಅಂತ. ಯಾಕೆಂದ್ರೆ ಕನಸಾಗೋದು ಅಲ್ಲಿ ಮನಸ್ಸು ಮಾತ್ರ ಇರುತ್ತೆ ಅನ್ನೋ ದೃಷ್ಟಿಯಿಂದ ಕೂಡ ನಾವು ಅದನ್ನ ತೋರಿಸ್ಕೊಂಡ್ ಬಂದ್ರು. ಇಲ್ಲಿ ಮನಸ್ಸು ಅಂತಂದಾಗ ಅಲ್ಲಿ ಆದಿದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕವಾಗಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್ ಆಗಿರುತ್ತೆ ಬರೀ ಮನಸ್ಸಿನಲ್ಲೇ. ಆದ್ರೆ ಈಗ ಎಚ್ಚರದಲ್ಲಿಯೂ ನಮಗೆ ಪ್ರಪಂಚದ ಜ್ಞಾನ, ಪ್ರಪಂಚದ ವಿಷಯಗಳು 5, ಅದರ ಜ್ಞಾನ ಆಗ್ಬೇಕಾದ್ರೆ ಪ್ರತ್ಯಯ ಮೂಡಬೇಕು. ಹಾಗೆ ಕನಸಿನ ಅಂತಂದ್ರೆ ಮನಸ್ಸಿನಲ್ಲಿ ನಾವು ತಗೊಂಡಾಗ ಭಯ, ಆಶ್ಚರ್ಯ, ಅಲ್ಲೂ ಕೂಡ ನಾವು ಪ್ರತ್ಯಯವನ್ನೇ ನೋಡ್ಕೋಬೇಕು. ಅಲ್ಲಿಗೆ ಎಚ್ಚರದ ಅನುಭವದ, ಇಂದ್ರಿಯಗಳ ಅನುಭವದ ಪ್ರತ್ಯಯ, ಹಾಗೆ ಬರೀ ಮನಸ್ಸಿನ ಹಿಂದೆಗಡೆ ಭಯ ಆಶ್ಚರ್ಯದ ಪ್ರತ್ಯಯ, 2 ಕಡೆನೂ ನಾವು ಪ್ರತ್ಯಯಗಳನ್ನ ನೋಡ್ಕೊತಾ ಇರ್ಬೇಕು. ಪ್ರತ್ಯಯಗಳ ಹಿಂದೆ ಇರೋ ಆತ್ಮನನ್ನು ಗಮನಿಸ್ಬೇಕು. ಹೇಗೆ ಪ್ರಪಂಚದಲ್ಲಿ ವಸ್ತುಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಿದ್ದು ನಮ್ಗೆ ಕಾಣಿಸುತ್ತೋ ಹಾಗೆ, ಈಗ ನಾನು ಕೈ ತೋರಿಸಿದ್ದೆ ನಿಮ್ಗೆಲ್ಲ ನೋಡ್ತೀರಾ, ಸೂರ್ಯನ ಬೆಳಕು ನೋಡಲ್ಲ. ಹಾಗೆ ಈಗ ಹೇಳ್ತಾ ಇರೋ ಇದರಲ್ಲಿ ನಮ್ಗೆ ವಸ್ತುಗಳು ಕಾಣ್ತಾ ಇದೆ. ಪ್ರತ್ಯಯಗಳಲ್ಲಿ ನನ್ಗಲ್ಲಿ ಮಡಕೆ ಕಾಣ್ತಾ ಇದೆ, ಅದು ಕಾಣ್ತಾ ಇದೆ, ಇದು ಕೇಳ್ತಾ ಇದ್ದೀನಿ ಅಂತ ಹೇಳ್ತೀವಿ. ಮನಸ್ಸಿನಲ್ಲಿ ಭಯ ಆಶ್ಚರ್ಯ ಹೇಳ್ತೀವಿ. ಆದ್ರೆ ಆ ಬೆಳಕಿದೆಯಲ್ಲ, ಎಲ್ಲವನ್ನೂ ಬೆಳಗ್ತಾ ಇರೋದು, ಆ ಬೆಳಕಿನ ಕಡೆ ನನ್ನ ಮನಸ್ಸು ಹೋಗಲ್ಲ. ಅದಕ್ಕೆ ಅಂತಃಕರಣ ಶುದ್ಧಿ ಆಗ್ಬೇಕು, ಏಕಾಗ್ರತೆ ಬರಬೇಕು ಅಂತ ಹೇಳೋದು. ಸೊ ಅದಾದ ಮೇಲೆ ಇನ್ನ ಗಾಢ ನಿದ್ರೆಯನ್ನು ಎಲ್ಲಿ ನೋಡ್ಕೊಂತೀರಾ ಅಂತಂದಾಗ ಹೃದಯ ಆಕಾಶದಲ್ಲಿ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಹೃದಯ ಆಕಾಶ ಅಂತಂದಿದ ತಕ್ಷಣ, ಇಲ್ಲಿ ಹೃದಯ ಅಂತಂದಿದ ತಕ್ಷಣ 3 ಹೃದಯಗಳಿದೆ.
ಒಂದು ಡಾಕ್ಟರ್ಗಳು ಪೇಷಂಟ್ಗಳು ಹೇಳೋ ಹೃದಯ, ಎರಡನೇದು ಎಲ್ಲಿ ಮನಸ್ಸಿರುತ್ತೋ ಆ ಹೃದಯ, ಇನ್ನ ಮೂರನೇದು ಎಲ್ಲಿ ಮನಸ್ಸು ತನವನ್ ಬಿಡುತ್ತೋ ಆ ಹೃದಯ. ಎಲ್ಲದಕ್ಕೂ ಹೃದಯ ಅಂತ ಕರೀತಾರೆ. ಸೊ ಇದನ್ನ ಸ್ವಲ್ಪ ನಾವು ವಿಚಾರ ಮಾಡಬೇಕು. ಒಂದೇ ನಿಮಿಷ, ಸ್ವಲ್ಪ ಬದನೆ ಮಾಡಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಓಂ 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ, ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ರಾಮ್. ಜೈ ಶ್ರೀರಾಮ್. ಥ್ಯಾಂಕ್ಸ್ ಅಮ್ಮ. ಸೊ ಆದ್ರಿಂದ ಇಲ್ಲಿ 3 ಹೃದಯಗಳು ಹೇಳಿದ್ದಾಯ್ತು. ಇಲ್ಲಿ ಆಕಾಶ ಅಂತ ಹೇಳ್ತಾ ಇದ್ದಾರಲ್ಲ ಅಂದಾಗ, ಆತ್ಮನಿಗೆ ಆಕಾಶ ತುಂಬಾ ಹತ್ರ ಇರೋದ್ರಿಂದ ಆಕಾಶಕ್ಕೆ ಯಾವುದು ಅಂಟು ಆಗೋದಿಲ್ಲ. ಜೊತೆಗೆ ಆಕಾಶ ವಿಶಾಲವಾಗಿದೆ, ಎಲ್ಲಿ ಶುರುವಾಗುತ್ತೆ ಎಲ್ಲಿ ಕೊನೆ ಆಗುತ್ತೆ ಅನ್ನೋದು ಇಲ್ಲದೆ ಇರೋದ್ರಿಂದ ಆಕಾಶವನ್ನ ಆತ್ಮನಿಗೆ ವಸ್ತುಗಳ ರೂಪದಲ್ಲಿ ಹತ್ರ ಕೊಡ್ತಾರೆ ಅನ್ನೋದನ್ನ ನಮ್ಗೆ ಗೊತ್ತಾಯ್ತು ಅಂತ. ಸೊ ಅಲ್ಲಿಗೆ ಸುರೇಶ ವಿಡಿಯೋ ಆಫ್ ಮಾಡು. ಸೊ ಅದು ಆಯ್ತು. ಇವತ್ತು ನಾವು ನಿಮ್ದು ಶುರುವಾಗುತ್ತೆ, ಅದನ್ನ ಹೇಳಬೇಕು. ಎಚ್ಚರದಲ್ಲಿಯೇ ವಿಶ್ವಾದಿಗಳ ಅನುಭವ ಅಂದದ್ದು ಹೇಗೆ ಸರಿ ಅಂದ್ರೆ ಏನಂತ, ಎಚ್ಚರದಲ್ಲಿಯೇ ವಿಶ್ವ ತೈಜಸ ಪ್ರಾಗ್ರರನ್ನ ನೋಡ್ಕೊಂಡಿದ್ದು ಅಂತ ಹೇಳಿದ್ದು ಹೇಗೆ ಸರಿ ಅಂತ ಒಂದು ಪ್ರಶ್ನೆ ಎತ್ತುತ್ತಾರಲ್ಲಿ. ಇದಕ್ಕೆ ನಾವು ಸ್ವಲ್ಪ ಉತ್ತರ ಕಂಡ್ಕೋಬೇಕಾಗಿದೆ. ಇಲ್ಲಿ ವ್ಯವಹಾರ ದೃಷ್ಟಿಯಿಂದ ನೋಡೋದು ಮತ್ತೆ ಈ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡೋದು, ಈ ವ್ಯತ್ಯಾಸದಿಂದ ನಮ್ಗೆ ಇಲ್ಲಿ ಉತ್ತರ ಸಿಗ್ತಾ ಇಲ್ಲ. ಅವನು ವ್ಯವಹಾರ ದೃಷ್ಟಿಯಿಂದನೇ ಎಚ್ಚರ ಕನಸು ನಿದ್ದೆ ನೋಡ್ತಾ ಇದ್ದಾನೆ, ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಈಗ ನಾವು ಅದನ್ನ ಸ್ಟಡಿ ಗ್ರೂಪ್ ಇಟ್ಕೋಬೇಕಾಗುತ್ತೆ. ನಾನು ಫಸ್ಟ್ ಓದ್ತೀನಿ, ಆಮೇಲೆ ನೀವು ಪ್ರಶ್ನೆ ಶುರುವಾಗುತ್ತೆ. ಹೀಗೆ ಇಲ್ಲಿ ಅವನ ಪ್ರಶ್ನೆ ಅವನು ಹೆಂಗ್ ಅರ್ಥ ಮಾಡ್ಕೊಂಡಿದ್ದಾನೆ ಅಂದ್ರೆ, ಇದನ್ನ ಅಲ್ಲ ಸ್ವಾಮಿ, ಎಚ್ಚರದಲ್ಲೇ ಕನಸು ಕಾಣಬಹುದಾ, ನಾನು ಎಚ್ಚರದಲ್ಲೇ ನಿದ್ದೆ ಮಾಡಬಹುದಾ ಅಂತ ಅವನ ಪ್ರಶ್ನೆ. ನೋಡ್ರಿ, ಅವನ್ ಕೇಳ್ತಾ ಇದ್ದಾನೆ, ಅವನ ಪ್ರಶ್ನೆ ಇದು. ಅಲ್ಲ ಸ್ವಾಮಿ, ಎಚ್ಚರ ಇದ್ದಾಗಲೇ ಕನಸು ಕಾಣೋ ಅಂತ, ಎಚ್ಚರದಲ್ಲಿ ನಿದ್ದೆ ಅನುಭವಿಸ್ಬೋದ ನಾನು, ಅದನ್ನ ಹೇಳಿ ಬಂದಿದ್ದಾರೆ ಇಲ್ಲಿ. ಎಚ್ಚರದಲ್ಲಿದ್ದಾಗಲೇ ಅವನ ಪ್ರಶ್ನೆ ಅದು. ಸೊ ಹಾಗಾದ್ರೆ ನಾವು ಉತ್ತರ ಏನ್ ಕೊಡ್ಬೇಕು? ಈಗ ನಿಮ್ಗೆ ಉತ್ತರ ಓದ್ತೀನಿ ನೋಡ್ರಿ, ಉತ್ತರ ನೀವು ಆನ್ಸರ್ ಮಾಡ್ಬೇಕು. ಸೊ ಅವನ ಪ್ರಶ್ನೆ ಅರ್ಥ ಆಯ್ತಲ್ಲ? ಹಾಗೆ ಸೊ ಇಲ್ಲಿ ಸ್ವಾಮಿಗಳು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಕ್ಕೇನು, ಇಂದ್ರಿಯಗಳು, ಮನಸ್ಸು, ಅಜ್ಞಾನ, ಅಲ್ಲಿಂದ ಒಂದು 5-6 ಲೈನ್ ಕೆಳಗೆ ಬಂದ್ರೆ ಸ್ವಾಮಿಗಳು ಬರೆದಿದ್ದಾರೆ.
ಇಂದ್ರಿಯಗಳು ಮನಸ್ಸು ಅಜ್ಞಾನ ಎಂಬ ಉಪಾಧಿಗಳಿಂದಲೇ ಜಾಗೃತ್, ಸುಷುಪ್ತಿ ಮತ್ತೆ ಕನಸು, ಎಚ್ಚರ ಕನಸು ನಿದ್ದೆ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ಳೋದು, ಆತ್ಮನಿಗೆ ಆಗುವಂತೆ ಭಾಸವಾಗ್ತಾ ಇದೆ. ಈಗ ಇಂದ್ರಿಯಗಳು ಮನಸ್ಸು ಅಜ್ಞಾನ ಈ ಮೂರು ಯಾವ್ದು ಹೇಳ್ತಾ ಇದ್ದಾರೆ? ಇಂದ್ರಿಯಗಳಂದ್ರೆ ಯಾವ್ದಕ್ ತಗೋಬೇಕು, ಮನಸ್ಸಂದ್ರೆ ಯಾವ್ದಕ್ ತಗೋಬೇಕು, ಅಜ್ಞಾನ ಅಂದ್ರೆ ಯಾವ್ದಕ್ ತಗೋಬೇಕು? ಯಾರಾದ್ರು ಹೇಳಿ. ಇಂದ್ರಿಯ ಅಂದ್ರೆ ಇವಾಗ ಎಚ್ಚರದಲ್ಲಿ ನಾವು ಇಂದ್ರಿಯಗಳ ಅನುಭವ ಪಡ್ಕೊಂಡು ವಿಷಯಗಳನ್ನೆಲ್ಲ ತಿಳ್ಕೊಂತೀವಲ್ಲ ಸರ್, ಅದು ಎಚ್ಚರದನ್ನ ತಗೊಂಡಿದ್ದಾರೆ. ಮನಸ್ಸು ಕನಸಲ್ಲಿ ಬರೀ ಮನಸ್ಸೇ ಎಲ್ಲ ಮಾಡ್ಕೊಳುತ್ತಲ್ಲ, ಅದನ್ನ ತಗೊಂತಾ ಇದ್ದಾರೆ. ಇನ್ನು ಅಜ್ಞಾನ ಅಂದ್ರೆ ಗಾಢ ನಿದ್ರೆನಲ್ಲಿ ನಾವು ಏನು ತಿಳ್ಕೊಳ್ಳಿಲ್ಲ ಅನ್ನೋಂತ ನಿದ್ದೆ ಇತ್ತಲ್ಲ ಸರ್, ಅದನ್ನ ಮೂರನ್ನು ತಗೊಂಡಿದ್ದಾರೆ, ಆ ಉಪಾಧಿಗಳನ್ನ ತಗೊಂಡಿದ್ದಾರೆ. ಹೀಗೆ ಅರ್ಥ ಮಾಡ್ಕೋಬೇಕು. ಸೊ ಬರೀ ಅಷ್ಟನ್ನು ಓದಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಈಗ ನಮ್ಗೆ ಈ ಸ್ವಾಮಿಗಳ ಹೃದಯ ಗೊತ್ತಾಗ್ಬಿಟ್ಟಿದೆ. ಅವ್ರಲ್ಲಿ ಬರೆದ್ರು ಅಂತಂದ್ರೆ ಆ ಅರ್ಥ ಬಂದ್ಬಿಡ್ಬೇಕು ನಮ್ಗೆ, ಆ ಥರ. ಯಾಕೆಂದ್ರೆ ಇಲ್ಲಿ ಕ್ಲೀನಾಗಿ ಇವಾಗ ಇಷ್ಟೊತ್ತು ನಾವು ಅದರ ಸಾರಾಂಶ ಹೇಳಿದ್ವಿ. ಇಂದ್ರಿಯಗಳು ಮನಸ್ಸು ಮತ್ತೆ ಅಜ್ಞಾನ ಅಂತಾರೆ. ನಿದ್ದೆಯಲ್ಲಿ ನನ್ಗೆ ಏನು ತಿಳಿಲಿಲ್ಲ ಅಂತಾನೆ ಎಲ್ಲರೂ ಹೇಳೋದು. ಎಂಬ ಉಪಾಧಿಗಳಿಂದಲೇ ಜಾಗೃತ ಅವಸ್ಥೆಗಳು ಆತ್ಮನಿಗೆ ಆಗುವಂತೆ ಭಾಸವಾಗ್ತಾ ಇದೆ ಅಂತ. ಈಗ ಪ್ರಶ್ನೆ, ಎಚ್ಚರ ಕನಸು ನಿದ್ದೆ ಆಗೋದು ಆತ್ಮನಿಗ ಈ ಜೀವಪ್ಪನಿಗ? ಪ್ರಶ್ನೆ. ಕಲ್ಪನಾ? ಶ್ರೀಧರ್ ಹೇಳಿ. ನಿಮ್ಗೆ ಆತ್ಮನಿಗಲ್ಲ ಸರ್, ಜೀವಪ್ಪನಿಗೆ. ಆತ್ಮನಿಗೆ ಏನಿಲ್ಲ, ಅವಸ್ಥಾತೀತ ಅವನು. ಕರೆಕ್ಟ್. ಅಷ್ಟೇ, ನಾವು ಹೆಡ್ಡಿಂಗ್ ನಾವು ಇಟ್ಕೊಂಡ್ಬಿಡ್ಬೇಕು. ನಿರವಸ್ಥ. ಆತ್ಮ ಏನು? ನಿರವಸ್ಥ. ಅವನಿಗೆ ಅವಸ್ಥೆಗಳೇ ಇಲ್ಲ. ಹಾಗಾದ್ರೆ ಇದು ಯಾರ್ದು ಕಂಪ್ಲೇಂಟು? ಇದು ಎಚ್ಚರ, ಇದು ಕನಸು, ಇದು ನಿದ್ದೆ ಅಂತ ಹೇಳ್ತಾ ಇರೋನು ಯಾರು? ಜೀವಪ್ಪ, ಈ ಪ್ರಮಾತೃ. ಈ ಒಂದು ಕಂಪ್ಲೇಂಟು ಎಷ್ಟೋ ಜನಕ್ಕೆ ಇದು ಅರ್ಥ ಆಗಿರಲ್ಲ. ನಾವಿವಾಗ ದೃಷ್ಟಾಂತಕ್ಕೆ ಬರಬೇಕು. ಯಾರಾದ್ರೂ ಇದಕ್ಕೆ ಹೊಂದೋ ಹಾಗೆ ದೃಷ್ಟಾಂತ ಹೇಳಬೇಕು. ಹೀಗಿದೆ ನೋಡ್ರಿ, ನಾವು ದೃಷ್ಟಾಂತ ಇಟ್ಕೊಂಡು ನಮಗೆ ದ್ರಾಷ್ಟಾಂತಿಕ ಅರ್ಥ ಆಗ್ಬಿಡ್ಬೇಕು. ಈಗ ಇದಕ್ಕೊಂದು ದೃಷ್ಟಾಂತ ಕೊಡ್ರಿ. ಕರೆಕ್ಟ್ ಆನ್ಸರ್, ಕರೆಕ್ಟ್. ಯಾರಾದ್ರೂ? ನಾನು ಎಷ್ಟೊಂದು ಸರಿ ಹೇಳ್ತಾ ಇರ್ತೇನೆ ನಿಮ್ಗೆ ಅದನ್ನು. ನಿಮ್ಗೆ ನೀವು ಇದು ಮನನ ಮಾಡ್ತಾ ಇದ್ರೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಬಟ್ ನಮ್ಗೆ ಹಿಂಗೆ ಬರುತ್ತೆ ಕಾಲಕ್ರಮೇಣ. ಈ ಪುಸ್ತಕ ಓದಿ ಕೇಳಿ ಮತ್ತೆ ಮಾಡ್ತಾ ಇದ್ರೆ ನಮ್ಗೆ ಹೊಳಿಯಕ್ಕೆ ಶುರುವಾಗುತ್ತೆ ಎಕ್ಸಾಂಪಲ್ಗಳು. ಅದ್ರ ಜೊತೆ ಗುರುಗಳು ಯಾವಾಗ್ಲಾದ್ರೂ ಹೇಳಿರೋದಿರುತ್ತೆ, ಅದ್ರ ಬೇಸ್ ಮೇಲೆ ಬೇಕಾದಷ್ಟು ಹೊಳಿಯಕ್ಕೆ ಶುರುವಾಗುತ್ತೆ. ನೋಡ್ರಿ, ಪ್ರತಿ ಸ್ಟೆಪ್ನಲ್ಲೂ ಅನುಭವ ನೋಡ್ಕೊಳ್ಳೋದು. ಯಾರಾದ್ರು ಇದಕ್ಕೆ ನಾನು ಸ್ವಲ್ಪ ಬೇರೆ ತರ ಹೇಳ್ತೀನಿ. ಬಂಗಾರಕ್ಕೆ ಆಭರಣಗಳ ಅವಲಂಬನೆ ಇಲ್ಲ. ಬಟ್ ಆಭರಣಗಳು ಬಂಗಾರ ಬೇಕೇ ಬೇಕು, ಅದಕ್ಕೆ ಅವಲಂಬನೆ ಆಗ್ಬೇಕು. ಹಂಗೆ ಈ ನಮ್ಮ ಜೀವಪ್ಪನಿಗೆ ಆತ್ಮ ಇಲ್ಲಾದ್ರೆ ಏನಾಗದೇ ಇಲ್ಲ, ನಡೆಯೋದೇ ಇಲ್ಲ. ಅವನ ಆತ್ಮನನ್ನ ಅವಲಂಬನೆ ಆಗಿದೆ. ಆತ್ಮ ಜೀವಾತ್ಮ ಅಂದ್ರೆ ಉಪಾಧಿಗಳಿಗೆ ಅವಲಂಬನೆ ಆಗಿಲ್ಲ, ಡಿಪೆಂಡೆನ್ಸಿ ಇಲ್ಲ. ಸೊ ಯಾವಾಗ ಡಿಪೆಂಡೆನ್ಸಿನೇ ಇಲ್ವಾ ಅವಾಗ ಆ ರೂಪಗಳು ಅದೆಲ್ಲ ಬರೋದೇ ಇಲ್ಲ, ಪ್ರಶ್ನೆನೇ ಬರಲ್ಲ. ಬಂಗಾರಕ್ಕೆ ಅದರ ಇದೇ ಬೇಡ, ಅದಕ್ಕೆ ನೈಜವಾಗಿ ಅದಕ್ಕೆ ಅದು ಬಂಗಾರನೇ ಇರುತ್ತೆ. ಅದು ಆಭರಣಗಳು ಮಾಡಬೇಕು ಅನ್ನೋ ನೆಸಿಟಿನೇ ಇಲ್ಲ ಅದಕ್ಕೆ. ಹಾಗೆ ಜೀವಾತ್ಮನೂ ಅಷ್ಟೇ. ಜೀವಾತ್ಮನಿಗೆ ಎಲ್ಲ ಕಾಣ್ತಾ ಇದೆ, ಈ ತರ ಬೇರೆ 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 ತರ ಕಾಣ್ತಾ ಇದೆ, ಆಭರಣಗಳ ತರ ಕಾಣ್ತಾ ಇದೆ. ಅಂದ್ರೆ ನೀವು ಕೊಟ್ಟಿರೋ ಎಕ್ಸಾಂಪಲ್, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ, ಬಟ್ ಇದಕ್ಕೆ ಹೊಂದುತ್ತಾ ಇಲ್ಲ. ನೀವು ಹೇಳಿದ್ರೆ ಕರೆಕ್ಟ್ ಆಗಿದೆ ಅವೆಲ್ಲ, ಬಟ್ ಇಲ್ಲಿ ಹೊಂದ್ಬೇಕು ನನಗೆ. ಅಂದ್ರೆ ಆತ್ಮನ್ ಕೇಳಿದ್ರೆ
ಏನಪ್ಪಾ ಎಚ್ಚರ ಕನಸು ನಿದ್ದೆ ಅವಸ್ಥೆಗಳು ನೋಡಿದ್ಯಾ ಅಂತಂದ್ರೆ, ಹಾಗಂದ್ರೆ ಏನ್ ಸ್ವಾಮಿ ಅಂತ ಕೇಳ್ತಾರ ಆತ್ಮ. ಅವನ ಅಡ್ರೆಸ್ ನಲ್ಲಿ, ಅವನ ಡಿಕ್ಷನರಿನಲ್ಲಿ ಎಚ್ಚರ ಕನಸುಗಳೇ ಇಲ್ಲ. ಹಾಗೆ ಮತ್ತೆ ಯಾರ ಡಿಕ್ಷನರಿ ಇರೋದು, ಯಾರ ಪುಸ್ತಕದಲ್ಲಿದೆ? ಜೀವಪ್ಪನ ಪುಸ್ತಕದಲ್ಲೇ. ವ್ಯವಹಾರ ದೃಷ್ಟಿ ಬೇರೆ, ಪರಮಾರ್ಥ ದೃಷ್ಟಿ ಬೇರೆ. ವ್ಯವಹಾರ ದೃಷ್ಟಿ ನೋಡಿದಾಗ ನಾವು ಎರಡು ದೃಷ್ಟಿಗಳು ನಮ್ಗಿದೆ. ಆದ್ರಿಂದ ನಾವು ಈ ದೃಷ್ಟಿಯಿಂದ ನೋಡಿದ್ರೆ ಇದು ಸರಿ ಅನ್ಸುತ್ತೆ, ಆ ದೃಷ್ಟಿಯಿಂದ ನೋಡಿದ್ರೆ ಅದು ಸರಿ ಅನ್ಸುತ್ತೆ. ಅದು ಅನುಭವಕ್ಕೆ ಹೊಂದೋದ್ರಿಂದ ಅದನ್ನೇ ಹಿಡ್ಕೋಬೇಕು. ಈಗ ನೋಡ್ರಿ, ಇದಕ್ಕೆ ಹೊಂದುವಂತ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ. ಈಗ ಎಚ್ಚರ, ಇದು ಸೂರ್ಯ ಕತ್ತಲೆ. ಈಗ ಎರಡು ಇದೆಯಾ ಸ್ವಾಮಿ? ಇಲ್ಲ. ಈಗ ಸೂರ್ಯನ ಹತ್ರ ಹೋಗಿ ಕತ್ಲೆ ಅಂತಂದ್ರೆ ಏನು, ಅವನೇನು ಹೇಳ್ತಾನೆ ಹೇಳಿ ಸ್ವಾಮಿ? ನೋಡಿದ್ದಾನ ಕತ್ಲೆನ ಸೂರ್ಯ? ಎಂದಾದ್ರೂ ಕತ್ಲೆ ನೋಡಿದಾನ? ಹೇಳಿದ್ದೀವಿ ಎಷ್ಟೊಂದ್ಸಲ. ಒಂದ್ಸಾರಿ ಏನಾಯ್ತಂದ್ರೆ, ಈ ಸೂರ್ಯ ಕತ್ತಲೆ ವಿರುದ್ಧವಾಗಿರೋ ಒಂದಕ್ಕೊಂದು ಆಗೋದಿಲ್ಲ. ಆದ್ರಿಂದ ಈ ಕತ್ತಲೆ ಹೋಗಿದ್ದೆ ಬ್ರಹ್ಮನ ಹತ್ರ ಕಂಪ್ಲೇಂಟ್ ಮಾಡ್ತಂತೆ. ನೋಡು ಸೂರ್ಯ ತುಂಬಾ ತೊಂದರೆ ಕೊಡ್ತಾನೆ ಅಂತ. ಅವ್ರು ಏನೋ ಕಂಪ್ಲೇಂಟ್ ಮಾಡಿದ್ಮೇಲೆ ಇಬ್ಬರನ್ನು ಎದುರೆದುರುಗಡೆ ಆ ಕಡೆ ಈ ಕಡೆ ಇದರಲ್ಲಿ ಕಟ್ಕಟದಲ್ಲಿ ನಿಲ್ಸಿದ್ದಾನೆ, ತೀರ್ಮಾನ ಕೊಡಬೇಕು. ಆಯ್ತಪ್ಪ, ನೀನ್ ಇಲ್ಲಿ ನಿಂತ್ಕೋ, ಸೂರ್ಯನ್ ಕರೆಸ್ತೇನೆ, ಎದುರೆದುರಿಗೆ ಕೇಳ್ಬೇಡ, ಯಾರ್ದೇನು ಹೆಚ್ಚು ಕಡಿಮೆ ಗೊತ್ತಾಗ್ಬಿಡುತ್ತೆ ಅಂತ ಜಡ್ಜ್ ಹೇಳ್ತಾನೆ. ಆಯ್ತು ಅಂತಾನೆ. ಅಲ್ಲಿ ಸೂರ್ಯ ಬಿಡ್ತಾನಂತೆ. ಕತ್ಲೆ ಎಲ್ಲಿರುತ್ತೆ ಸ್ವಾಮಿ? ಪ್ರಶ್ನೆ. ಎಲ್ಲಿರುತ್ತೆ? ಇರಲ್ಲ. ಯಾಕೆ? ಎರಡಿಲ್ಲ. ಸೂರ್ಯ ಬಂದ್ರೆ ಅದು ಕತ್ಲೆ ಇರುತ್ತಾ? ಹಾಗಾದ್ರೆ ಪಾರಮಾರ್ಥ ದೃಷ್ಟಿಯಿಂದ ಸೂರ್ಯ ಒಬ್ಬನೇ ಇರೋದು. ವ್ಯವಹಾರ ದೃಷ್ಟಿಯಿಂದ ನಾವು ಕತ್ಲೆ ಅಂತ ಮಾಡ್ಕೊಂಡಿರ್ತೀವಿ. ಕತ್ಲೆ ಅನ್ನೋದು ಯಾರ್ದು ಪ್ರಾಬ್ಲಮ್ ಅಂತಂದ್ರೆ, ಇಲ್ಲಿಂದ ನಾವು ಮಾಡ್ಕೊಳ್ಳೋದು. ಬಟ್ ಸೂರ್ಯನ ದೃಷ್ಟಿಯಿಂದ ನೋಡ್ರಿ, ಕತ್ಲೆ ಅಂತ ತೋರಿಸ್ರಿ ನೋಡೋಣ. ಹಾಗೇ ಗಾಢನಿದ್ರೆಯಿಂದ ನೋಡಿದ್ರೆ ಅವಸ್ಥೆಗಳೇ ಇಲ್ಲ. ಅದಕ್ಕೆ ಅವನ ನಿರವಸ್ಥ. ಅವಸ್ಥೆಗಳಿಂದ ಅದ್ರ ಕಂಡಿದ್ದಾನೆ ಅವನು ಅನಾತ್ಮ. ಚಿನ್ನಕ್ಕೆ ಹೋಗಿದ್ದೆ, ಒಡವೆಗಳ ವಿಚಾರ ಕೇಳಿದ್ರೆ ಹಾಗಂದ್ರೆ ಏನು ಅಂತ ಕೇಳ್ತಾನ ಅವನು. ಆಧಾರ ಅದೇ, ಇಲ್ಲ ಅಂತ ಅನ್ಲಿಲ್ಲ. ಚಿನ್ನಕ್ಕೆ ಯಾವತ್ತಾದ್ರೂ ಒಡವೆ ವಿಚಾರ ಗೊತ್ತೇನೋ? ಗೊತ್ತಿಲ್ಲ. ಅವನೇ ಹೀಗ್ ತೋರ್ತಾ ಇದ್ದಾನೆ ಅಷ್ಟೇ. ಆತ್ಮನೇ ಅವಸ್ಥೆಗಳಾಗಿ ತೋರ್ತಾ ಇದ್ದಾನೆ. ಪರಮಾತ್ಮನು ತೋರಿಕೊಳ್ಳುವ ಬಗೆ ಎರಡಿಲ್ಲ. ಮಣ್ಣೇ ಮಡಿಕೆ ಕುಡಿಕೆಯಾಗಿ ತೋರ್ತಾ ಇದೆ, ಹಗ್ಗವೇ ಹಾವಾಗಿ ತೋರ್ತಾ ಇದೆ. ನಿಮ್ಗೆ ಇನ್ನೂ ಒಂದು ದೃಷ್ಟಾಂತ ಕೊಡ್ತೀನಿ ನೋಡ್ರಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಸೂರ್ಯ ಮೇಲ್ಗಡೆ ಇದ್ದಾನೆ, ಇದು ಬೆಂಗಳೂರು ಅಂತ ಬೆಳಗ್ತಾ ಇದ್ದಾನೆ. ನೀವಿನ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಚಿತ್ರದುರ್ಗ, ದಾವಣಗೆರೆ, ಹರಿಹರ ಅಂತ ಬೆಳಗ್ತಾ ಇದ್ದಾನೆ. ಇದನ್ನ ಯಾರು ಮಾಡ್ಕೊಂಡಿರೋದು? ಈಗ ಇದು ಬೆಂಗಳೂರು, ಇದು ಚಿತ್ರದುರ್ಗ, ಇದು ದಾವಣಗೆರೆ, ಹರಿಹರ ಅಂತ ಸೂರ್ಯನ್ಗೆ ಏನಾದ್ರು ಗೊತ್ತೇನೋ? ಪ್ರಶ್ನೆ ಕೇಳ್ತಾರೆ. ಇಲ್ಲ. ಯಾರು ಮಾಡ್ಕೊಂಡಿರೋದು? ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಇನ್ನೂ ಒಂದು ಉದಾಹರಣೆ. ಈಗ ಈ ಬೆಂಗಳೂರು, ಚಿತ್ರದುರ್ಗ, ಹರಿಹರ, ದಾವಣಗೆರೆ ಯಾವಾಗಾಗಿದ್ದು? 5,000 ವರ್ಷಗಳಿಂದ ಈಚೆಗೆ ಅಂತೇನೆ ಇಟ್ಕೋಣ. 5,000 ವರ್ಷಗಳ ಹಿಂದೆ ಇತ್ತ? ಇಲ್ಲ. ಆ ಸೂರ್ಯ ಸುಮ್ಮನೆ ಭೂಮಿನ ಬೆಳಗ್ತಾ ಇದ್ದಾನೆ. ಬರೀ ಭೂಮಿನೇನು 9 ಗ್ರಹಗಳನ್ನೂ ಬೆಳಗ್ತಾನೆ. ಅವನು ಬೆಳಗುವಾಗ ಇದು ಭೂಮಿ, ಇದು ಹಂಗ್ ಬೆಳಗ್ತಾನೆ ಅವನು. ಸುಮ್ಮನೆ ಅವನ ಕೆಳಗೆ ಯಾವ್ಯಾವ್ದು ಬಂದ್ರೆ ಅದನ್ನು ಬೆಳಗ್ತಾ ಇರ್ತಾನೆ. ಇಲ್ಲಿ ನಾವು ಪಾರ್ಟಿಷನ್ಸ್ ಮಾಡ್ಕೊಂತೀವಿ. ಇದು ನಮ್ಮದು ಪಾರ್ಟಿಷನ್ಸ್. ಅಂದ್ರೆ ವ್ಯವಹಾರ ದೃಷ್ಟಿಯಿಂದ ನಾವು ಈ ಜೀವಪ್ಪನಿಗೆ ಎಚ್ಚರ ಕನಸು ನಿದ್ದೆ ಇಲ್ಲದೆ ವ್ಯವಹಾರ ಮಾಡಕ್ ಬರೋಲ್ಲ ಅಲ್ವಾ? ಇವಾಗ ಏನಿದೆ ಅದನ್ನ ಎಚ್ಚರ ಅಂತೀವಿ. ಇದು ಇಲ್ಲದೆ ಮಲ್ಕೊಂಡಾಗ ನಿದ್ದೆ ಅಂತಾನೆ. ಬೈ ಚಾನ್ಸ್ ಕನಸು ಬಿದ್ದರೆ ಅವಾಗ ಗೊತ್ತಾಗಲ್ಲ. ಈಗ ನಾವು ಕನಸಿನಲ್ಲಿ ಇದ್ದಾಗ ಕನಸು ಗೊತ್ತಾಗಲ್ಲ, ನಿದ್ದೆಯಲ್ಲಿದ್ದಾಗ ಅದು ನಿದ್ದೆ ಅಂತ ಅವಾಗ ಗೊತ್ತಾಗೋದಿಲ್ಲ. ಎಲ್ಲಿ ಹೇಳೋದು? ಮತ್ತೆ ಎಚ್ಚರ ಬಂದ ಮೇಲೆ ನಾವು ಅದನ್ನು ಕರಿತೀವಿ, ಇದು ಕನಸು, ಇದು ನಿದ್ದೆ ಅಂತ. ಹಾಗೆ ಇದು ಆತ್ಮನ ದೃಷ್ಟಿ ಕೇಳಿದ್ರೆ
ಆತ್ಮನ ಮುಂದೆ ಅನಾತ್ಮ ಇರುತ್ತಾ? ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ. ಇಲ್ಲ. ನನಗೊಂದು ದೃಷ್ಟಾಂತ ಕೊಡ್ರಿ. ಇವಾಗಲೇ ನೀವು ಕೊಟ್ಟಿದ್ದೀರಾ, ಬಟ್ ಈಗ ನಿಮ್ಮ ಕಡೆಯಿಂದ ಬರಬೇಕು. ಚಿನ್ನ ಒಡವೆ ಬಿಟ್ಟು ಇನ್ನೇನಾದ್ರು ಹಾವು ಹಗ್ಗ. ಇಲ್ಲ, ಹಗ್ಗನೇ ಇರೋದು. ಈಗ ಹಗ್ಗನ್ ಕೇಳ್ರಿ. ಹಾವು ಅಂದ್ರೆ ಏನಪ್ಪ, ಹಾವು ಎಲ್ಲಿದೆ ಅಂತ ಕೇಳ್ರಿ. ಅವನೇನಂತಾನೆ? ಹಾವಿದೀಯಾ? ಹಾವು ಅಂದ್ರೆ ಏನಪ್ಪ ಅಂತ ಅವನ್ ಕೇಳ್ತಾನೆ ಇಲ್ವೋ? ಹಾಗೆ ಆತ್ಮನ್ ಕೇಳಿದ್ರೆ ಅವಸ್ಥೆ ಅಂದ್ರೆ ಇದು ಅನಾತ್ಮ. ಆತ್ಮನ ಮುಂದೆ ಅನಾತ್ಮಕ ಅಸ್ತಿತ್ವ ಇರೋಲ್ಲ. ಆದ್ರೆ ಆತ್ಮನ್ ಬಿಟ್ಟು ಅನಾತ್ಮ ತಾನೇ ತೋರಕ್ ಬರಲ್ಲ. ಅದಕ್ಕೋಸ್ಕರ ಅನಾತ್ಮ ಡಿಪೆಂಡೆಂಟ್, ಆತ್ಮ ಇಂಡಿಪೆಂಡೆಂಟ್. ಹಾಗಾದ್ರೆ ನನ್ನ ಸ್ವರೂಪ ಯಾವುದು? ಅನಾತ್ಮವೋ ಆತ್ಮವೋ? ಯಾವುದಮ್ಮ ಪ್ರತಿಭಾ? ಯೋಗ? ಪ್ರತಿಭಾ ಅವರು ಬಂದಿದ್ದಾರಾ? ಸರ್, ಆತ್ಮ ಸರ್. ಆತ್ಮ ಅಷ್ಟೇ ಅಲ್ವಾ? ಆದ್ರಿಂದ ನಾವು ಆ ದೃಷ್ಟಿಯಿಂದ ನೋಡಿದಾಗ ಹೀಗೆ ಕಾಣುತ್ತೆ, ಈ ದೃಷ್ಟಿಯಿಂದ ನೋಡಿದಾಗ ಹೀಗೆ ಕಾಣುತ್ತೆ. ಆವಾಗ ನಾವು ಆತ್ಮನ ದೃಷ್ಟಿ ಚೆನ್ನಾಗಿ ಮೆಲುಕು ಹಾಕಿದಾಗ ನಮಗೆ ಇದಕ್ಕಷ್ಟೇ ಅಸ್ತಿತ್ವ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅದನ್ನ ನಾವು ಹೈಲೈಟ್ ಮಾಡ್ತಾ ಇದ್ದೇವೆ. ಎಚ್ಚರದಲ್ಲಿಯೇ ವಿಶ್ವಾದಿಗಳ ಅನುಭವದಂಥದ್ದು ಸರಿಯೇ ಅಂತ ಆತ್ಮನಿಗೆ ಆಗುವಂತೆ ಭಾಸವಾಗ್ತಾ ಇರುತ್ತೆ. ಅದಲ್ಲ, ಇಲ್ಲ. ಭಾಸ ಅಂತಂದ್ರೆ ಅದು ವಿಕಲ್ಪ ಅಂತ. ಇಷ್ಟು ನಮ್ಗೆ ಅರ್ಥ ಆಯ್ತು. ಇಲ್ಲಿ ಹೇಳಿದ್ದೇ ಹೊರತು ಆಯಾ ಅವಸ್ಥೆಯ ದೃಷ್ಟಿಯಿಂದ ಹೇಳಿದ್ದಲ್ಲ. ಇದೆಲ್ಲವೂ ಜಾಗೃತ ದೃಷ್ಟಿಯಿಂದ ಹೇಳಿದ್ದು. ಏನಂತ? ಇಂದ್ರಿಯಗಳ ಅನುಭವ, ಮನಸ್ಸಿನ ಅನುಭವ, ನಿದ್ದೆ ಅನುಭವ ಅಂತ ಹೇಳಿದ್ದು ವ್ಯವಹಾರ ದೃಷ್ಟಿಯಿಂದ, ಜಾಗೃತ ದೃಷ್ಟಿಯಿಂದ, ಮತ್ತೆ ಈ ಜೀವಪ್ಪನ ದೃಷ್ಟಿಯಿಂದ. ಹಾಗೆ ಇದು ನ್ಯಾರೋ ದೃಷ್ಟಿ, ನಮ್ಗೆಲ್ಲ ಗೊತ್ತು. ಇದು ತಪ್ಪು ದೃಷ್ಟಿ. ನಮ್ಗೆ ವ್ಯವಹಾರಕ್ಕೆ ಸಾಕು, ಬಟ್ ನಾವು ವ್ಯವಹಾರದಲ್ಲಿ ನಿಂತ್ಕೊಳ್ಳಲ್ಲ. ನಮ್ಮ ನಿಜವಾದ ಸ್ವರೂಪವನ್ನು ನಾವು ಗುರುತಿಸ್ಬೇಕಾಗಿರೋದ್ರಿಂದ ನಾವು ಪರಮಾರ್ಥ ದೃಷ್ಟಿಯಿಂದ ಹೇಗೆ ಅಂತ ನೋಡಿದಾಗ ಇದಕ್ಕೆ ಅತ್ಯಂತ ವಿರುದ್ಧವಾಗಿರುತ್ತೆ. ಹಾಗೆ ಅದಕ್ಕೆ ನಾವು ಚೆನ್ನಾಗಿ ಇದನ್ನು ಗಟ್ಟು ಮಾಡಿಬಿಡ್ಬೇಕು. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಹಾಗೆ ಸೊ ಹೀಗೆ ಅವಾಗ ಅದನ್ನು ಇಟ್ಕೊಂಡಾಗ ನಮ್ಗೆ ಇವಾಗೆಲ್ಲ ಉತ್ತರ ಸಿಗಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಸ್ವಾಮಿಗಳು ಬರುತ್ತಾರೆ. ಏಕೆಂದರೆ ಅವನ ಪ್ರಶ್ನೆ ಏನು ಅಂದ್ರೆ, ಈಗ ಕನಸು ಕಾಣ್ತಾ ಇದ್ದೀನಿ ಅಂತ ಕನಸಿನಲ್ಲಿ ಗೊತ್ತಾಗುತ್ತಾ ಅಂತ ಪ್ರಶ್ನೆ. ನಾನು ಈಗ ನಿದ್ರಿಸುತ್ತಿದ್ದೇನೆ ಅಂತ ನಿದ್ರೆ ಮಾಡ್ತಾ ಇದ್ದಾಗ ಅವನಿಗೆ ನಾನು ನಿದ್ರೆ ಮಾಡ್ತಾ ಇದ್ದೇನೆ ಅಂತ ಅನ್ಸುತ್ತಾ? ಅನ್ಸಲ್ಲ ಅಲ್ವಾ? ಆದ್ದರಿಂದ ಯಾರಿಗೂ ಅದರ ಅನುಭವ ಆ ಥರ ಇರೋಲ್ಲ. ಹಾಗೆ ಕನಸಿನಲ್ಲಿ ಹೀಗೆ ಮತ್ತೆ ಹೆಂಗನ್ಸುತ್ತೆ? ಕನಸಿನಲ್ಲಿ ನಾವಿದ್ದಾಗ ಏನಂತ ಅನ್ಸುತ್ತೆ ಹೇಳ್ರಿ? ಏನನ್ಸುತ್ತಮ್ಮ ಪ್ರತಿಭಾ? ನಾವು ಕನಸು ಕಾಣ್ತಾ ಇದ್ದಾಗ ನಮ್ಗೆ ಅದು ಏನಂತ ಕಾಣ್ತಾ ಇರುತ್ತೆ? ನಮ್ಗೆ ಅದನ್ನ ಏನಂತ ತಿಳ್ಕೊಂಡಿರ್ತೀವಿ ಕನಸಿನಲ್ಲಿ ಇದ್ದಾಗ? ನಿಜ ಅಂತ ಅನ್ಕೋತೀವಿ. ನಿಜ ಅಂತ ಅನ್ಕೊಂತೀವಿ. ಹಾಗಾದ್ರೆ ಅದೇ ಸತ್ಯವಾಗಿರುತ್ತೆ. ಅದೇ ಸತ್ಯವಾಗಿ. ಹೌದು. ಸೊ ಈಗ ಎಚ್ಚರ ನನಗೆ ಹೇಗೆ ಸತ್ಯವೋ, ಕನಸು ಕಾಣುವಾಗ ನನಗೆ ಅದೇ ಎಚ್ಚರ ಅಂತ ಅನ್ನಿಸ್ತಾ ಇರುತ್ತೆ. ಅವಾಗ ಕನಸು ಗೊತ್ತಾಗಲ್ಲ. ಮತ್ತೆ ಯಾವಾಗ ಗೊತ್ತಾಗತ್ತೆ? ಎಚ್ಚರಿಕೆ ಬಂದ ಮೇಲೆ. ಎಚ್ಚರಿಕೆಯಿಂದ ಬಂದ ಮೇಲೆ. ಎಚ್ಚರಿಕೆ ಬಂದ ಮೇಲೆ ಯಾರಾದರೂ ಗುರುಗಳು ಹೇಳ್ಕೊಡ್ಬೇಕೇನೋ? ಕನಸು ಹೊಡೆದಾಕು ಅಂತ? ಎದ್ದಿದ ತಕ್ಷಣ ಕನಸೋದು ಬರೀ ಸುಳ್ಳು, ನಾವೇ ಹೊಡೆದಾಕ್ಬಿಡ್ತೀವಿ. ಹೇಗಿದೆ ನೋಡ್ರಿ. ಯಾಕೆ ಬೇರೆಯವ್ರು ಯಾರು ಬರ್ತಾರೆ ಅಲ್ಲಿಗೆ? ಯಾರು ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ಅದು ಅನುಭವ. ಈಗ ಒಂದು ದೃಷ್ಟಾಂತ ಕೊಟ್ರೆ, ನನಗೆ ಹಾವು ಎಂದೆಂದು ಸತ್ಯ, ಬಟ್ ವಿಚಾರ ಮಾಡಬೇಕು. ಖಂಡಿತೆಲ್ಲ ಸತ್ಯ ಅಲ್ಲ. ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ದೂರದಲ್ಲಿ ಕಾಣ್ತಾ ಇರೋ ಸೂರ್ಯ ಚಪಾತಿ ಗಾತ್ರ, ತಟ್ಟೆ ಗಾತ್ರ ಅಂತ ಅಷ್ಟೇ ಇಲ್ಲ.
ಹಾಗೆ ನಾವು ವಿಚಾರ ಮಾಡಿದಾಗ ವಿವೇಕ ವಿಚಾರ ಅದಕ್ಕೆ ಹೇಳಿದ್ದು. ಅವಾಗ ಮಾಡಿದಾಗ ಹಾವಲ್ಲ ಹಗ್ಗ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಹಾವು ಅಂತ ತಿಳ್ಕೊಂಡಾಗ ಅದೇ ಸತ್ಯವಾಗಿರುತ್ತೆ 100%. ಬಟ್ ನಾನು ಯಾವಾಗ ಹೊಡೆದಾಕ್ತೀನಿ ಅದನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಾವು ಅಲ್ಲ ಅಂತ ಯಾವಾಗ ಹೊಡೆದಾಕ್ತೀನಿ? ಯಾರಾದ್ರೂ ಬೇಗ ನೋಡಿದ್ಮೇಲೆ ಸರ್, ಹಗ್ಗ ನೋಡಿದ್ಮೇಲೆ ಹಗ್ಗ ನೋಡಿದ ಮೇಲೆ ಅಲ್ಲಿ ಇನ್ನೊಂದು ಜ್ಞಾನ ಆಗ್ಬೇಕು, ಬೇರೆ ಯಾವ್ದಾದ್ರು ಆಗಲಿ. ಅಲ್ಲಿ ಹಗ್ಗ ಅನ್ನೋ ಸರಿಯಾದ ಜ್ಞಾನ ಆಗಿದ ತಕ್ಷಣ ನಾನೇ ಹಾವಲ್ಲ ಅಂತ ಹೊಡೆದಾಕ್ತೀನಿ. ಹಾಗೆ ಕನಸು ಕಾಣುವಾಗ ನನಗದು ಸತ್ಯವಾಗಿರುತ್ತೆ. ಅದನ್ನ ಸುಳ್ಳಂತ ಎಲ್ಲಿ ಹೇಳ್ತೀನಿ ಅಂದ್ರೆ, ಇನ್ನೊಂದು ಸರಿಯಾದ ಜ್ಞಾನ ನನಗೆ ಆದಾಗ ನಾನೇ ಹೊಡೆದಾಕ್ತೀನಿ. ಹೇಗಿದೆ ನೋಡಿ. ಈಗ ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೇನೆ. ಈಗ ಏನಪ್ಪ, ಈಗ ಎಚ್ಚರ ಕನಸು ನಿದ್ದೆ ಮೂರಲ್ಲಿ ಏನಿದೆಯಮ್ಮ ಕಲ್ಪನಾ? ನಾವು ಯಾವ್ದ್ರಲ್ಲಿ ಇದ್ದೀವಿ ಇವಾಗ ಕಲ್ಪನಾ? ನಾವ್ ಇವಾಗ ಎಚ್ಚರದಲ್ಲಿದ್ದೀವಿ ಸರ್. ನಾನ್ ನಿದ್ದೆ ಅಂತ ಹೇಳ್ತೇನೆ, ಪ್ರೂವ್ ಮಾಡ್ಬಿಡಿ ನೋಡೋಣ. ಎಚ್ಚರ ಅಂತ ಪ್ರೂವ್ ಮಾಡ್ಬಿಡಿ ನೋಡೋಣ. ಮಾಡಿ ನೋಡ, ಯಾರಾದ್ರೂ ಮಾಡಿ. ಏನ್ ಪಲ್ಟಿ ಹೊಡೆದ್ರು ಇದನ್ನ ನಾನ್ ನಿದ್ದೆ ಅಂತೀನಪ್ಪ. ನೀವ್ ಅಂದ್ರಿ ನಾವು ಎಚ್ಚರ ಅಂತ ಅಂದ್ರೆ, ನೀವ್ ಅಂದ್ರಿ ಎಚ್ಚರ ಅಂತ. ನಾನು ಹೇಳ್ತೇನೆ 100% ನಿದ್ದೆ ಇದು, ಎಚ್ಚರ ಅಲ್ಲ ಅಂತ. ಮಾಡಕ್ಕಾಗಲ್ಲ. ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾಕೆ? ಇದು ಬಂದು ಹೋಗೋದು ಸರ್, ಇದನ್ನು ಬಂದು ಹೋಗೋದು ಆಗಾಮಿ ಪಾಯಿಗಳು. ಇದು ಬರುತ್ತೆ, ಇದು ಹೋಗತ್ತೆ, ಆಗ ಬರುತ್ತೆ ಹೋಗತ್ತೆ, ಕನ್ಸಲ್ ತರಾನೆ. ಆನ್ಸರ್ ಇಟ್ಕೊಳ್ರಿ. ಈ ಕನಸು ಕಾಣ್ತಾ ಇದ್ದಾಗ ಅದಿಟ್ಕೋಬೇಕು ನೀವು. ಕನಸು ಕಾಣ್ತಾ ಇದ್ದಾಗ ಅಲ್ಲಿ ನಾನ್ ಬಂದಿದ್ದೆ, ಇದು ಕನಸು ಅಂತೀನಿ. ನಂಬ್ತೀರಾ ಯಾರಾದ್ರು? ಹಿಂಗ್ ನೋಡ್ಕೋಬೇಕು ನಾವು. ಅಪ್ರಾಣೆಗೂ ಒಪ್ಕೊಳ್ಳಲ್ಲ, ಇದು ಎಚ್ಚರ ಕಣ ಅಂತ. ಇಲ್ಲಿ ಹೇಗೆ ನಾವು ಹೇಳ್ತಾ ಇದ್ದೀವೋ, ಕನಸು ಕಾಣ್ತಾ ಇದ್ದಾಗಲೂ ಹಾಗೇ ಪ್ರೂವ್ ಮಾಡ್ತೀವಿ. ಹೇಗಿದೆ? ಹಂಗೆ ತಗೋಬೇಕು ಅನುಭವ. ಕನಸು ಕಾಣ್ತಾ ಇದ್ದಾಗ ನಾನು ಅಲ್ಲೂ ಕೂಡ ಅದು ಎಚ್ಚರ ಅಂತಾನೆ ನಾನು ಹಠ ಹಿಡಿತಾ ಇದ್ದೆ, ಇಲ್ಲೂ ಹಾಗೆ ಹಠ ಹಿಡಿತಾ ಇದ್ದೀನಿ. ಈಗ ನನಗೆ ಅದನ್ನ ಫಾಲ್ಸಿಫೈ ಮಾಡಿದ್ ಯಾವಾಗ? ಸರಿಯಾದ ಜ್ಞಾನ ಬಂದಾಗ, ಎಚ್ಚರಕ್ಕೆ ಬಂದಾಗ. ಈಗ ನೆಕ್ಸ್ಟ್ ನನ್ನ ಪ್ರಶ್ನೆ, ಇದನ್ನ ನಾನು ಕನಸು ಅಂತೀನಿ, ಇದು ಕನಸಲ್ಲ ನಿಜವಾದ ಎಚ್ಚರ ಅಂತ ನೀವು ಪ್ರೂವ್ ಮಾಡ. ಇದು ಸುಳ್ಳೆ ಅಂತ ಇವಾಗ ಇಲ್ಲಿಂದ ನಾನೊಂದು ಎಚ್ಚರ ಆಗ್ಬೇಕು, ಯಾವ್ದಾದ್ರು ಬೇರೆ ಎಚ್ಚರ. ಇದನ್ನ ನಾನು ಕನಸು ಅಂತೀನಪ್ಪ. ಯಾಕೆಂತಂದ್ರೆ ಎಚ್ಚರ ಕನಸಿಗೆ ಏನು ವ್ಯತ್ಯಾಸನೂ ಇಲ್ಲ. ಇಲ್ಲಿ ವ್ಯತ್ಯಾಸ ಇಲ್ಲ ಅಂತೀನಿ. ಯಾರಾದ್ರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಎಚ್ಚರ ಹೇಗಿದೆಯೋ ಕನಸು ಹಾಗೇ ಇದೆ, ಕಿಂಚಿತ್ ಡಿಫ್ರೆನ್ಸ್ ಇಲ್ಲ. ಹೆಂಗೆ ಹೇಳ್ತೀರಾ? ಡಿಫ್ರೆನ್ಸ್ ಇಲ್ಲ, ಕರೆಕ್ಟ್, ಗೊತ್ತಾಗೋಯ್ತು. ಅದಕ್ಕೆ ನಾವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು. ಇದು ಮೆಲ್ಕಾಕ್ದಾಗ ನಾವು ಅಲ್ಲೇ ಉಳ್ಕೊಂತೀವಿ. ಹಿಂಗೆ ನೀವೇನು ಮೆಲ್ಕು ಹಾಕಿದ್ರು ಅನುಭವದಲ್ಲೇ ತಿರುಗ್ತಾ ಇರುತ್ತೆ ನಿಮ್ಮ ಮನಸ್ಸು. ಅನುಭವ ಮನಸ್ಸಿನಿಂದ ನೋಡ್ದಂಗೆ ಇರುತ್ತೆ, ಬಟ್ ಮನಸ್ಸಲ್ಲ. ನಾನು ಕನಸು ನಿದ್ದೆ ಅಂತ ಹೇಳಿದ ತಕ್ಷಣ ನಿಮ್ಮ ಆತ್ಮನಿಂದ ನೋಡ್ಕೋಬೇಕಾಗುತ್ತೆ. ಹೇಳಿ, ಹೆಂಗೆ ಹೇಳ್ತೀರಾ? ಗಾಢ ನಿದ್ರೆಯಲ್ಲಿ ನೇರವಾದ ಅನುಭವ ಇದೆಯಿಂದ ಸರ್. ಅದ ಕರೆಕ್ಟು. ಗಾಢ ನಿದ್ರೆಯಲ್ಲಿ ಅಲ್ಗೋದ್ರೆ ನಮ್ಗೆ ಇದೇನು ಎರಡೂ ಬರಲ್ವಲ್ಲ ಅಲ್ಲಿ. ಸೊ ಅವಾಗ ಇದು ಸುಳ್ಳು ಆಯ್ತದೆ. ಅಲ್ಲೂ ಅನುಭವ ಏನೇನು ಗೊತ್ತು, ಇಲ್ಲಿ ಎರಡು ಬರಲ್ವಲ್ಲ. ಅದು ಬರಲ್ಲ, ಇದು ಬರಲ್ಲ. ಈಗ ಎಚ್ಚರಿಕೆಯಲ್ಲಿ ಕನಸು ಬಂದಿಲ್ಲ, ಕನಸಲ್ಲಿ ಎಚ್ಚರಿಕೆ ಬಂದಿಲ್ಲ. ಎರಡು ಅಂದ್ರೆ ಎರಡನ್ನು ಇಲ್ಲ ಅಂತಾಯ್ತು. ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ನಾವು ನಿದ್ದೆಯಲ್ಲಿ ಗಾಢ ನಿದ್ದೆಯಲ್ಲಿ ಹೋದ್ರೆ ಗೊತ್ತಾಗತ್ತೆ ಅವಾಗ ನಾನೊಬ್ಬನೇ ಇದ್ದೆ ಅಂತ. ಈ ಉಪಾಧಿಗಳಿಲ್ಲದೆ ನಾನೊಬ್ಬನೇ ಇದ್ದೆ ಅಂತ. ಅಲ್ಲ, ನನ್ನ ಪ್ರಶ್ನೆ ನನಗೆ ಮಾಡ್ತಾ ಇತ್ತು. ಪ್ರಶ್ನೆ ನನ್ನ ಪ್ರಶ್ನೆ ನನಗೆ ಮಾಡ್ತಾ ಇತ್ತು. ಇರ್ಲಿ, ಈಗ ಕನಸಿನಲ್ಲಿನೂ ಏನಮ್ಮ? ನೀರ್ ಬಾಯಾರಿಕೆ, ನೀರ್ ಕುಡಿದ್ರೆ
ಬಾಯಾರಿಕೆ ಸೇಮ್ ಇದೇ ತರಾನೇ ಆಗುತ್ತೆ. ಹೌದು. ಅದಕ್ಕೆ ಇದು ಅದು ದಂಗೆ ಇಲ್ಲಿ ಕನಸುನು ಸೇಮ್ ಅಂತ. ಎಚ್ಚರ ಕನಸು ಒಂದೇ ತರ ಇರುತ್ತೆ. ಇನ್ನೊಂದು ಇದರಲ್ಲಿ ಕರೆಕ್ಟ್ ಅರ್ಥ ಆಯ್ತು ನನಗೆ. ಎಚ್ಚರ ಕನಸು ಒಂದೇ ತರ ಇರುತ್ತೆ. ಯಾಕೆ ಅಂತಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅವಸ್ಥೆ ಒಳಗಡೆ, ಅದು ಎಚ್ಚರ ಆಗಲಿ ಕನಸಾಗಲಿ, ಒಟ್ನಲ್ಲಿ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇಲ್ಲಿ ಹೇಗಿದೆಯೋ ಅವಸ್ಥೆ ಒಳಗಡೆ ಅಲ್ಲೂ ಅರ್ಧ ಡಜನ್ ಇರುತ್ತೆ. ಆಧ್ಯಾತ್ಮಿಕ, ಆದಿಭೌತಿಕ, ಬೇರೆ ಬೇರೆ ಇರುತ್ತೆ, ಅದು ಬೇರೆ. ಒಟ್ನಲ್ಲಿ ಇವಲ್ಲ ಬೇರೆ ಸೆಟ್ ಅಲ್ವಾ? ಆದ್ರಿಂದ ಅಲ್ಲೂ ಇಷ್ಟಿರುತ್ತೆ. ವ್ಯವಹಾರ ಮಾಡಬೇಕಾದ್ರೆ ಕಾಲ, ದೇಶ, ಕಾರ್ಯ, ಕಾರಣ, ಭಾವಕ್ಕೆ ಒಳಪಟ್ಟಿರ್ಬೇಕು. ಅವಿಲ್ದಿದ್ರೆ ವ್ಯವಹಾರ ನಿಷ್ಕಕ್ಕಾಗಲ್ಲ. ಆದ್ರಿಂದ ನಿಮ್ಮ ಎಚ್ಚರದಲ್ಲಿ ಹೇಗಿದೆಯೋ ಅರ್ಧ ಡಜನ್ ಅವಸ್ಥೆ ಒಳಗಡೆ, ಅಲ್ಲಿ ನಾನು ಎಚ್ಚರ ಕನಸು ಹೇಳ್ತಾ ಇಲ್ಲ, ಸುಮ್ಮನೆ ಜನರಲ್ ಆಗಿ ಎರಡಕ್ಕೂ ಕಾಮನ್ ಆಗಿ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ. ಬಟ್ ಬೇರೆ ಬೇರೆ ವಸ್ತು. ಇಲ್ಲಿ ಜನಕ ಮಹಾರಾಜ ಆದ್ರೆ ಅಲ್ಲಿ ಭಿಕ್ಷುಕ, ಇಲ್ಲಿ ಸೂರ್ಯ ಆದ್ರೆ ಆ ಸೂರ್ಯ ಬೇರೆ, ಈ ಸೂರ್ಯ ಅಲ್ಲಿಗೆ ಹೋಗಲ್ಲ. ಆದಿ ಭೌತಿಕವಾಗಿ ಹೆಂಡತಿ, ಮಕ್ಕಳು, ಮನೆ ಮಠ, ಇಲ್ಲಿಯವರು ಅಲ್ಲಿಗೆ ಬರಲ್ಲ, ಅಲ್ಲಿಯವರು ಇಲ್ಲಿಗೆ ಬರಲ್ಲ, ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಇದು ಈ ಸೇಮ್ ಇರುತ್ತೆ. ಅದಕ್ಕೋಸ್ಕರನೇ ಎರಡೂ ಒಂದೇ. ಈಗ ನಾನು ಕನಸನ್ನ ಸುಳ್ಳು ಅಂತ ಎಚ್ಚರದಲ್ಲೂ ಹೊಡೆದಾಕ್ತೀನಿ. ಈ ಎಚ್ಚರವನ್ನ ಸುಳ್ಳು ಅಂತ ನೀವು ಯಾವುದರಿಂದ ಹೊಡೆದಾಕ್ತೀರಾ? ನನ್ನ ಪ್ರಶ್ನೆ ಅರ್ಥ ಆಯ್ತಾ? ಎಚ್ಚರ ಸುಳ್ತಾನೆ, ಈ ಎಚ್ಚರ ಕೂಡ ಸುಳ್ತಾನೆ, ಕನಸಿನ ತರ. ಎಚ್ಚರ ಸುಳ್ಳು ಅಂತ ಅದುವರೆಗೂ ಆಗೋದಿಲ್ಲ ಸರ್. ಜ್ಞಾನ ಆಗೋ ತನಕ ಎಚ್ಚರನೇ ಸತ್ಯ ಅಂತ ಇಟ್ಕೊಂಡಿರ್ತೀವಿ ಸರ್. ಜ್ಞಾನ ಆಗ್ಬೇಕು. ಹೇಗೆ ಕನಸಿನಿಂದ ಇಲ್ಲಿಗೆ ಬಂದಾಗ ಒಂದು ಜ್ಞಾನ ಆಯ್ತು, ಎಚ್ಚರದ ಜ್ಞಾನ, ನಾನೇ ಹೊಡೆದಾಗ್ತೀನಿ. ಬಟ್ ಹೀಗೆ ಎಚ್ಚರವನ್ನ ಕನಸು ನಾವು ಚೆನ್ನಾಗಿ ಮೆಂದಟ್ ಮಾಡ್ಕೊಂಡಿದ್ದೀವಿ. ಸೊ ಇವು ಅಂತಂದಾಗ ಶ್ರೀಧರ್ ಅವ್ರು ಹೇಳಿದ ಪಾಯಿಂಟ್ ಸರಿಯಾಗಿದೆ. ಈಗ ನಿದ್ದೆಯಲ್ಲಿದ್ದಾಗ ಎಚ್ಚರನೂ ಇರಲ್ಲ, ಕನಸು ಇರಲ್ಲ, ಅದು ಕರೆಕ್ಟೇ. ಆದ್ರೆ ನನ್ಗೆ ಇಲ್ಲಿ ಗೊತ್ತಾಯ್ತು, ಬಟ್ ನಾನು ಈ ಎಚ್ಚರವನ್ನ ಹೊಡೆದಾಕೋದು ನನಗೆ ಕಂಪ್ಲೀಟ್ ಹೊಡೆದಾಕೋಂಗಾಗ್ಬೇಕು. ಈಗ ಉದಾಹರಣೆಗೆ ಕನಸಿನಿಂದ ಎಚ್ಚರಕ್ಕೆ ಬಂದಿದ್ದೆ, ಕನಸಿನಲ್ಲಿ ಹೆಂಡತಿ ಸತ್ತೋಗಿದ್ಲು, ಬಾಯಿ ಪಡ್ಕೊತಾ ಇದ್ದೆ. ಈಗ ಎಚ್ಚರಕ್ಕೆ ಬಂದು ಬಾಯಿ ಪಡ್ಕೊಳ್ರಿ ನೋಡೋಣ. ಯಾಕೆ? ಕನಸು ಸುಳ್ಳು, ಹೆಂಡತಿ ಸತ್ತಿಲ್ಲ. ಹಾಗೆ ಎಚ್ಚರದಲ್ಲಿ ಹೆಂಡತಿ ಸತ್ತರು ನನ್ನ ಮನ್ಸು ಏನೂ ಆಗ್ಬಾರ್ದು, ಅಲ್ಲಿಗೆ ಬರ್ಬೇಕು ನೋಡ್ರಿ. ಬ್ರಹ್ಮಜ್ಞಾನ ಆಗೋವರೆಗೂ ಕಾಯ್ಕೋಬೇಡ್ರಿ. ನಾವು ಎಚ್ಚರ, ಕನಸು, ನಿದ್ದೆಗಳನ್ನ ಹೀಗೆ ಮೆಲ್ಕ್ ಹಾಕ್ತಾ ಇದ್ದೀವಲ್ಲ, ಅದರಿಂದನೇ ನಮಗೆ ಗೊತ್ತಾಗ್ಬಿಡುತ್ತೆ ಎಚ್ಚೆ ಅಂತ. ನಾವು ಮಾಡ್ತಾ ಇರೋ ಈ ಒಂದು ಸಾಧನೆಗಳು, ಈ ವಿಚಾರಗಳನ್ನ ಮೆಲ್ಕ್ ಹಾಕ್ತಾ ಇರೋದು ಇದು ವಸ್ತುತಂತ್ರವಾದ ಸಾಧನೆ, ಕರ್ತೃತಂತ್ರ ಅಲ್ಲ. ಇದು ನಮ್ಗೆ ಅಳವಟ್ಟು ಅಂತಂದ್ರೆ ನೇರಾದ ಸಾಧನೆ. ಅಷ್ಟು ಸುಲಭ ಅಲ್ಲ ಇದು, ಅರ್ಥನೇ ಆಗಲ್ಲ ಎಷ್ಟೋ ಜನಕ್ಕೆ. ಹಾಗೆ ಅದಕ್ಕೆ ಇದು ತುಂಬ ಜನ ಬರೋದಿಲ್ಲ, ಅರ್ಥ ಆಗೋದಿಲ್ಲ. ಅರ್ಥ ಆಯ್ತು ಅಂತಂದ್ರೆ ಅರ್ಧ ಗೆದ್ದ. ಸ್ವಾಮಿಗಳು ಹೇಳ್ತಾರೆ, ಅವಸ್ಥಾತ್ರಯದಲ್ಲಿ ಸಾಕ್ಷಿಯನ್ನ ಗುರುತಿಸ್ತಾ ಅಂತಂದ್ರೆ 50% ಮುಗ್ದೋಯ್ತು. ನೀನು ಗರ್ಭಗುಡಿಗೆ ಎಂಟ್ರ್ ಆಗ್ಬಿಟ್ಟೆ, ಅಷ್ಟೇ ಎಂಟ್ರ್ ಆದ್ಮೇಲೆ ಆಗೋಯ್ತು. ಇನ್ ಮಿಕ್ದವರೆಲ್ಲ ಎಲ್ಲಿರ್ತಾರೆ ಸ್ವಾಮಿ? ಪ್ರಶ್ನೆ ಕೇಳಿದ್ರೆ, ಇದಕ್ಕೆ ಹೋಲಿಸಿದ್ರೆ ದೇವಸ್ಥಾನದ 4 ಬಾಗಿಲು ಇರುತ್ತಲ್ಲ, ಹೊರಗಡೆ ಸುತ್ತಾ ಇರ್ತಾರೆ, ಅಲ್ಲಿಂದ ಒಳಕ್ಕೆ ಎಂಟ್ರಿ ಆಗಿಲ್ಲ ಅವರು. ಹೇಗಿದೆ ನೋಡ್ರಿ. ನಾವು ಸಾಕ್ಷಿನ ಗುರುತಿಸಿದ ತಕ್ಷಣ ನಮ್ಗೇನು ಮೋಕ್ಷ ಆಗೋಲ್ಲ. ನೀವು ಗರ್ಭಗುಡಿಗೆ ಎಂಟರ್ ಆಗ್ಬಿಟ್ರಿ, ಬಟ್ ತುಂಬಾ ಹತ್ರ 50% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಅದನ್ನೇ ಈಗ ಸ್ವಾಮಿಗಳು ಬರೋ ಪುಸ್ತಕದಲ್ಲಿ ಹೀಗೆಲ್ಲ ತೋರಿಸ್ತಾ ಇರ್ತಾರೆ. ಅಷ್ಟೇ ಬೇಕಾಗಿದೆ ಇದನ್ನ. ಆದ್ದರಿಂದ
ಸೂರ್ಯ ಬೆಳಗುವಾಗ ಇದು ತುಮಕೂರು, ಇದು ಬೆಂಗಳೂರು, ಇದು ಭಗವತ್ಪಾದರು ಹೇಳಿದೆ. ಹಂಗೆ ಬೆಳಗಲ್ಲ, ಅವನು ಸುಮ್ಮನೆ ಬೆಳಗ್ತಾನೆ. ನಾವು ಇಲ್ಲಿರೋರು ಅಯ್ಯೋ ತುಮಕೂರು ಬೆಳಗ್ದ, ದಾವಣಗೆರೆ ಬೆಳಗ್ದ, ನಾವು ಮಾಡ್ಕೊಂತೀವಿ ಪಾರ್ಟಿಷನ್ಸ್. ಹಾಗೆ ಇದು ಎಚ್ಚರ, ಇದು ಕನಸು, ಇದು ನಿದ್ದೆ ಅಂತ ಜೀವಕ್ಕೊಂದು. ಅಲ್ಲಿ ಅವನು ಕೇಳಿದ್ರೆ ಅವನಲ್ಲಿ ಅಡ್ರೆಸ್ಸೇ ಇಲ್ಲ. ಇದು ಅದು ಮಾತ್ರ ಅಲ್ಲ, ಅನಾತ್ಮದ್ದು ಅಡ್ರೆಸ್ಸೇ ಇಲ್ಲ. ಎಲ್ಲಿ? ಆತ್ಮನಲ್ಲಿ. ಹಗ್ಗದಲ್ಲಿ ಹಾವಿನ ಅಡ್ರೆಸ್ ಇಲ್ಲ, ಚಿನ್ನದಲ್ಲಿ ಒಡವೆಗಳ ಅಡ್ರೆಸ್ ಇಲ್ಲ, ಮಣ್ಣಲ್ಲಿ ಮಡಿಕೆ ಕುಡಿಕೆ ಅಡ್ರೆಸ್ ಇಲ್ಲ. ಆತ್ಮನಲ್ಲಿ ಅನಾತ್ಮ ಅಂದ್ರೆ ಎಲ್ಲ ಆಗೋಯ್ತು. ಆತ್ಮನ್ ಬಿಟ್ಟು ಮಿಕ್ಕಿರೋದಲ್ಲ ಅನಾತ್ಮ. ಅಡ್ರೆಸ್ ಇಲ್ಲ. ಯಾಕೆ? ಎರಡಿಲ್ಲ, ಒಂದೇ ಇರೋದು. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯೆ, ಅದು ಇಲ್ಲವೇ ಇಲ್ಲ. ಬಟ್ ನಮ್ಗೇನಾಗುತ್ತೆ ಅಂದ್ರೆ ಯಾವುದು ಮಿಥ್ಯವೋ ಅದು ಸತ್ಯವಾಗಿ ತೋರ್ತಾ ಇದೆ, ಯಾವುದು ಸತ್ಯವೋ ಅದು ನಮ್ಮ ಡಿಕ್ಷನರಿಲಿ ಅಡ್ರೆಸ್ಸೇ ಇಲ್ಲ. ಹೇಗಿದೆ ನೋಡ್ರಿ, ಎಷ್ಟು ವ್ಯತ್ಯಾಸ ಆಗ್ಬಿಟ್ಟಿದೆ. ಈಗ ನಮ್ಗೆ ಗೊತ್ತಾದಾಗ ಅಡ್ರೆಸ್ಗೆ ಇಂಪಾರ್ಟೆನ್ಸ್ ಆ ಮುಖ್ಯವಾಗಿರೋ ನನ್ನ ನಿಜವಾದ ಸ್ವರೂಪಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಅದಾಗ್ತಾ ಇದೆ ಇವಾಗ. ಹೀಗಾಗ್ಬೇಕು. ಹಾಗೆ ಅಷ್ಟೆಲ್ಲ ಆಯ್ತಲ್ಲ. ಆದ್ದರಿಂದ ಎಚ್ಚರದಲ್ಲಿಯೇ ನಮಗೆ ಕನಸು, ಎಚ್ಚರದಲ್ಲಿಯೇ ನಮಗೆ ಕನಸು, ಬರಿನಿದ್ರೆ ಎಂಬ ಅವಸ್ಥೆಗಳ ವಿವೇಕ ಮಾಡ್ಕೋಬೇಕಲ್ಲ. ವಿವೇಕ ಅಂತಂದ್ರೆ ಎಚ್ಚರ ಸತ್ಯ, ಕನಸು ಸತ್ಯ, ನಿದ್ದೆ ಸತ್ಯ ಅಲ್ಲ. ಆತ್ಮನೇ ಎಚ್ಚರವಾಗಿ ತೋರ್ತಾ ಇದ್ದಾನೆ, ಕನಸಾಗಿ ತೋರ್ತಾ ಇದ್ದಾನೆ, ನಿದ್ದೆಯಾಗಿ ತೋರ್ತಾ ಇದ್ದಾನೆ. ವಿವೇಕ ಹಾಗೆ ನೋಡ್ಕೋಬೇಕು. ಹಾಗೆ ಈಗ ಎಚ್ಚರ ಬೇರೆ, ಕನಸು ಬೇರೆ, ನಿದ್ದೆ ಬೇರೆ ವ್ಯವಹಾರ ದೃಷ್ಟಿಯಿಂದ. ಈಗ ನೋಡ್ರಿ, ಬಟ್ಟೆ ಬೇರೆ. ಈ ಬಟ್ಟೆ, ಟವಲ್ಲು, ಅದು ಶರ್ಟು, ಇದು ಪ್ಯಾಂಟು, ನೀವು ಏನ್ ಬೇಕಾದ್ರೂ ಕರೀರಿ. ವಿವೇಕದಿಂದ ವಿಚಾರ ಮಾಡಿದಾಗ ಟವಲ್ ಅಂದ್ರೆ ಬಟ್ಟೆ ಅಂತಂದ್ರೆ ಏನ್? ನೀವು ಯಾವ್ದಾದ್ರು ಹೇಳ್ರಿ, ವಸ್ತುಗಳು ಅನೇಕ, ಅವುಗಳಿಗೆಲ್ಲ ನಾಮರೂಪಗಳು ಅಂತ. ಅದಕ್ಕೆಲ್ಲ ಏನು? ನೂಲು ಅಂದ್ರೆ ಏನು? ಇನ್ನೂ ಸ್ವಲ್ಪ ಒಳಕ್ಕೋದ್ರೆ ಹತ್ತಿಯೇ. ಹಾಗೆ ಎಚ್ಚರ ಅಂತಂದ್ರೆ ಏನು? ಕನಸಂದ್ರೆ ನಿದ್ದೆ ಅಂದ್ರೆ ಆತ್ಮನೇ. ಹಂಗೆ ಹೋಗ್ಬೇಕಾಗತ್ತೆ. ಈ ಅರ್ಥ ನಮ್ಗೆ ಇಲ್ಲಿ ಬಂದ್ರೆ, ಅಷ್ಟು ಅರ್ಥ ಆಗಿದ್ರೆ ಸಾಕು. ಇವನ್ನ ಮತ್ತೆ ಓದೋದ್ರಿಂದ ಎಲ್ಲಾ ಕಡೆ ಹೀಗೆ ಅರ್ಥ ಆಗಕ್ಕೆ ಶುರುವಾಗುತ್ತೆ ನಮ್ಗೆ. ಇಲ್ಲೊಂದೇ ಕಡೆ ಅಲ್ಲ, ನೀವು ಬೇರೆ ಕಡೆ ಓದ್ತಾ ಇರ್ರಿ, ನಮ್ಗೆ ಮನಸ್ಸಿಗೆ ಠಕ್ ಅಂತ ಹೊಳೆಯಕ್ಕೆ ಶುರುವಾಗುತ್ತಿದ್ದು. ಇಷ್ಟು ಸಾಕಿಲ್ಲ. ಆದ್ದರಿಂದ ಎಚ್ಚರದಲ್ಲಿ ನಿಮಗೆ ಕನಸು ಬರೀ ನಿದ್ರೆ ಎಂಬ ಅವಸ್ಥೆಗಳ ವಿವೇಕ ಆಗುತ್ತಿರುವುದರಿಂದ ಅವಸ್ಥಾತ್ರಯದ ಭಾವನೆಯು ನಮ್ಗೆ ಎಚ್ಚರದಲ್ಲಿಯೇ ಆಗ್ತಾ ಇದೆ. ಅಂದ್ರೆ ಎಚ್ಚರ, ಕನಸು, ನಿದ್ದೆ ಎಲ್ಲತ್ರಲ್ಲೂ ಆತ್ಮನೇ ಇದ್ದಾನೆ ಅಂತ ಆಗ್ತಾ ಇದೆ. ಎಚ್ಚರ ಸತ್ಯ, ಕನಸು ಹಂಗಲ್ಲ, ಎಲ್ಲತ್ರಲ್ಲೂ ಆತ್ಮನೇ ಇರೋದು. ಆತ್ಮ ಅಂದ್ರೆ ಇನ್ಯಾವನೂ ಅಲ್ಲ, ನಾನೇ ಅಲ್ಲಿರೋದು ಅನ್ನೋದು ಗೊತ್ತಾಗುತ್ತೆ. ಆಗ್ತಾ ಇದೆ ಅಂತ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀವಿ. 71. ನಿನ್ನೆ ರಾತ್ರಿ ಒಂದು ಕನಸನ್ನು ಕಂಡೆನೋ ಅಥವಾ ಗಾಢ ನಿದ್ರೆಯು ಬಂದಿತ್ತು, ಏತರ ಅರಿವು ಆಗಲಿಲ್ಲ ಅನ್ನೋದು ಎಚ್ಚರದಲ್ಲಿ ದೇಹ ಪರಿಚಯದ ಬಿರುವವನಿಗೆ ಆಗುತ್ತವೆ. ಈಗ ಆದ್ದರಿಂದ ದೇಹದಲ್ಲಿ 3 ಬಗೆಯಾಗಿರ್ತಾನೆ ಅಂತ ಎನ್ನೋದ್ರಲ್ಲೇನು ಎಂದಿದ್ರಲ್ಲೇನು ತಪ್ಪಿಲ್ಲ. ದೇಹದ ದೃಷ್ಟಿಯಿಂದ ನೋಡಿದಾಗ ಎಚ್ಚರದ ಜನಕ ಮಹಾರಾಜ ಬೇರೆ, ಕನಸಿನ ಭಿಕ್ಷುಕ ಬೇರೆ, ಅಲ್ಲಿ ಇವರಿಬ್ರು ಇಲ್ಲ, ನನಗೆ ಏನ್ ಬೇಕಾದ್ರೂ ವ್ಯವಹಾರ ದೃಷ್ಟಿಯಿಂದ. ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಎಚ್ಚರದಲ್ಲೂ ನಾನೇ, ಕನಸಿನಲ್ಲೂ ನಾನೇ, ನಿದ್ದೆಲ್ಲೂ ನಾನೇ ಅಂತ ಗೊತ್ತಾಗುತ್ತೆ ಅಂತ ಅರ್ಥ. ಹೀಗೆ ದೇಹವಚಿನ್ನನೆಂದು ಕಾಣುತ್ತಿರುವ ಆತ್ಮನೇ ತನ್ನ ಸಾಕ್ಷಿ ಸ್ವರೂಪದಿಂದ ಈವರೆಗೂ ತೋರಿಕೊಟ್ಟಿರುವುದರಿಂದ ಸಮಷ್ಟಿ, ಇಲ್ಲಿ ಮತ್ತೆ ವ್ಯಷ್ಟಿ ಸಮಷ್ಟಿ ಎರಡನ್ನು, ಸಮಷ್ಟಿ ಅಂತ ಹೇಳಿದ ತಕ್ಷಣ ಅದ್ರ ಜೊತೆಲಿ ವ್ಯಷ್ಟಿ ಸೇರಿಸ್ಕೊಂಡ್ಬಿಡ್ತಾನೆ. ಎರಡರಲ್ಲೂ ವಿಶ್ವ ಅಂತಂದ್ರು ಹಾಗೆ ಮಾಡ್ಕೋಬೇಕು, ತೈಜಸ ಅಂತಂದ್ರು ಹಾಗೆ. ಇನ್ನು ಪ್ರಾಜ್ಞನಲ್ಲಿ ಅದ್ರ ಪ್ರಶ್ನೆ ಬರೋದೇ ಇಲ್ಲ, ಎಲ್ಲ ಬೀಜ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ವ್ಯಷ್ಟಿ ಸಮಷ್ಟಿ ಎಲ್ಲ ಬೀಜ ರೂಪದಲ್ಲಿ ಇರುತ್ತೆ ಅಂತ ಆಗುತ್ತೆ. ಇಲ್ಲಿ ಉಪನಿಷತ್ತು ಕೊಟ್ಟಿದ್ದ ಕಾರಿಕೆಯ ಭಾವ ಇಷ್ಟ ಆಯ್ತು.
ಈಗ ನೆಕ್ಸ್ಟ್ ಪ್ಯಾರಾಗ್ ಹೋಗೋಣ. ಈ ಗಾಢ ನಿದ್ರೆ ಪರಾಮರ್ಶದ ಬಗ್ಗೆ ಶಂಕೆ ಸಮಾಧಾನಗಳು, ಇದು ಪಂಚಪಾದಿಕ ಭಾಮತಿಕಾರ್ ತಂದಿರೋ ಎಕ್ಸ್ಟ್ರಾ ಪ್ರಾಬ್ಲಮ್. ತತ್ವ ಆ ತತ್ವಕ್ಕೆ ಮಸಿ ಬಳ್ದಿದ್ದಾರೆ ಅಥವಾ ಸಗಣಿ ಬಳ್ದಿದ್ದಾರೆ ಅಷ್ಟೇ. ನಾವಿದನ್ನೇನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಇದನ್ನು ಓದಿದ್ರೆ ಮೊದಲು ಅರ್ಥ ಆಗದೆ ಸ್ವಲ್ಪ ಕಷ್ಟ, ಆದರೂ ನಾವು ಸ್ವಲ್ಪ ಓದ್ಕೊಂಡು ಹೋಗ್ಬೇಡ. ಮತ್ತು ಇದಕ್ಕೆ ನಾವು ಅಷ್ಟೊಂದು ಡೀಪಾಗಿ ಹೋಗ್ಬೇಕಾಗಿಲ್ಲ. ಹಾಗೆ ಸ್ವಾಮಿಗಳು ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆಯಲ್ಲಿ 3 ವಿಚಾರಗಳನ್ನ ಹೇಳ್ತಾರೆ. ಒಂದು, ಶಂಕರಾಚಾರ್ಯ ಪ್ರಕಾರ ಅಧ್ಯಾಸ ಭಾಷ್ಯ ಹೇಗೆ ಅರ್ಥ ಮಾಡ್ಕೋಬೇಕು, ಅದು ತುಂಬ ಸುಲಭ, ಅನುಭವದಲ್ಲಿ ಇದೆ ಅಂತ ತೋರಿಸ್ಕೊಟ್ರು. ಅದನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಎರಡನೇದು, ಪಂಚಪಾದಿಕ ಪ್ರಕಾರ ಅದೇ ಮಂತ್ರಕ್ಕೆ ಅವನು ಹೇಗೆ ಅರ್ಥ ಮಾಡ್ತಾನೆ. ತಪ್ಪು ನಾನು ಅದನ್ನು ಓದಕ್ಕೆ ಹೋಗಲ್ಲ. ನಮಗೆ ಮೇಯ್ನ್ ಇಟ್ಕೊಂಡು ಇನ್ನು ಸುಮ್ಮನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಮ್ಗೇನು ಬೇಕು, ಮೋಕ್ಷ ಆಗ್ಬೇಕಷ್ಟೆ. ಅದಾದ್ಮೇಲೆ ಇನ್ನ ಭಾಮತಿಕಾರ, ಪಂಚಪಾದಿಕ ಆಯ್ತು, ಭಾಮತಿಕಾರ ಅವನ ಪ್ರಕಾರ ಅದೇ ಅರ್ಥಕ್ಕೆ, ಉದ್ಘಾತಕ್ಕೆ ಅವನು ಹೆಂಗ್ ಅರ್ಥ ಮಾಡ್ತಾನೆ, ಅವನದು ಎಲ್ಲ ತಪ್ಪು ಅಂತ ಹೇಳಿ ತೋರಿಸಿದ್ದಾರೆ ಡೀಟೇಲ್ ಆಗಿ. ನಮ್ಗೇನು ಅಷ್ಟು ಬೇಕಾಗಿಲ್ಲ. ಬಟ್ ಈ ಪಂಚಪಾದಿಕ ಭಾಮತಿಕಾರದ್ದು ಒಂದು ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ. ಅದಕ್ಕೆ ಏನಂತಾರೆ ಅದಕ್ಕೆ, ಏನದು, ಮೂಲವಿದ್ಯಾ ನಿರಾಸ, ಮೂಲವಿದ್ಯಾ ನಿರಾಸ ಅಂತ ಒಂದು ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ. ಅದು ಬರೀ ಸಂಸ್ಕೃತ, 500-600 ಪೇಜ್ ಇದೆ. ನಾವು ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಟ್ ನಮ್ಗೆ ಅರ್ಥ ಆದರೆ ಸಾಕು. ಶಂಕರಾಚಾರ್ಯ ನಮ್ಗೆ ಅರ್ಥ ಮಾಡ್ಕೊಂಡ್ರೆ ಬೇಕಾದಷ್ಟಾಯ್ತು. ಬಟ್ ಇವರು ಎಲ್ಲಿ ಎಡವಿದ್ದಾರೆ, ಮೇನ್ ಫ್ಯೂಚರ್ ಪಾಯಿಂಟ್ಸ್ ತಿಳ್ಕೊಂಡ್ಬಿಟ್ರೆ ಸಾಕು. ಈಗ 2 ಪ್ಯಾರಾಗಳಲ್ಲಿ ಇದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 1, 2ರಲ್ಲಿ ನಾವು ಅದನ್ನು ಸ್ವಲ್ಪ ತಿಳ್ಕೊಂಬೇಡ. ಹಾಗೆ ಇಲ್ಲಿ ಸ್ವಲ್ಪ, ಯಾಕೆಂದ್ರೆ ಸ್ವಲ್ಪ ಕಷ್ಟವಾಗಿದೆ, ನಾವು ಹೀಗೆ ಬಿಡಿಸ್ಕೊಂಡು ಹೋದ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಿ ವ್ಯಾಖ್ಯಾನ ಪ್ರಸ್ಥಾನವನ್ನ ಅನುಸರಿಸುವವರು ಯಾರು ಪ್ರಶ್ನೆ. ಶ್ರೀಧರ್, ಯಾರಾದ್ರು ಗೊತ್ತಾ? ಶಂಕರಾಚಾರ್ಯರು ಅಲ್ಲ, ಇಲ್ಲಿ ಭಾಷ್ಯಕಾರರು, ಶಂಕರಾಚಾರ್ಯರು ಭಾಷ್ಯಕಾರರು, ವ್ಯಾಖ್ಯಾನಕಾರರು, ಹೀಗೆ ಈಗ ಕಾರಿಕಾಕಾರರು. ಪಂಚಪಾದಿಕ ಭಾಮತಿ ಅಲ್ವಾ ಸರ್ ವ್ಯಾಖ್ಯಾನ? ಹೌದು. ಇದು ಪಾಪ ನಿಮ್ಗೆ ಹೊಸಬ್ರು, ನಿಮ್ಗದು ಪಾಪ ನೀವು ಆನ್ಸರ್ ಮಾಡದಿದ್ರು ಅದೇನು ತಪ್ಪಲ್ಲ. ಹೀಗೆ ಈ ವಿಚಾರಗಳನ್ನ ಕೇಳ್ಕೊಂತ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ. ಇಲ್ಲಿ ವ್ಯಾಖ್ಯಾನಕಾರರು, ಕಾರಿಕಾಕಾರರು, ಭಾಷ್ಯಕಾರರು, ಆಮೇಲೆ ಶ್ರುತಿಕಾರರು, ಸ್ಮೃತಿಕಾರರು, ಮತ್ತೆ ಬಾದರಾಯಣರು ಸ್ಮೃತಿಕಾರರು, ಅವ್ರು ಸ್ಮೃತಿಗಳು ಬರೆದಿದ್ದಾರೆ. ಹಾಗೆ ಇವರು ನಮ್ಮ ಗೌಡಪಾದರು ಕಾರಿಕೆ ಬರೆದಿದ್ದಾರೆ. ಹಾಗೆ ಇವರು ವ್ಯಾಖ್ಯಾನಕಾರರು. ಯಾಕೆ ಇವರು ವ್ಯಾಖ್ಯಾನ ಅಂತಂದ್ರೆ, ಶಂಕರಾಚಾರ್ಯ ಬರೆದಿರೋ ಭಾಷ್ಯಕ್ಕೆ ಗೈಡ್ ಬುಕ್ಸ್ ಬರೆದಿದ್ದಾರೆ. ಅವರೇನು ಶಂಕರಾಚಾರ್ಯ ಬರ್ದಿರೋದು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ ಆ ಗೈಡ್ ಬುಕ್ಸ್ ಬರೆದಿದ್ದಾರೆ. ಬರೀಲಿ, ತಪ್ಪಿಲ್ಲ. ಬಟ್ ಇವರು ಬೇಸ್ಮೆಂಟ್ನ ಅಲ್ಲಾಡಿಸ್ಬಿಟ್ಟು ಇವ್ರಿಗೆ ಬೇಕಾದ ಮಧ್ಯೆ ಏನೇನೋ ಮಸಿ ಹಚ್ಚಿ ಸಗಣಿ ಹಚ್ಚಿಬಿಟ್ಟು ಇವ್ರಿಗೆ ಬೇಕಾದಂಗೆ ಹೇಳ್ಬಿಟ್ರೆ ಅದಾಗಿದೆ. ಸೊ ಇದ್ರ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳಕ್ ಬರುತ್ತಾ? ನಾನ್ ಹೇಳೋದಕ್ಕಿಂತ ನಿಮ್ ಬಾಯಿಂದ ಬರ್ಬೇಕು. ಒಂದ್ ನಿಮಿಷ ಗೋಪಿನಾಥ್ ಹೇಳ್ತಾ ಇದ್ರು, ನಾ ಕಂಡಂತೆ ಭಗವದ್ಗೀತೆ ಅಂತ ಬರೀತಾರೆ. ನಾ ಕಂಡಂತೆ ಎಲ್ಲ ಭಗವಂತ ಹೇಳ್ದಂಗೆ ಭಗವದ್ಗೀತೆ ಅಂತ ಅರ್ಥ ಮಾಡೋದ್ ಬಿಟ್ಟು ನಾನು ಅರ್ಥ ಮಾಡ್ಕೊಂಡಂಗೆ ಭಗವದ್ಗೀತೆ ಅಂತಾರೆ. ಹೌದು, ಅಟ್ಲೀಸ್ಟ್ ಭಗವಂತ ಹೇಳ್ದಂಗೆ ಅಂತ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ನಮ್ಗೆ ಹಂಗಾದ್ರೂ ಗೊತ್ತಾಗ್ತಾ ಇದ್ರೆ, ಇದಕ್ಕೆ ಯಾರಾದ್ರೂ ಕರೆಕ್ಟಾಗಿ ಬರ್ದಿದ್ದವ್ರು ಇದ್ದಾರ ಅಂತಂದ್ರೆ ಯಾರು? ಶಂಕರಾಚಾರ್ಯ. ಈಗ ನಾವು ಮೊದಲೇ ಎತ್ಕೊಂತ ಭಗವದ್ಗೀತೆ ಕೃಷ್ಣ ಭಗವಂತ ಬರ್ದಂಗೆ ಅಂತ ಹೇಳಕ್ ನಮ್ಗೆ ಇದಿರಲ್ಲ. ಬೇಡ, ಅಟ್ಲೀಸ್ಟ್ ಯಾರೋ ಒಬ್ರು
ಶಂಕರಾಚಾರ್ಯ ಅವ್ರದ್ದು ಹಿಡ್ಕೋಣ. ಇದೇ ಮಾಡಿದ ತಪ್ಪು ಎಲ್ಲರೂ. ಯಾರ್ಯಾರು ಮುಖ್ಯವಾಗಿ ಯಾರ್ಯಾರು ತಪ್ಪು ಮಾಡಿದ್ದು? ಮುಖ್ಯವಾಗಿ ಈಗ ಏನ್ ಮಾಡಿದ್ರು ಅಂತಂದ್ರೆ ಶಂಕರಾಚಾರ್ಯ ಭಾಷ್ಯ ಬರ್ತಿದ್ದಾರೆ. ಅದು ಪ್ರಪಂಚದಲ್ಲಿ ಇವರು 6ನೇ ಶತಮಾನದವರು. ಆವಾಗಲಿಂದ ಪ್ರಪಂಚದಲ್ಲಿ ಪ್ರತಿಯೊಬ್ರು 100% ಒಪ್ಕೊಂತಾರೆ ಇದು ಶಂಕರಾಚಾರ್ಯರೇ ಬರ್ತಿರೋದು ಪ್ರಪಂಚದಲ್ಲಿ ಎಲ್ಲ ಕಡೆ. ಈಗ ಆಮೇಲೆ ಏನಾಯ್ತು, ಈ ಭಾಮತಿಕಾರರು ಪಂಚಪಾದಿಕಕಾರರು ಬಂದು ಶಂಕರಾಚಾರ್ಯ ಬರ್ದಿರೋದಕ್ಕೆ ಗೈಡ್ ಬುಕ್ಸ್ ಬರೆದ್ರು. ಅದು ಈಗ ಗೈಡ್ ಬುಕ್ಸ್ ಬರೆದು ಭಾಷ್ಯವನ್ನ ಬರೆದವರು ಯಾರು? ನನ್ನ ಪ್ರಶ್ನೆ, ಯಾರಿಗಾದ್ರು ಗೊತ್ತಿದೆಯಾ? ಸರ್ ಮಧ್ವಾಚಾರ್ಯರು ಇವರೆಲ್ಲ ಬರ್ದಿದ್ರಲ್ಲ ಸರ್. ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಕೂಡ ಶಂಕರಾಚಾರ್ಯ ಬರ್ದಂಗೆ ಭಾಷ್ಯವನ್ನ ಬರೆದಿದ್ದಾರೆ ಪ್ರಸ್ಥಾನತ್ರಯಕ್ಕೆ. ಮತ್ತೆ ರಾಘವೇಂದ್ರ ಸ್ವಾಮಿಗಳು ಬರ್ದಿದ್ದಾರಲ್ವಾ ಸರ್? ರಾಘವೇಂದ್ರ ಸ್ವಾಮಿಗಳು ಏನ್ ಬರ್ದಿಲ್ಲ, ಬರ್ದಿರೋದು 3 ಜನ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, 3 ಜನ. ಆದ್ರೆ ಇಲ್ಲಿ ಇವ್ರದ್ದು ಶಂಕರಾಚಾರ್ಯದ ಅದ್ವೈತ ಆದ್ರೆ ಒಬ್ರದ್ದು ದ್ವೈತ, ಇನ್ನೊಬ್ರದ್ದು ವಿಶಿಷ್ಟ ಅದ್ವೈತ. ಒಂದೇ ತತ್ವ, ಒಂದೇ ಮಂತ್ರಗಳು, ಯಾಕೆ ಈ ತರ 3 ದಾರಿಗಳಾಯ್ತು? ಹಾಗಾದ್ರೆ 3ರಲ್ಲಿ ನಂಬೋದು ಯಾವುದು? ಪ್ರಶ್ನೆ ಹಿಂಗ್ ಬರುತ್ತೆ. ಹೆಂಗ್ ನಂಬೇಕು? ಯಾವ್ದು ನಂಬೇಕು? ಇವಾಗ ಎಲ್ಲ ದೊಡ್ಡವರೇ. ಶಂಕರಾಚಾರ್ಯ ಏನ್ ಕಡಿಮೆ ಇಲ್ಲ, ರಾಮಾನುಜಾಚಾರ್ಯ ಏನ್ ಕಡಿಮೆ ಇಲ್ಲ, ಮಧ್ವಾಚಾರ್ಯ ಏನ್ ಕಡಿಮೆ ಇಲ್ಲ. ಈಗ ಯಾರ್ದು ಹಿಡ್ಕೋಬೇಕು? ಪ್ರಶ್ನೆ, ಉತ್ತರ ಏನಿದಕ್ಕೆ? ಸಾರ್ವತ್ರಿಕ ಅನುಭವದಲ್ಲಿ ತೋರಿಸೋದು ನಮ್ಮ ಶಂಕರಾಚಾರ್ಯ. ಒಂದ್ ನಿಮಿಷ, ಏನೋ ಶ್ರೀಧರ್ ಅವರು ಹೇಳಿ. ಶ್ರೀಧರ್ ಅದೇ ಸರ್, ಅವ್ರು ಹೇಳಿದ್ದಂಗೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಯಾರು ಅದನ್ನೇ, ಯಾಕಂದ್ರೆ ಪ್ರಾಕ್ಟಿಕಲ್ ನಮ್ಗೆ ಅನುಭವ ಇರುತ್ತೆ. ಯಾವ್ದು ಅನುಭವದಲ್ಲಿ ಅದೇ ಸತ್ಯ. ಕರೆಕ್ಟ್ ತಾನೆ? ಶಂಕರಾಚಾರ್ಯ ಹೇಳೋದೇ, ನಾನ್ ಹೇಳ್ದೆ ಅಂತ ನಂಬೇಡ್ರಿ, ಅಷ್ಟ್ ಮಾತ್ರ ಹೇಳಲಿಲ್ಲ. ಭಗವದ್ಗೀತೆನ ಕೃಷ್ಣ ಭಗವಂತ ಹೇಳಿದ್ದಾನೆ ಅಂತ ನಂಬೇಡ್ರಿ. ಅದ್ ಯಾಕೆ ನಂಬೇಕು? ಏನ್ ಕೃಷ್ಣ ನಮ್ಮ ಅಪ್ಪನೇನೋ? ಜೀಸಸ್ನವ್ರು ಹೇಳ್ತಾರೆ, ನಿಮ್ಮ ಕೃಷ್ಣ ನಾನ್ ಯಾಕೆ ನಂಬ್ರಿ? ನಾನ್ ಜೀಸಸ್ ನಾವು ನಂಬ್ತೀವಿ ಅಂತಾರೆ. ಇವಾಗ ಹೇಳ್ರಿ, ಇಟ್ಕೊಂಡು ಓದಾಡ್ರಿ. ಹಾಗೆ ಈಗ ಬಾದರಾಯಣರು ಹೇಳಿದ್ದಾರೆ ಅಂತ ನಂಬೇಕಾಗಿಲ್ಲ. ಸಾಕ್ಷಾತ್ ನಾರಾಯಣನೇ ಅಥವಾ ಬ್ರಹ್ಮನೇ ವೇದಗಳನ್ನ ಬರೆದಿದ್ದಾನೆ ಅಂತ ನಂಬೇಡ್ರಿ ಅಂತಾರೆ. ಬಾ, ಹೆಂಗಿದೆ ಇದು ಶಂಕರಾಚಾರ್ಯ ದಿಟ್ಟತನ! ಆದ್ರೆ ಶಾಸ್ತ್ರ ನಮಗ್ ದಾರಿ ತೋರಿಸಿದ್ರೆ ಶಾಸ್ತ್ರವನ್ನೇ ಹಿಡ್ಕೋಬೇಕು. ಶಾಸ್ತ್ರನೇ ತೋರಿಸೋದು. ತೋರಿಸಿದ ತಕ್ಷಣ ಕರ್ಮಕಾಂಡ, ಉಪಾಸನ ಕಾಂಡ, ಶಾಸ್ತ್ರವನ್ನು ನಂಬ್ದಂಗ್ ನಂಬೇಕಾಗಿಲ್ಲ. ಜ್ಞಾನಕಾಂಡವನ್ನ, ಜ್ಞಾನಕಾಂಡವೂ ಕೂಡ ಆಗಮವೇ, ಅದು ಶಾಸ್ತ್ರವೇ ತಿಳಿಸ್ಕೊಡ್ಬೇಕು. ಮತ್ತೆ ಆ ಗುರುಮುಖೇನೇ ಬರ್ಬೇಕು, 2ಕ್ಕೂ 3ಕ್ಕೂ. ಆದರೆ ಅಲ್ಲಿ ಶ್ರದ್ಧೆ, ಭಕ್ತಿ, ಭಯ, ನಂಬಿಕೆ ಜೊತೆಗೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಶಂಕರಾಚಾರ್ಯ ತೋರ್ಸ್. ದಟ್ ಇಸ್ ಗ್ರೇಟ್ನೆಸ್. ಹೇಗಿದೆ ನೋಡಿ. ಈಗ ಯಾರಪ್ಪಂದು ಎಚ್ಚರ ಕನಸೂನಿ ಇದ್ದೆ, ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಿಮ್ಮಪ್ಪ ನಮ್ಮಪ್ಪ ಎಲ್ರಿಗೂ ಆಗತ್ತೆ ಕಣ್ರ. ಅದನ್ನ ಹಿಡ್ಕೊಳ್ರ. ತತ್ವ ಏನ್ ಹೇಳ್ತಾರೋ ಅದಕ್ಕೆ ಕಂಪೇರ್ ಮಾಡ್ಕೊಂಡು ಬಂದ್ರ ಸಾಧನೆ ಆಯ್ತು, ತತ್ವ ಆಯ್ತು, ಸೃಷ್ಟಿ ಆಯ್ತು, ಮತ್ತೆ ಎಲ್ಲ ಮುಗ್ದೋಯ್ತು. ಹೆಂಗಿದೆ ನೋಡ್ರಿ. ಹೀಗೆ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಶಂಕರಾಚಾರ್ಯ ಆದಮೇಲೆ ಶಂಕರಾಚಾರ್ಯರ ಕಾಲದಲ್ಲಿ ಸೂತ್ರ ಭಾಷೆಯಲ್ಲಿ ಎಲ್ಲೂ ಕೂಡ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರ ಫೈಲೇ ಇಲ್ಲ. ನಮ್ಗೆ ನಮ್ಗೆ ಯಾರೋ ಆಯ್ತು, ನಮ್ಮ ಗುರುಗಳು ಯಾರು, ನಮ್ಮ ಗುರುಗಳು ಕುಲಕರ್ಣಿ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಾ ಇದ್ರು, ಆ ಫೈಲೇ ಇಲ್ಲ ಅಲ್ಲಿ ಶಂಕರಾಚಾರ್ಯರ ಕಾಲದಲ್ಲಿ. ಅವರು ಭಾಷೆ ಬರ್ದಿದ್ದಾರಲ್ಲ ಸೂತ್ರ ಭಾಷೆಗೆ. ಆಗಿನ ಕಾಲದಲ್ಲಿ ಶಂಕರಾಚಾರ್ಯ ಬಂದ್ಮೇಲೂ ಕೂಡ ಆ ಫೈಲ್ಗಳ ಅಡ್ರೆಸ್ಸೇ ಇಲ್ಲ. ಯಾಕೆ ಹೇಳ್ರಿ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ? ಅವ್ರು ಆಮೇಲೆ ಬಂದವ್ರಲ್ವಾ ಸರ್? ಶಂಕರಾಚಾರ್ಯ ಆದ್ಮೇಲೆ ಬಂದಿದ್ದವರು. ಇವರೆಲ್ಲ 12ನೇ ಶತಮಾನಕ್ಕೆ ಬಂದವರು. ಶಂಕರಾಚಾರ್ಯ 6ನೇ ಶತಮಾನಕ್ಕೆ ಬಂದವರು. ಈ ಬಸವಣ್ಣವರು, ಈ ರಾಮಾನುಜಾಚಾರ್ಯರು ಇವರೆಲ್ಲ 12ನೇ ಶತಮಾನ. 6 ಶತಮಾನಗಳು ಆಗ್ಬಿಟ್ಟಿತ್ತು. ಈಗ 25ನೇ ಶತಮಾನ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಆದ್ರಿಂದ ನೀವು ಅಲ್ಲಿ ಪುಸ್ತಕಗಳಲ್ಲಿ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಹುಡುಗಿದ್ರೆ ಇಲ್ವೇ ಇಲ್ಲ ಅಲ್ಲಿ. ಅದು ಇಲ್ಲ.
ಆಮೇಲೆ ಈ ವ್ಯಾಖ್ಯಾನಕಾರರದು ಫೈಲು ಇಲ್ಲ ಅಲ್ಲಿ. ಶಂಕರಾಚಾರ್ಯ ಆಗ ಸುರೇಶ್ವರಾಚಾರ್ಯ ಆದ್ಮೇಲೆ ಅವರು ಸತ್ತ ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಇವರು ಪುಸ್ತಕಗಳು ಬರೋದು ಅದರ ಮೇಲೆ. ಈಗ ಸೇಮ್ ಇದನ್ನ ಇವರೇ ಕಡಿಮೆ ಇಲ್ಲ, ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅದನ್ನ ಕೆಲವರು ವಿಶಿಷ್ಟ ಅದ್ವೈತ ಇನ್ನೊಂದು ದ್ವೈತ ಅಂತ ಹೇಳೋದಕ್ಕೆ ಕಾರಣ ಏನು? ನನ್ನ ಪ್ರಶ್ನೆ ಕೇಳ್ತಾರೆ, ಕಾರಣ ಏನು? ಯಾರು? ಅದು ಜ್ಞಾನ ಆದ್ಮೇಲೂ ನಾನ್ ಬೇರೆ, ನನಗೊಬ್ಬನ್ಗೆ ಜ್ಞಾನ ಆಗುತ್ತೆ ಅಂತ ಇವರು ದ್ವೈತ ಹೇಳಿದ್ರು. ವಿಶಿಷ್ಟಾದ್ವೈತ ಅಲ್ಲಿ ಈ ಏನದು ಗುಣಗಳು ಇರ್ತೈತೆ, ಪರಮಾತ್ಮನು ಇರ್ತೈತೆ, ಮತ್ತೆ ನಾನು ಬೇರೆಯಾಗಿ ಜೀವನು ಇರ್ತಾನೆ ಅಂತ ಅವರು ವಿಶಿಷ್ಟಾದ್ವೈತ ಹೇಳಿದ್ರು. ಕರೆಕ್ಟು. ನನ್ನ ಪ್ರಶ್ನೆ ಅದನ್ನೆಲ್ಲ ಕೇಳ್ತಾ ಇರೋದು. ಸೇಮ್ ಮಂತ್ರಗಳಿಗೆ ಇವ್ರು ಏನು ಕಡಿಮೆ ಇಲ್ಲ, ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು. ತಪ್ಪಾಗಿ ಅರ್ಥ ಮಾಡೋದಕ್ಕೆ ಕಾರಣ ಏನು? ಅವರು ಅವಸ್ಥಾ ದೃಷ್ಟಿಯಿಂದ ಸತ್ಮೇಲೆ ಮೋಕ್ಷ. ಅಲ್ಲಲ್ಲ, ನೀವ್ ಅರ್ಥ ಮಾಡ್ಕೊಡ್ಲಿಲ್ಲ ಕೃಷ್ಣವೇಣಿ. ಕರೆಕ್ಟು, ಅವೆಲ್ಲ ಸತ್ಮೇಲ್ ಮೋಕ್ಷ ಅವೆಲ್ಲ ಬೇರೆ. ಬಟ್ ಇವ್ರು ಯಾಕೆ ತಪ್ಪು ಅರ್ಥ ಮಾಡ್ಕೊಂಡ್ರು ಅಂತ ನನ್ನ ಪ್ರಶ್ನೆ. ಹೇಳಿ. ಅವಸ್ಥಾ ದೃಷ್ಟಿಯಿಂದ ನೋಡಿಲ್ಲ. ಕರೆಕ್ಟ್. ಒಂದು. ಎರಡನೇದು, ಅವಸ್ಥಾತ್ರಯ ದೃಷ್ಟಿಯಿಂದ ನೋಡೋದನ್ನ ಕಲಿಸ್ಬೇಕಾದ್ರೆ ಶಂಕರಾಚಾರ್ಯನ ಬಿಟ್ರಿ ಇವರು. ಶಂಕರಾಚಾರ್ಯ ಬರ್ತಿದ್ದ ಭಾಷ್ಯ ನಮ್ಗೆ ಇದೆ, ಅದನ್ನ ಇವ್ರು ಬಿಟ್ರು. ಮತ್ತೇನ್ ಮಾಡಿದ್ರು ಇವರು? ಯಾವ್ದನ್ನ ಇಟ್ಕೊಂಡು ಶಂಕರಾಚಾರ್ಯದು ಅಂತ ಅನ್ಕೊಳಕ್ ಹೋದ್ರು? ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಭಾಮತಿಕಾರರು ಪಂಚಪಾದಿಕ ಬರ್ದದ್ದನ್ನಿಟ್ಕೊಂಡು ಶಂಕರಾಚಾರ್ಯರೇ ಹೇಳಿದ್ದಾರೆ ಅಂತ ಹೇಳಿ ಅದನ್ನ ಅಧ್ಯಯನ ಮಾಡಕ್ ಶುರು ಮಾಡ್ಬಿಟ್ರು. ಅರ್ಥ ಆಯ್ತಲ್ಲ? ಗೈಡ್ ಬುಕ್ಸ್ ಇಟ್ಕೊಂಡ್ರು ಅವರು. ಗೈಡ್ ಬುಕ್ಸ್ ಇಟ್ಕೊಂಡು ಅದಕ್ಕೆ ಭಾಷೆ ಬರೆಯಕ್ ಹೋದ್ರು. ಹೋಯ್ತು, ಅಲ್ಲಿ ಕಿತ್ಕೊಂಡು ಹೋಯ್ತು. ಯಾಕೆ ಅಂದ್ರೆ ಎಲ್ಲ ಮಸಿ ಹಚ್ಚಿದ್ದಾರೆ, ಸಗಣಿ ಹಚ್ಚಿದ್ದಾರೆ ತತ್ವಕ್ಕೆಲ್ಲ. ಇಲ್ಲಿ ದೇವ್ರಿದ್ರೆ ನಾವು ಡೈರೆಕ್ಟ್ ಆಗಿ ದೇವ್ರನ್ನ ಕೇಳ್ಬೇಕಾ? ಆ ಪೂಜಾರಿ ಹೇಳ್ತಾನೆ, ನಾನಿದ್ದೀನಿ ಮಧ್ಯದಲ್ಲಿ ಅಂತ ಅವನು ಪೂಜಾರಿ ಬಂದು ಹೇಳ್ದನ್ ಕೇಳ್ಬೇಕಾ? ನಾವು ದೇವ್ರಿದ್ದಾನೆ, ದೇವ್ರು ಮಾತಾಡ್ತಾ ಇದ್ದಾನೆ, ನಮ್ಮ ಎದುರುಗಡೆ ಇದ್ದಾನೆ. ಬಿಡು, ನೀನೇನ್ ಮಾತಾಡ್ತೀಯ? ನಾವು ದೇವ್ರು ಹೇಳದನ್ನೇ ಕೇಳ್ತೀವಿ, ನಾವು ದೇವ್ರನ್ನೇ ಕೇಳ್ತೀವಿ ಅಂತ ಅನ್ನೋದು ಬಿಟ್ಟು ಪೂಜಾರಿ ಹೇಳದನ್ನ ಇಟ್ಕೊಂಡು ಹೋದ್ರೆ ನಾವು ಇವ್ರು ಹಂಗ್ ಮಾಡಿದ್ರು. ಶಂಕರಾಚಾರ್ಯ ಬರೆದಿರೋದು ಇದೆ. ಪ್ರಪಂಚದಲ್ಲಿ ಪ್ರತಿಯೊಬ್ರು ಇದು ಶಂಕರಾಚಾರ್ಯ ಭಾಷ್ಯ ಅಂತ ಗೊತ್ತಿದೆ, ಅದನ್ನ ಹಿಡ್ಕೊಂಡ್ಲಿಲ್ಲ ಇವರು. ಇವ್ರು ಏನ್ ಮಾಡಿದ್ರು, ಇವ್ರ ಗೈಡ್ ಬುಕ್ಸ್ ನಿಟ್ಕೊಂಡು ಇದೇ ಶಂಕರಾಚಾರ್ಯ ಬರ್ತಿರೋದು ಅಂತ ಇಟ್ಕೊಂಡು ಅದಕ್ಕೆ ಭಾಷ್ಯ ಬರೆಯಕ್ ಹೋದ್ರು. ಯದ್ವಾ ತತ್ವ ಆಗೋಯ್ತು. ಒಂದು, ಯಾವಾಗ ಶಂಕರಾಚಾರ್ಯನ ಬಿಟ್ರು ಸಾರ್ವತ್ರಿಕ ಅನುಭವದಿಂದ ನೋಡೋದು ಬರಲಿಲ್ಲ. ಈ ಇಂಟೆಲೆಕ್ಚುಯಲ್ ಜಗ್ಲರಿ ಕೆಲಸ ಮಾಡುತ್ತೋ, ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟರು. ಕನಸು ನಿದ್ದೆ ನೋಡೋದು ಬರಲಿಲ್ಲ. ತತ್ವ ಕಿತ್ವ ಎಲ್ಲ ಬೇಸ್ಮೆಂಟ್ ಎಲ್ಲ ಅಲ್ಲಾಡೋಯ್ತು. ಅದ್ರ ಮೇಲೆ ಇವರು ಎಷ್ಟೇ ಬಿಲ್ಡಿಂಗ್ ಕಟ್ಲಿ, ಗಂಗಾರಾಮ್ ಬಿಲ್ಡಿಂಗ್ ಬಿದ್ದೋಗುತ್ತೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ನಾವು ಈ ಒಂದು ಬೇಸ್ಮೆಂಟ್ ಮೇಲೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ಎಷ್ಟು ಅರ್ಥ ಆಗದೆ ಕಷ್ಟ ಆಗತ್ತೆ ನಿಜವಾಗ್ಲು. ಇಲ್ಲಿ ನೋಡ್ರಿ, ಇವಾಗ ಓದೋಣ. ಇಷ್ಟು ಸ್ವಲ್ಪ ಅರ್ಥ ಆಯ್ತಲ್ಲ? ಅದಕ್ಕೆ ವ್ಯಾಖ್ಯಾನಕಾರರು ಅಂದಿದ ತಕ್ಷಣ ಫಸ್ಟ್ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಕೆಲವರು ಅಂತ ಅಂದ್ರು, ಭಾಮತಿಕಾರರು ಪಂಚಪಾದಿಕ ಇವರಿಬ್ಬರೇ ಮುಖ್ಯವಾಗಿ. ಅವ್ರೇನ್ ಹೇಳ್ತಾರೆ, ಸುಷುಪ್ತಿಯಲ್ಲಿ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಎಚ್ಚರದಲ್ಲಾಗುವ ಪರಾಮರ್ಶದ ಬಗೆಗೆ ಶಂಕೆಗಳು ಮತ್ತೆ ಸಮಾಧಾನ ಇವರೇ ಹೇಳ್ಕೊಂಡ್ಬಿಡ್ತಾರೆ. ಎಚ್ಚರದ ನಿದ್ದೆ ಮತ್ತು ಕನಸಿನ ವಿಚಾರಗಳನ್ನ ಎಚ್ಚರದಲ್ಲಿ ಅದು ತಗೊಂಡು ಇವರೇ ಅದಕ್ಕೆ ಸಮಾಧಾನ ಹೇಳ್ಕೊಂಡ್ಬಿಡ್ತಾರೆ. ಶಂಕರಾಚಾರ್ಯನ ಕೈ ಬಿಟ್ರು. ಆದ್ರಿಂದ ಯಾರೋ ಶಂಕರಾಚಾರ್ಯನ ಕೈ ಬಿಡ್ಲಿಲ್ಲ ಇವರು. ಶಂಕರಾಚಾರ್ಯನ ಇಟ್ಕೊಂಡು ಗೈಡ್ ಬುಕ್ಸ್ ಬರಿತೀವಿ ಅಂತ ಹೇಳಿ ಇಲ್ಲಿ ಎಡವುದ್ರಿ ಇವರು. ಯಾಕೆ ಅಂತಂದ್ರೆ ಇವ್ರಿಗೆ ಅವಸ್ಥಾತ್ರಯ ವಿಚಾರದಿಂದ ಅವ್ರ ಗುರುಗಳು ತಿಸ್ಕೊಡ್ಲಿಲ್ಲ. ಈವನ್ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ ಕೃಷ್ಣಸ್ವಾಮಿ ಅಯ್ಯರ್ ಇಲ್ಲದೆ ಇದ್ರೆ ಇದು ಬರ್ತಾ ಇರ್ಲಿಲ್ಲ. ಕೃಷ್ಣಸ್ವಾಮಿ ಅಯ್ಯರ್ಗೆ ಹಿಂದೆಗಡೆ ಆನಂತಪ್ಪನವರು ಇಲ್ಲದೆ ಇದ್ರೆ ಬರ್ತಾ ಇರ್ಲಿಲ್ಲ. ಇದು ಗುರುಮುಖೇನೇ ಬರಬೇಕು. ಈ ಕೃಷ್ಣಸ್ವಾಮಿಯ ನಮ್ಮ ಸ್ವಾಮಿಗಳು ಇದ್ದಿದ್ದರಿಂದ ನಮ್ಮ ಕುಲಕರ್ಣಿ ಸ್ವಾಮಿಗಳು ಭಗವತ್ಪಾದರು ಪಕ್ಕ ಹಿಡ್ಕೊಂಡು ಸ್ಪಷ್ಟವಾಗಿ ಕ್ಲೀನಾಗಿ ತಿಳಿಸ್ಕೊಡಕ್ ಬಂದಿದ್ರು. ಇದನ್ನ ಇಟ್ಬೇಕು ಅಷ್ಟೇ. ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ಸೊ ಈಗ ಅವ್ರು ಹೇಳದ್ ನೋಡ್ರಿ,
ಇವೆಲ್ಲ 2 ಪ್ಯಾರಾದಲ್ಲಿ ಈ ಭಾಮತಿಕಾರರು ಪಂಚಪಾದಿಕಾರರು ಏನ್ ಹೇಳ್ತಾರೆ ಅಂತ ಹೇಳ್ತಾರೆ. ಹೀಗೆ ಈ ಸುಷುಪ್ತಿಯಲ್ಲಿರುವ ಸಾಕ್ಷಿಯೇ ಕನಸಿನಲ್ಲಿಯೂ ಎಚ್ಚರದಲ್ಲಿಯೂ ಇರುತ್ತಾನೆ ಎಂಬುದು ಸರ್ವಸಮ್ಮತ. ಕರೆಕ್ಟ್, ನಾವು ಅದನ್ನೇ ಹೇಳೋದು. ಸುಷುಪ್ತಿಯಲ್ಲಿರೋ ಸಾಕ್ಷಿಯೇ ಎಚ್ಚರದಲ್ಲೂ ಇದ್ದಾನೆ, ಕನಸಿನಲ್ಲೂ ಇದ್ದಾನೆ. ಇದು ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಎಚ್ಚರದಲ್ಲಿ ಆಗುವುದು ಸುಷುಪ್ತಿಯಲ್ಲಿದ್ದ, ಇಲ್ಲಿ ತಪ್ಪದು. ಎಲ್ಲಿ ಎಚ್ಚರದಲ್ಲಿ ಆಗುವುದು ಸುಷುಪ್ತಿಯಲ್ಲಿ, ಎಚ್ಚರದಲ್ಲಿ ಅವನಿಗೆ ಅನುಭವ ಆಗೋದು, ನಿದ್ದೆ ಅನುಭವ ಹೆಂಗಾಗುತ್ತೆ ಅಂತಂದ್ರೆ ಅವನು ಬರ್ದಿದ್ದಾನೆ, ಯಾರೋ ಭಾಮತಿಕಾರ ಪಂಚಪಾದಿಕಾರ ಏನ್ ಬರ್ದಿದ್ದಾನೆ, ಶಂಕರಾಚಾರ್ಯ ಹಿಂಗ್ ಬರ್ದಿದ್ದಾರೆ ಅಂತ ಬರ್ದ್ಬಿಟ್ಟಿದ್ದಾನೆ. ಸುಷುಪ್ತಿಯಲ್ಲಿದ್ದ, ಸುಷುಪ್ತಿಯಲ್ಲಿ ಏನೇನಿದೆ, ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ. ಸುಷುಪ್ತಿಯಲ್ಲಿ ಏನೇನಿದೆ, ಏನಿದೆ ಸುಷುಪ್ತಿಯಲ್ಲಿ? ನಾವು ಏನ್ ಕಂಡ್ಕೊಂತೀವಿ? ಬರೀ ಸಾಕ್ಷಿ ಅನುಭವ ಅಷ್ಟೇ ಸರ್. ಬರೀ ಅನುಭವ, ಆತ್ಮ ಅಷ್ಟ್ ಮಾತ್ರ ತಾನೆ. ಇವಾಗ ಇವನು ದೊಡ್ಡ ಮನುಷ್ಯ ಹೇಳ್ತಾನೆ ನೋಡ್ರಿ, ಸುಷುಪ್ತಿಯಲ್ಲಿದ್ದ ಸಾಕ್ಷಿ ಅಂದ್ರೆ ಆತ್ಮ ಆಯ್ತು. ಅಲ್ಲಿ ಸುಖ ಇತ್ತಂತೆ. ಸುಖ ಇತ್ತ ಸ್ವಾಮಿ? ಸುಖ ಅಂದ್ರೆ ಏನಿಲ್ಲಿ? ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸುಖ ಎಲ್ಲಿಗೆ ಸಂಬಂಧಪಡುತ್ತದೆ? 3 ಅವಸ್ಥೆಗಳಲ್ಲಿ. ಎಚ್ಚರ, ಕನಸು. ಎಚ್ಚರಕ್ಕೆ ಯಾಕೆ ಎಚ್ಚರಕ್ಕೆ ಎಚ್ಚರಿಕೆ? ಸುಖ ಕರೆಕ್ಟ್, ದುಃಖ ಎಚ್ಚರ. ವೆರಿ ಗುಡ್ ಅಮ್ಮ. ದುಃಖ ಕರೆಕ್ಟ್ ಆಗಿ ಪಾಯಿಂಟ್ ಮಾಡೋದು ಕಲ್ಪನಾ. ಸುಖ ದುಃಖ ಎಚ್ಚರ ಕನಸುಗಳಲ್ಲಿ, ದೃಶ್ಯ ಪ್ರಪಂಚದಲ್ಲಿ ದ್ವೈತ. ದ್ವೈತ ಅಂತಂದ್ರೆ ಅನಾತ್ಮ, ದೃಶ್ಯ ಪ್ರಪಂಚದಲ್ಲಿ ಮಾತ್ರ. ಇಲ್ಲಿ ಇವರು ಸುಖ ಅಂತಂದ್ರು, ಸಾಕ್ಷಿನ ಹೇಳಿದ್ರು ಕರೆಕ್ಟ್. ಅದರ ಜೊತೆದಲ್ಲಿ ಸುಖ ಇದೆ ಅಂತಂದ್ರು. ಆನಂದ ಇದ್ದಿದ್ರೆ ಪರವಾಗಿಲ್ಲ, ಆನಂದ ಅಂತ ಹೇಳಿಲ್ಲ, ಸುಖ ಅಂತ ಹೇಳೋದು. ಹೋಗ್ಲಿ, ಅದ್ ಬಿಟ್ಬಿಡ್ರಿ. ಇನ್ನೊಂದು ಅಜ್ಞಾನ. ಗಾಢನಿದ್ರೆಯಲ್ಲಿ ಅಜ್ಞಾನ, ಎಚ್ಚರದಲ್ಲಿ ಅವುಗಳ ಸ್ಮರಣೆ. ಈಗ ಈ ಸ್ಮರಣೆ ನಿಜವಾಗಿ ಇದೆ ಅಂತ ಇಟ್ಕೊಂಡ್ಬಿಡ್ತಾರೆ ಇವರು. ನಾವು ಸ್ಮರಣೆ ಅಂತಂದ್ರೆ ಏನ್ ಮಾಡಿದ್ದೀವಿ? ನಮ್ಮ ಪ್ರಕಾರ ಸ್ಮರಣೆ ಅಂದ್ರೆ ಏನಪ್ಪ? ಶಂಕರಾಚಾರ್ಯ ಪ್ರಕಾರ ನಾವು ಸ್ಮರಣೆ ಮತ್ತೆ ಪ್ರತ್ಯಭಿಜ್ಞ ಹಾಗಂತಂದ್ರೆ ಏನ್ ಹೇಳಿದ್ದೀವಿ? ನಿಮ್ಗೆಲ್ಲ ಗೊತ್ತಿದೆ, ಹೇಳ್ರಿ ಯಾರಾದ್ರು. ಸ್ಮರಣೆ ಅಂತಂದ್ರೆ ಏನು? ಈಗ ಆಗಿದ ಸರ್, ಆಗಿದ ಘಟನೆಗಳನ್ನ ಅಲ್ಲ, ಒಂದೇ ಓಕೆ ಸರ್, ಹೇಳಿ 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 ಹೇಳಿ. ಕಾಲ ಪ್ರವಾಹದಲ್ಲಿ ಆಗಿರದ ಘಟನೆಗಳನ್ನ ಅದನ್ನು ಒಂದು ಹೇಳೋದಕ್ಕೆ ಸ್ಮರಣೆ. ಕಾಲ ಒಂದೇ ಇರಬೇಕು, ದೇಶ ಕಾಲ ಅದೇ ಸ್ಮರಣೆ. ಕರೆಕ್ಟ್. ಪ್ರತಿಭಿಜ್ಞ ಅಂದ್ರೆ ಕಾಲ ದೇಶದ ಜೊತೆಗೆ ಇನ್ನೇನ್ ಇರ್ಬೇಕಲ್ಲಿ ಸ್ಮರಣೆ ಆಗ್ಬೇಕಾದ್ರೆ? ಅವಸ್ಥೆಗಳು, ಅವಸ್ಥೆ, ಕಾಲ, ದೇಶ, ಕಾರ್ಯಕಾರಣ ಭಾವ ಎಲ್ಲ ಬರುತ್ತೆ. ಈಗ ಈ ಸ್ಮರಣೆ ಇವೆಲ್ಲ ದೃಶ್ಯ ಪ್ರಪಂಚಕ್ಕೆ ಸೇರೋದು. ನೆನಪು ಇರ್ಬೇಕು ಸರ್, ಅದು ಅದನ್ನ ಹೇಳ್ತೀವಿ. ಇದು ಸ್ಮರಣೆ ಅಂತ, ನೆನೆಸ್ಕೊಳ್ಳೋದನ್ನ ಸ್ಮರಣೆ ಅಂತ ಹೇಳ್ತೀವಿ. ಇಲ್ಲ, ಮನಸ್ಸು ಇರ್ಬೇಕು ಸರ್, ಮನಸ್ಸು ಇಟ್ಕೊಳ್ರಿ. ಮನಸ್ಸು ಸ್ಮರಣೆ ಸೇರೆ. ಹೇಗೆ ಕಾಲ ಒಂದೇ ಕಾಲ ಪ್ರವಾಹ ಹರಿತಾ ಇರುತ್ತೆ, ಮತ್ತೆ ಒಂದೇ ದೇಶ, ಅದೇ ದೇಶ, ಮತ್ತೆ ಅದೇ ಮನಸ್ಸು ಕಂಟಿನ್ಯೂಷನ್ ಇರುತ್ತೆ. ಸ್ಮರಣೆ ಅಂತ ಹೇಳ್ಬೇಕಾದ್ರೆ ಇಷ್ಟಿರ್ಬೇಕು. ಅದಕ್ಕೊಂದು ದೃಷ್ಟಾಂತ ಯಾರಿಗಾದ್ರೂ ನೆನಪಿದ್ರೆ ಹೇಳ್ರಿ. ದೃಷ್ಟಾಂತ ಕೊಟ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಾದ್ರೂ? ಬೆಳಗ್ಗೆ ಒಂದ್ ನಿಮಿಷ, ಶ್ರೀಧರ್ ಅವರೇ ಹೇಳಿ ಸರ್. ಬೆಳಿಗ್ಗೆ ಮಳೆ ಬಂತು, 11 ಗಂಟೆಗೆ. 12 ಗಂಟೆಗೆ ಎಲ್ಲ ಮರಗಳೆಲ್ಲ ಮುರಿದ್ ಬಿತ್ತು. ನಾನು 1 ಗಂಟೆಗೆ ಅದನ್ನೆಲ್ಲ ನೋಡಿದೆ. ಈಗ ಅದೇ ಹೇಳ್ತಾ ಇದ್ದೀನಿ. ಅದೊಂದು ಸೀಕ್ವೆನ್ಸ್ ಆಗಿ ಹೇಳ್ತಾ ಇದ್ದೀನಿ, ಮನಸ್ಸನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಈಗ 11 ಗಂಟೆಯಲ್ಲಿ ಮಳೆ ಆಯ್ತು, 12 ಗಂಟೆಯಲ್ಲಿ ಬಿರುಗಾಳಿ ಬಂತು, 1 ಗಂಟೆ ಅಷ್ಟೊತ್ತಿಗೆ ಮರಗಳೆಲ್ಲ ಬಿದ್ದೋಯ್ತು. ಇದನ್ನ ಅವನ್ ಬೇರೆ ದೇಶದಲ್ಲಿರೋ ಅವನ ಮಗನಿಗೆ ಫೋನ್ ಮಾಡಿ 2 ಗಂಟೆಗೆ ತಿಳಿಸ್ದ. 2 ಗಂಟೆಗೋ ಮಧ್ಯಾಹ್ನ. ಈಗ 11 ಗಂಟೆಗೆ ಮಳೆ ಆಗಿದ್ದು,
12 ಗಂಟೆಗೆ ಬಿರುಗಾಳಿ ಬೀಸಿದ್ದು, 1 ಗಂಟೆಗೆ ಮರಗಳೆಲ್ಲ ಬಿದ್ದೋಗಿದ್ದು, ಕಾಲಪ್ರವಾಹ ಒಂದೇ ಇದೆಯಾ ಬೇರೆ ಬೇರೆ ಇದೆಯಾ? ಪ್ರಶ್ನೆ ಕೇಳ್ತಾ ಇದೆ. ಒಂದೇ ಒಂದೇ ಇದೆ. ಸರ್, ಒಂದೇ ಒಂದೇ ಕಾಲ ಇದೆ. ಪ್ರಭಾವ. ಒಂದೇ ಇದೆ. ಈಗ ಎಚ್ಚರದಲ್ಲಿರೋ ಕಾಲ ಕನಸಿನಲ್ಲಿರಲ್ಲ, ಕನಸಿನಲ್ಲಿರೋ ಕಾಲ ಎಚ್ಚರದಲ್ಲಿರಲ್ಲ. ಹಾಗಲ್ಲ ಈಗ. ಅಲ್ಲಿಗೆ ಎಚ್ಚರದಲ್ಲೇ ಕಂಟಿನ್ಯೂ ಆಗ್ತಾ ಇದೆ ಇದು. ಮತ್ತೆ ಆ 11 ಗಂಟೆಗೆ ಇದ್ದಿದ್ದ ಮನಸ್ಸೇ 12 ಗಂಟೆಗೂ ಇದೆ. ಮನಸ್ಸಂತಂದ್ರು ಒಂದೇ, ಆ ಶರೀರ ಅಂತಂದ್ರು ಒಂದೇ, ಎಲ್ಲ ಒಂದೇ. ಈಗ ನನಗೆ ಈ ಶರೀರ ಎಚ್ಚರದಲ್ಲಿ ಇದ್ದೇ ಇದೆ, ಕಂಟಿನ್ಯೂಷನ್ ಇದೆ ಅಲ್ವಾ? ನಾನು ಹುಟ್ಟದಾಗಿಂದ ಸಾಯೋವರೆಗೂ ಇದು ಕಂಟಿನ್ಯೂಷನ್ ಇರುತ್ತಿದ್ದು. ಅದಕ್ಕೆ ಎಚ್ಚರದಲ್ಲೇ ಅವನು ಹೇಳ್ತಾ ಇರೋದು. ಸೊ ಅದರಿಂದ ಇವು ಮೊದಲನೇದು ಅನುಭವ ಅವನು ಕಣ್ಣಾರೆ ನೋಡಿದ್ದು. ಯಾವುದು? 7 ಗಂಟೆಯಲ್ಲಿ 11 ಗಂಟೆಯಲ್ಲಿ ಮಳೆ ಬಂದಿದ್ದು ಅನುಭವ, 12 ಗಂಟೆಯಲ್ಲಿ ಬಿರುಗಾಳಿ ಬೀಸಿದ್ದು ಅನುಭವ. ಅಲ್ಲಿ ಅನುಭವ ಅಂತಂದ್ರೆ ನಮ್ಮ ಎದುರುಗಡೆ ಅವು ನಡೀತಾ ಇರುತ್ತೆ. 1 ಗಂಟೆಗೆ ಮರಗಳೆಲ್ಲ ಬಿದ್ದೋಗಿದ್ದು ಅನುಭವ. ಈಗ ಅವನು 2 ಗಂಟೆ ಮೇಲೆ ಅಥವಾ 3 ಗಂಟೆ ಮೇಲೆ ತನ್ನ ಮಗನಿಗೆ ಫೋನ್ ಮಾಡಿ ಹೇಳ್ತಾನೆ. ಇದೆಲ್ಲ ಆಗೋಯ್ತು. ಫೋನ್ ಮಾಡಿ ಹೇಳುವಾಗ ಅದು ಏನದು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲನೇದು ಅನುಭವ 11, 12, 1. ಈ 3 ಗಂಟೆಗೆ ಫೋನ್ ಮಾಡಿ ಹೇಳುವಾಗ ಅದು ಏನು? ಸ್ಮರಣೆ. ಕರೆಕ್ಟ್. ಆ ಸ್ಮರಣೆ. ಈಗ 11 ಗಂಟೆಯಲ್ಲಿ ಯಾವ ಮನಸ್ಸಿತ್ತೋ, ಮನಸ್ಸು ಅಂತಂದ್ರು ಒಂದೇ, ಶರೀರ ಅಂತಂದ್ರು ಒಂದೇ, ಎಲ್ಲ ಇದೆ, ಒಂದೇ ಶರೀರ ಇರುತ್ತೆ. ಆ 12 ಗಂಟೆಯಲ್ಲೂ ಅದೇ ಮನಸ್ಸು, ಅದೇ ಶರೀರ, ಕಂಟಿನ್ಯೂಷನ್. ಮತ್ತೆ 1 ಗಂಟೆಯಲ್ಲೂ ಮರಗಳು ಬಿತ್ತೋದಾಗ ಅದೇ ಮನಸ್ಸು, ಅದೇ ಶರೀರ, ಅದೇ ಕಾಲ ಕಂಟಿನ್ಯೂಷನ್ ಇದೆ. ಈವನ್ ದೇಶ ಸ್ವಲ್ಪ ಅದೇನೆ ಆಗ್ತಾ ಇದೆ. ಅಲ್ಲಿಗೆ ಇವೆಲ್ಲ ಆಗ್ತಾ ಇದ್ದು. ಸಾಯಂಕಾಲ ಅವನು ನೆನಪಿಸ್ಕೊಳ್ಳುವಾಗ ಅವನ ಎದುರುಗಡೆ ಈ ಇನ್ಸಿಡೆನ್ಸ್ ಆಗಲ್ಲ. ನೆನೆಸ್ಕೊಂಡು ಅವನು ಅದನ್ನ ಹೇಳ್ತಾ ಇದ್ದಾನೆ. ನಾವು ಇಲ್ಲಿ ಅದನ್ನ ನೆನಪು ಅಂತ ಕರೀಬಹುದು. ಈಗ ಕನಸಿನಿಂದ ಎದ್ದ ಮೇಲೆ ನಾನು ಕನಸನ್ನ ವರ್ಣಿಸ್ತೀನಲ್ವಾ, ಆಮೇಲೆ ನಿದ್ದೆಯಿಂದ ಎದ್ದ ಮೇಲೆ ನನಗೆ ನಿದ್ದೆ ಹಾಯವಾಗಿತ್ತು ಅಂತ 100 ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಿರಲ್ಲ, ಇದನ್ನೇನಂತ ಕರಿತೀವಮ್ಮ? ಕಲ್ಪನಾ? ವ್ಯತ್ಯಾಸ ಏನು? ಅಥವಾ ಇದಕ್ಕೇನಂತ ಕರಿತೀವಿ ನಾವು? ಯಾರಾದ್ರೂ ಹೇಳಿ. ಶ್ರೀಧರ್? ನೇರವಾದ ಅನುಭವ ಅಂತ ಹೇಳ್ಬೋದು ಅಷ್ಟೇ. ಅಲ್ಲಲ್ಲ, ಇದನ್ನು ನಾವು ಏನಂತ ಕರಿತೀವಿ ವ್ಯವಹಾರ ದೃಷ್ಟಿಯಿಂದ? ಈಗ ನಾವು ಹೇಳುವಾಗ ಏನಂತ ಹೇಳ್ತೀವಿ? ಸರಿಯಾಗಿ ನೆನ್ಸ್ಕೊಂಡು ಜ್ಞಾಪಕ ಮಾಡ್ಕೊಂಡು ಹೇಳೋ, ಕನಸಿನಲ್ಲಿ ಹೆಂಗಾಯ್ತು, ಆ ಕನಸನ್ನು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡೋ. ನಿದ್ದೆನಲ್ಲಿ ಹೆಂಗಿದ್ದೆ? ನೆನಪಂತಾನೆ ಕರಿತೀವಿ. ಕರೆಕ್ಟ್ ತಾನೆ ಅಲ್ವಾ? ನೆನಪಂತ ಕರಿತೀವಿ, ಬಟ್ ಅರ್ಥ ಅದಲ್ಲ. ಅರ್ಥ ಆಯ್ತಾ? ಅಲ್ಲಿ ನೆನಪು ಅನ್ಬೇಕಾದ್ರೆ ಏನಿರ್ಬೇಕು? ಎಚ್ಚರದಲ್ಲಿರೋ ದೇಶ, ಎಚ್ಚರದಲ್ಲಿ ದೇಶ ಇದೆ, ಕನಸಿನಲ್ಲಿ ದೇಶ ಇದೆ. ಈ ಕಾಲ ಬೇರೆ, ಆ ದೇಶ, ಪ್ರತಿಯೊಂದು ವಸ್ತುಗಳೇ ಬೇರೆ. ನಿದ್ದೆಯಲ್ಲಿ ಯಾವುದೂ ಇಲ್ಲ. ಆದರೂ ಕೂಡ ಕನಸಿನ ಅನುಭವವನ್ನ ನೆನ್ಸ್ಕೊಂಡು ಹೇಳೋ ಅಂತ ಹೇಳ್ತೀನಿ, ನಿದ್ದೆ ಅನುಭವವನ್ನ ನೆನ್ಸ್ಕೊಂಡು ಹೇಳೋ ಅಂತ ಹೇಳ್ತೀನಿ. ಅಥವಾ ನಾನು ಪ್ರಶ್ನೆ ಕೇಳಿದ್ರೆ ಅವನು ನೆನ್ಸ್ಕೊಂಡು ಉತ್ತರ ಕೊಡ್ತಾನೆ. ಅಲ್ಲೂ ನಾವು ನೆನಪಂತ ಕರೆದ್ರೂ ಅರ್ಥ ಅದಲ್ಲ. ಚೆನ್ನಾಗಿ ಮೇಲ್ಕ್ ಹಾಕ್ಬೇಕು. ಸ್ವಲ್ಪ ಕ್ಲಿಷ್ಟವಾಗಿದೆ. ಚೆನ್ನಾಗಿ ನಿಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡ್ತು ಅಂತಂದ್ರೆ ಕಷ್ಟ ಇದೆಯಾ? ಇಲ್ಲ ಸರ್, ಇಲ್ಲ ಕಷ್ಟ ಏನಿಲ್ಲ. ಅಷ್ಟೇ ಶಬ್ದಗಳು ಬೇರೆ ಬೇರೆ ಶಬ್ದಗಳು ನಮ್ಗಷ್ಟೇ. ಇಲ್ಲ, ಏನಿಲ್ಲ, ಕಷ್ಟನೇ ಇಲ್ಲ. ನೋಡಿ, ಆಗೋಯ್ತು, ಮುಗಿದೋಯ್ತು. ನೀವು ಕನ್ಸಂತ ನಿಮ್ ನೆನಪಂತಾನೆ ಕರೀರಿ. ಈಗ ನೆನಪಂದ್ರೆ ನಮ್ಗೆ ಅರ್ಥ ಆಗೋಯ್ತು. ಈಗ ಪ್ರತ್ಯಭಿಜ್ಞ ಅಂದ್ರೆ ಏನು? ನೆನಪಂದ್ರೆ ಗೊತ್ತಾಯ್ತು. ಸ್ಮರಣೆ, ನೆನಪು, ಮೆಮರಿ, ಜ್ಞಾಪಕ ಎಲ್ಲ ಒಂದೇ. ಈಗ ಪ್ರತ್ಯಭಿಜ್ಞ ಅಂದ್ರೆ ಏನು? ಒಂದು ಎಕ್ಸಾಂಪಲ್. ಪ್ರತ್ಯಭಿಜ್ಞ ಅದೇ, ಒಂದ್ 25 ವರ್ಷ ಹಿಂದ್ಗಡೆ ಯಾರನ್ನೋ ಒಬ್ಬನ ನಂಗೆ ಪರಿಚಯ ಆಗಿರ್ತಾರೆ, ನೆನಪೇ ಇರಲ್ಲ. ಆಮೇಲೆ ಅವ್ರು ಈ ಕಣ್ಣು ಮುಂದೆ ಬಂದ ಕೂಡಲೇ ಎಲ್ಲ ಅನುಭವ ನೆನಪಾಗತ್ತೆ.
ಅವನಿದ್ದಲ್ಲ, ಅವನು ಯಾರು ಏನು ಅಂತ ಹೇಳ್ಬೋದು. ಅದು ಪ್ರತಿಪ್ರಜ್ಞೆ. ಅದು ಹಳೇದನ್ನ ನೆನಪು ಮಾಡ್ಕೊಂಡು ಹೇಳೋದು, ತಕ್ಷಣ ಹೇಳೋದು. ದೃಷ್ಟಾಂತವನ್ನು ಇಟ್ಕೊಂಡು ಮೆಲ್ಕ್ ಹಾಕ್ಬೇಕು ನಮ್ಮ ಮನಸ್ಸಿನಲ್ಲಿ, ಅದು ಫಿಕ್ಸ್ ಆಗೋವರೆಗೂ. ಆಮೇಲೆ ದೃಷ್ಟಾಂತ ಬೇಕಾಗಿಲ್ಲ. ಆದರೂ ದೃಷ್ಟಾಂತ ಇಟ್ಕೊಂಡ್ರೆ ನಮಗೂ ಅರ್ಥ, ಬೇರೆಯವ್ರಿಗೂ ಅರ್ಥ ಆಗುತ್ತೆ. ಈಗ ಈ ಪ್ರತ್ಯಭಿಜ್ಞಕ್ಕೂ ಈ ಸ್ಮರಣೆಗೂ ವ್ಯತ್ಯಾಸ ಏನು ಶ್ರೀಧರ್ ಅವರೇ? ವ್ಯತ್ಯಾಸ ಎರಡಕ್ಕೆ ಏನ್ ವ್ಯತ್ಯಾಸ ಇದೆ? ಒಂದು ಪ್ರತ್ಯಕ್ಷ ಅನುಭವ, ಇನ್ನೊಂದು ಅನುಭವದ ಸ್ಮರಣೆ. ಯಾವಾಗಿರೋದು ನಾನು ಕರೆಕ್ಟ್. ಸ್ಮರಣೆ ತಂದ್ಕೊಂಡವಾಗ ಆ ಅನುಭವ ಮುಂದೆ ಇರಲ್ಲ, ನೆನ್ಸ್ಕೊಂಡು ಹೇಳಬೇಕು. ಪ್ರತ್ಯಭಿಜ್ಞದಲ್ಲಿ ಹಿಂದೆ 25 ವರ್ಷ ಹಿಂದೆ ನೋಡಿದ ಅನುಭವವೇ ಪ್ರತ್ಯಭಿಜ್ಞ ಅಂತ. ನಾನು ಅವನ್ನ 25 ವರ್ಷ ಆದ್ಮೇಲೆ ಅವನ್ನ ನೋಡಿದಾಗ ಅವನೇ ನೀನು ಅಂತ ಹೇಳಿದಾಗ ಅವನೇ ಇವನಿಲ್ಲಿ. ಬಟ್ ವೇರಿಯೇಷನ್ಸ್ ಆಗಿರುತ್ತೆ. ಅವನು ದೊಡ್ಡವನಾಗಿರ್ತಾನೆ. ನಾವು 25 ವರ್ಷದಿಂದ ನೋಡಿದ್ರೆ ಮುದ್ಕ ಆಗಿರ್ತಾನೆ, ಕೂದಲು ಬಿದ್ದೋಗಿರ್ತಾನೆ, ಔಟ್ ಬಿಡ್ರಿ. ಬಟ್ ಅದೇ ಅನುಭವ ಈಗಲೂ ಇದೆ. ಅವನು ನಮ್ಮ ಎದುರುಗಡೆ ಪ್ರತ್ಯಕ್ಷ ಆಗ್ತಾನ. ಅದಕ್ಕೆ ಪ್ರತಿಬಿಂಬ ಅಂತ ಹೇಳ್ತಾರೆ. ಹಾಗೆ ಸೊ ಇವೆರಡು ಡಿಫ್ರೆನ್ಸ್ ಗೊತ್ತಾದ್ರೆ ಸಾಕು. ಸೊ ಇಲ್ಲಿ ನನ್ನ ಪಾಯಿಂಟ್ ಏನು ಅಂತಂದ್ರೆ, ನಾವು ಈ ಸ್ಮರಣೆ ಆಗ್ಲಿ, ಈ ಯಾವುದು ಪ್ರತ್ಯಭಿಜ್ಞ ಆಗ್ಬೇಕಾದ್ರೆ ಎಲ್ಲಿ ಸಾಧ್ಯ ಇದು ಅಂದ್ರೆ ದೃಶ್ಯ ಪ್ರಪಂಚದಲ್ಲಿ ಮಾತ್ರ. ಮತ್ತೆ ಇದಕ್ಕೆ ಕಾಲ, ದೇಶ, ಕಾರ್ಯಕಾರಣ ಭಾವ ಮತ್ತೆ ಒಂದೇ ಇರ್ಬೇಕು ಪ್ರವಾಹ. ಅದೇ ಮನಸ್ಸು, ಅದೇ ಕಾಲ, ಅದೇ ದೇಶ, ಅದೇ ಅವಸ್ಥೆ ಒಳಗಡೆ ಕಂಟಿನ್ಯೂ ಆಗ್ಬೇಕು. ಈ ಅವಸ್ಥೆದ ಅಲ್ಲಿಗೆ, ಆ ಅವಸ್ಥೆದ ಇಲ್ಲಿಗೆ ಮಾಡಕ್ ಬರಲ್ಲ. ಆದರೂ ನೋಡ್ರಿ, ಈಗ ಕನಸಿನಲ್ಲಿರೋ ಮನಸ್ಸು ಬೇರೆ, ಎಚ್ಚರದಲ್ಲಿರೋ ಮನಸ್ಸು ಬೇರೆ. ನಾವು ಹೇಳುವಾಗ ಕೇಳ್ತೀವಿ, ಪ್ರಶ್ನೆ ಕೇಳಿದಾಗ, ಕನಸನ್ನು ನೆನ್ಸ್ಕೊಂಡು ಕರೆಕ್ಟ್ ಆಗಿ ನೆನ್ಸ್ಕೊಂಡು ಹೇಳು, ಏನೇನಾಯ್ತಲ್ಲಿ, ಹುಲಿ ಬಂದಿದ್ದು, ಹೆದರ್ಕೊಂಡಿದ್ದು, ಇಲ್ಲಿ ಹುಚ್ಚು ಮಾಡ್ಕೊಂಡು, ಇವೇನೇನು ಕೇಳ್ತಾ ಇರ್ತೀವಿ. ಅವನು ಏನ್ ಮಾಡ್ತಾರೆ, ತಾಳ್ ಇನ್ನೊಂದ್ಸರಿ ನೆನ್ಸ್ಕೊಂತೀನಿ ಹಂಗೆಲ್ಲ ಹೇಳ್ತೀವಿ ನೆನ್ಪು ಅಂತ. ಬಟ್ ಅದು ಅಲ್ಲ. ಯಾಕೆ? ಈಗ ನಾನು ಇಲ್ಲಿ ಉತ್ತರ ಕೊಟ್ರೆ ನಿಮಗೆ ಪೂರ್ತಿ ಅರ್ಥ ಆಯ್ತು. ಯಾಕೆ ನೆನಪು ಅಂತ ಹೆಸರು ಕೊಡ್ತೀವಿ, ಬಟ್ ನಿಜವಾದ ಅರ್ಥದಲ್ಲಿ ಅದು ನೆನಪಲ್ಲ. ಯಾಕೆ? ಅದು ಬರೀ ಮನಸ್ಸಿನ ಪ್ರಕ್ರಿಯೆ, ಇಂದ್ರಿಯಗಳ ಅನುಭವ ಅಲ್ಲ. ಹಾಗಲ್ಲ. ಇನ್ಯಾರಾದ್ರೂ? ಕನಸು ನೆನಪಲ್ಲ, ಅದು ಅನುಭವ. ಅದು ಸರಿ. ನೀ ಕನಸು ಕಾಣುವಾಗ ಅದು ಅನುಭವ. ನೀನ್ ಎಚ್ಚರದಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡುವಾಗ ಅದೇನಂತೀಯ, ನೀನು ನೆನಪಂತೀಯ. ಬಟ್ ನೀನ್ ಹೇಳ್ತಾ ಇಲ್ಲ, ಎಚ್ಚರದವನು ನಾನೇ ಹೇಳ್ತಿದ್ದೀನಿ ಅಂತ ನೀನ್ ಅಂದ್ಕೊಂತೀಯ. ಅದು ಆ ಹೇಳವನು ಬೇರೆ, ಕಂಡವನು ಬೇರೆ. ಈ ಪ್ರಶ್ನೆ ನೀನ್ ಈಗ ಅಂದ್ಕೊಳ್ತಾ ಇರೋದು ನಾನು ಕನಸನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಾನೇ ಕಂಡಿದ್ದೀನಿ, ನಾನೇ ಹೇಳ್ತಾ ಇದ್ದೀನಿ ಅಂತ ನೀ ಹೇಳ್ತೀಯ. ಅದಲ್ಲ ಅದು. ಇವನು ಫೇಕ್, ಇವನು ಹೇಳೋದಿಲ್ಲ, ಹಿಂದ್ಗಡೆ ಅವನು ಹೇಳ್ತಾ ಇದ್ದಾನೆ. ಅದನ್ನ ಅಬ್ಸರ್ವ್ ಮಾಡಿಲ್ಲ ನೀನು. ಓಕೆ ಸುರೇಶ, ನನ್ನ ಪ್ರಶ್ನೆ ಅದಲ್ಲ. ನೀನ್ ಹೇಳ್ತಾ ಇರೋ ಆನ್ಸರ್ ಕರೆಕ್ಟ್ ಇದೆ, ಬಟ್ ಇಲ್ಲಿಗೆ ಅದು ಹೊಂದಲ್ಲ. ಈಗ ಅಂದ್ರೆ ಇಲ್ಲಿ ಒಂದೋದು ಏನಪ್ಪಾ ಅಂದ್ರೆ ಅದು ನೆನಪಲ್ಲ, ಕನಸು ನೆನಪಲ್ಲ. ಬಟ್ ಬೇರೆ ಏನಿದೆ ಹೇಳೋದು, ಅದ್ರ ಸೀಕ್ರೆಟ್. ಅದು ನೆನಪಲ್ಲ, ಆದ್ರೆ ಅದೇನು ಇಲ್ಲಿ ಈಗ ಏನಂತ ಕರಿತೀಯ ಅದನ್ನ? ಅದೇನು ಹೇಳ್ತೀವಿ? ಅದೊಂದು ಅನುಭವ, ಎಕ್ಸ್ಪೀರಿಯನ್ಸ್. ಆಯ್ತಾ ಸುರೇಶ? ಆಯ್ತೇನೋ? ಓಕೆ, ನಾನು ಹೇಳ್ತೀನಿ, ಗಮನ ಕೊಟ್ಟು ಕೇಳಿ.
ಈಗ ನನ್ನ ಪ್ರಶ್ನೆ ನಿಮ್ಗೆ ಗೊತ್ತಾಗುತ್ತೆ. ಶ್ರೀಧರ್ ಅವರು ಎಕ್ಸ್ಪ್ಲೇನ್ ಮಾಡಿದಾಗ 11 ಗಂಟೆಗೆ ಮಳೆ ಆಯಿತು, 12 ಗಂಟೆಗೆ ಬಿರುಗಾಳಿ ಬಂತು, 1 ಗಂಟೆಗೆ ಮರಗಳು ಬಿದ್ದೋಯ್ತು. ಅವನು 4 ಗಂಟೆಗೆ ತನ್ನ ಮಗ ಇಂಡಿಯಾದಲ್ಲಿದ್ದವನು ಫೋನ್ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದ. ಇಲ್ಲಿ ಏನಾಗ್ತಾ ಇದೆ ಶ್ರೀಧರ್ ಅವ್ರು ನೀವೇ ಹೇಳಿ. ನಿಮ್ಗೆ ಗೊತ್ತು, ಆನ್ಸರ್ ಹೇಳಿದ್ದೀರ, ಮತ್ತಿನ್ನೊಂದ್ಸರಿ ಕೇಳ್ತಾ ಇದ್ದೆ ಇನ್ನು ಕ್ಲಿಯರ್ ಆಗೋದಕ್ಕೆ ಹೇಳಿ. ಇದು ಪ್ರತ್ಯಕ್ಷ ಅನುಭವನ ನೆನಪು ಮಾಡ್ಕೊಂಡು ಒಂದೇ ಕಾಲ ಪ್ರವಾಹದಲ್ಲಿ ಹೇಳ್ತಾ ಇದ್ದೀನಿ. ಒಂದೇ ಕಾಲ ಪ್ರವಾಹ ಕಂಟಿನ್ಯೂಷನ್ ಹರಿತಾ ಇದೆ. ಕಾಲ, Yes. ದೇಶ, ಮನಸ್ಸು, ಈ ಆಧ್ಯಾತ್ಮಿಕ ಅಧಿಭೌತಿಕ ಏನೇ ಎಲ್ಲ ಒಂದೇ ಕಂಟಿನ್ಯೂಷನ್ ಇದೆ. ಹೌದು, ಕರೆಕ್ಟ್ ತಾನೆ? ಕರೆಕ್ಟ್. ಈಗ ಕನಸಿನಲ್ಲಿ ಯಾವ ಕಾಲ ಇದೆ, ಯಾವ ಶರೀರ ಇದೆ, ಅಲ್ಲಿ ಭಿಕ್ಷುಕ ತಾನೆ ಕಾಲ. ಅದು ಬೇರೆ ಬೇರೆ ಕಾಲ ಪ್ರವಾಹ. ಹೌದಪ್ಪ, ಅದನ್ನೇ ನಾವು ಅದನ್ನೇ ಹಿಡ್ಕೋಬೇಕು ನಾವು ಇಲ್ಲಿ, ಅದನ್ನು ಹಿಡ್ಕೋಬೇಕು ನಾವು. ಅಲ್ಲಿರೋ ಈಗ ಇಲ್ಲಿ ಹೇಗೆ ಕಾಲ, ದೇಶ, ಮನಸ್ಸು ಅಥವಾ ಶರೀರ ಕಂಟಿನ್ಯೂಷನ್ ಇದೆ. ಶ್ರೀಧರ್ ಅವರು ಹೇಳಿದ್ದಿರಲ್ಲ 11 ಗಂಟೆ, 12 ಗಂಟೆ, 1 ಗಂಟೆ ಸಾಯಂಕಾಲಕ್ಕೆ ಅವನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕನಸಿನಲ್ಲಿ ಅದೇ ಕಾಲ. ಯಾಕೆಂದ್ರೆ ಕನಸಿನಲ್ಲಿರೋ ಕಾಲ ಎಚ್ಚರದಲ್ಲಿಲ್ಲ, ಬೇರೆ. ಕನಸಿನಲ್ಲಿರೋ ಶರೀರ ಎಚ್ಚರದಲ್ಲಿಲ್ಲ, ಬೇರೆ ಶರೀರ. ದೇಶ ಕೂಡ ಬೇರೆ, ಶರೀರ ಬೇರೆ, ಅಲ್ಲಿರೋ ಸೂರ್ಯ ಸೆಟ್ಟೆ ಬೇರೆ. ನಿಮಗೆ ನೆನಪೆಂಗಾಗುತ್ತೆ ಅಂತ ಪ್ರಶ್ನೆ ಕೇಳೋದು. ಆದರೂ ನಾವು ಹೇಳುವಾಗ ಹೇಳ್ತೀವಿ, ಅದಕ್ಕೋಸ್ಕರ ಹೆಸರು ಕರೆಕ್ಟ್ ನೆನಪಂತ ಹೇಳಿದ್ರು ಅರ್ಥ ಇದಲ್ಲ, ಅಷ್ಟು ತಿಳ್ಕೊಂಡ್ರೆ ಸಾಕಪ್ಪ. ಸೊ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಡಿಫ್ರೆನ್ಸ್ ಗೊತ್ತಾಗಿದೆ ಇವಾಗ ನಿಮ್ಗೆ. ಈ ಡಿಫ್ರೆನ್ಸ್ ತಿಳ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಆದ್ರಿಂದ ಸೇಮ್ ಕನಸಿಂದು ನಿದ್ದೆ ಬೇರೆ ಏನಾದ್ರು ಹೆಸರಿದೆಯಾ ಸರ್? ಅದಕ್ಕೆ ಯಾವ್ದು ಬಿಟ್ಟು, ಈಗ ನೆನಪು ಸ್ಮರಣೆ ಬಿಟ್ಟು ನಾವು ನಿದ್ದೆ ನೆನಪು ಬಿಟ್ಟು ಕನಸಿನಲ್ಲಿ ಆಗಿರೋದಕ್ಕೆ ನೆನಪು ಮಾಡಿ ಅದಕ್ಕೆ ಏನಾದ್ರೂ ಬೇರೆ ಶಬ್ದಗಳಿದೆ? ಅದಕ್ಕೆ ಏನಿಲ್ಲ, ನೆನಪಂತಾನೆ ಕರಿತೀವಿ, ಇದಕ್ಕೂ ನೆನಪಂತ ಕರಿತೀವಿ, ಅದಕ್ಕೂ ನೆನಪಂತ ಕರಿತೀವಿ. ಬಟ್ ನಮ್ಗೆ ಡಿಫ್ರೆನ್ಸ್ ಗೊತ್ತಿರ್ಬೇಕು. ಏನ್ ಬೇಕಾದ್ರು ಮಂಗಳವಾರ ಅಂತ ಕರೀರಿ, ಅದು ಮಂಗಳವಾರ ಅಲ್ಲ. ನೀವು ಕರ್ಕೊಳ್ಳೋದಕ್ಕೆ ಏನಂತೆ ಹಾಗೆ ಅಲ್ವಾ? ಅವಸ್ಥೆ ಅಂತ ಕರಿತೀವಿ, ನಿಜವಾಗ್ಲೂ ಅವಸ್ಥೆ ಅಂತ ಕರಿಬೇಕಾದ್ರೆ ಅರ್ಥನೇ ಬೇರೆ. ಬಟ್ ನಾವು ಅವಸ್ಥೆ ಅಂತ ಕರಿತೀವಿ. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಿದೆ, ಚೆನ್ನಾಗಿ ಮೆಲ್ಕ್ ಹಾಕೋಬೇಕು. ಇಲ್ಲಿ ಮನನ ತುಂಬಾ ಕೇಳುತ್ತೆ. ನಾವು ಮನನ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಆಗ್ತಾ ಇರುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ನಾವು ಯಾಕೆ ಅಲ್ಲಿ ನೆನಪು ಅಂತೀವಿ ಅಂದ್ರೆ, ಎಚ್ಚರದಲ್ಲಿರೋ ನಾನೇ ಕನಸು ಕಂಡೆ ಅಂತ ನಾವು ಅಲ್ಲಿ ನೆನಪು ಅಂತ ಹೇಳ್ತೀವಿ ಸರ್. ಅಲ್ಲ, ನೀವು ನೆನಪಂತ ಹೇಳ್ರಿ, ಬಟ್ ಈ ಅರ್ಥ ಅಲ್ಲ. ಹೆಸರು ಮಾತ್ರ ಸೇಮ್, ಅಲ್ಲಿಗೂ ನೆನಪಂತೀನಿ, ಇಲ್ಲಿಗೂ ನೆನಪಂತೀನಿ. ಬಟ್ ಆದ್ರೆ ಇಲ್ವಲ್ಲಪ್ಪ, ನೆನೆಸ್ಕೊಳ್ಳೋದಿಕ್ಕೆ ಇವನು ಇರೋದೇ ಇಲ್ವಲ್ಲ. ಕನ್ಸಿದ್ದ ಇವನು ಇರೋದೇ ಇಲ್ವಲ್ಲ ಇವನು. ಅದೆಲ್ಲ ಇಂಪಾರ್ಟೆಂಟು. ನಾವಿಲ್ಲಿ ಸಾಕ್ಷಿ ಇಟ್ಕೊಂತ ಇಲ್ಲ ಸುರೇಶ, ನೀನ್ ಸಾಕ್ಷಿ ಇಟ್ಕೊಂತ ಇದೀಯ. ನಾವು ಸಾಕ್ಷಿ ವಿಚಾರಕ್ಕೆ ಹೋಗೇ ಇಲ್ಲ. ಇಲ್ಲಿ ಕಾಲ, ದೇಶ ಮತ್ತೆ ಒಂದೇ ಮನಸ್ಸು ಕಂಟಿನ್ಯೂಷನ್ ಇದೆಯಾ ಅದ್ ನೋಡ್ತಾ ಇದ್ವಿ. ಅದೇ ರೀತಿ ನಿದ್ದೆನಲ್ಲಿ ಕಾಲ ದೇಶಗಳೇ ಇಲ್ಲ, ಅಲ್ಲಿ ಮನಸ್ಸೇ ಇಲ್ಲ, ಮತ್ತು ಅಲ್ಲಿ ಶರೀರಗಳಿಲ್ಲ, ಏನೇನು ಇಲ್ಲ. ಅದನ್ನೂ ಕೂಡ ನಾವು ನೆನಪು ಅಂತ ಕರಿತೀವಿ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಅಟ್ಲೀಸ್ಟ್ ಕನಸಿನಲ್ಲಿ ಬೇರೆ ಸೆಟ್ಟು, ಅಲ್ಲೂ ಕಾಲ ಇದೆ, ದೇಶ ಇದೆ, ಬೇರೆ ಶರೀರ, ಅವೆಲ್ಲ. ಆದ್ರಿಂದ ಇಲ್ಲಿ ನಾವು ಯಾವುದಕ್ಕೋಸ್ಕರ ಹಂಗೆ ಕರಿತೀವಿ ಅನ್ನೋದನ್ನ ಇಂಪಾರ್ಟೆಂಟ್ ಅಷ್ಟೇ. ಅರ್ಥ ಆಗಿದ್ರೆ ಸಾಕು ನಮ್ಗೆ. ಹೆಸರುಗಳು ಕರ್ಕೊಳ್ರಿ, ಬಟ್ ಈ ಅರ್ಥ ಅಲ್ಲ. ನಾನು ಇವಾಗ 11 ಗಂಟೆಗೆ ಮಳೆ ಆಯ್ತು, 12 ಗಂಟೆಗೆ ಅದು ಅರ್ಥ. ಏನಮ್ಮ ಹೇಳ. ನೆನಪಲ್ಲ ಅದು ಅಂತ ಗೊತ್ತಾಯ್ತು ಸರ್. ಆದ್ರೆ ನೆನೆಸ್ಕೊಂಡು ಹೇಳ್ತೀವಿ ಅಂತ ನಾವು ವ್ಯಾವಹಾರಿಕವಾಗಿ ಹೇಳ್ತೀವಿ ಅಷ್ಟೇ. ನೀವು ನೆನಪಂತ ಹೆಸರು ಕೊಟ್ಟಿದ್ದೀರಾ. ಆದ್ರೆ ಇಲ್ಲಿ ನಾವು 12 ಗಂಟೆ, 1 ಗಂಟೆ, 11, 12, 1 ಅಂತ ಏನ್ ಹೇಳ್ತೀವೋ ಆ ಅರ್ಥ ಅಲ್ಲಿ ಸೂಟ್ ಆಗಲ್ಲ. ಬಟ್ ಹೆಸರು ಮಾತ್ರ ಕೊಟ್ಟಿದ್ದೀನಿ. ಹಾಗೆ ಅಷ್ಟು ತಿಳ್ಕೊಳ್ರೆ ಮುಂದಕ್ಕೆ ಹೋಗೋಣ. ಇಲ್ಲಿ ನಾವು ತುಂಬಾ ಇಷ್ಟೊಂದು ಕಾಲ ಕಳೆಯೋದು ಬೇಡ.
ಇಷ್ಟು ಅರ್ಥ ಆಗಿದ್ರೆ ಸಾಕು. ಇದನ್ನ ಮತ್ತೆ ಮೆಲ್ಕ್ ಹಾಕ್ತಾ ಇದ್ದು ಕೇಳ್ತಾ ಇದ್ರೆ ಚೆನ್ನಾಗಿ ರಸ್ ಮಾಡ್ತಾ ಇದ್ದೀರಾ, ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ನಾವು ಆತ್ಮನ್ ಗುರುತಿಸೋದಲ್ಲ, ಇಲ್ಲಿ ಕಂಡವನು ಬೇರೆ ಹೇಳೋವನು ಬೇರೆ. ನನ್ಗೆ ಈ ಪಾಯಿಂಟ್ ಅಲ್ಲ ಇಲ್ಲಿ ನಾವು ಹೈಲೈಟ್ ಮಾಡ್ತಾರೆ. ಸುರೇಶ, ನೀನು ಅದನ್ನ ಹೈಲೈಟ್ ಮಾಡ್ತಾ ಇದೀಯ, ನಮ್ಗೆ ಅದೆಲ್ಲ ಬೇಕಾಗಿರೋದು. ಇಲ್ಲಿ ಒಂದೇ ಕಾಲ ಪ್ರವಾಹ ಇದೆಯಾ, ಒಂದೇ ದೇಶ ಪ್ರವಾಹ ಇದೆಯಾ, ಒಂದೇ ಮನಸ್ಸು ಕಂಟಿನ್ಯೂಷನ್ ಇದೆಯಾ? ಈಗ ಇಲ್ಲ, ಬೇರೆ ಪ್ರವಾಹ ಬೇರೆ, ಇದು ಬೇರೆ ಬೇರೆ ಪ್ರವಾಹ. ಅದಕ್ಕೋಸ್ಕರ ಇಲ್ಲಿ ಅದು ನಮ್ಗೆ ಹೈಲೈಟು. ಕಂಡವನ ಆತ್ಮನೇ ಅದು ಬೇರೆ. ನೀನ್ ಹೇಳಿದ್ದ ಆನ್ಸರ್ ಕರೆಕ್ಟು, ಬಟ್ ಇಲ್ಲಿಗೆ ನಮಗ್ ಸೆಟ್ ಆಗ್ತಾ ಇಲ್ಲ. ಅದನ್ನ ಬಿಟ್ಬೇಡ, ಅಷ್ಟು ಸಾಕು. ಇಷ್ಟು ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆದ್ರೆ ಸಾಕು. ಇದನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಮೆಲ್ಕ್ ಹಾಕ್ರಿ. ಎಕ್ಸಾಂಪಲ್ ಅದನ್ನೇ ಇಟ್ಕೊಳ್ರಿ. ಸ್ವಾಮಿಗಳೇ ಹೇಳಿರೋ ಎಕ್ಸಾಂಪಲ್ಸ್ 2 ಆ ತರ ಹೇಳಿದ್ದಾರೆ, ಅದನ್ನೇ ಇಟ್ಕೊಳ್ರಿ. ಆದ್ರಿಂದ ಈಗ ಇನ್ನೂ ಒಂದು ಹೇಳಿದ್ದಾರೆ. ಈಗ ಗಡಿಯಾರ ಇದೆ, ಗಡಿಯಾರ 1 ಗಂಟೆ ಹೊಡೆಯುತ್ತೆ, 2ನೇ ಗಂಟೆಗೆ 2 ಹೊಡೆಯುತ್ತೆ, 3ನೇ ಗಂಟೆಗೆ 3 ಹೊಡೆಯುತ್ತೆ. ನೋಡ್ರಿ, ಗಡಿಯಾರ ಅದೇ ವಸ್ತು, ಅದೇ ಮನಸ್ಸು. 1 ಗಂಟೆ ನೋಡಿದ ಮನಸ್ಸೇ 2ನೇ ಗಂಟೆ ಹೊಡೆದಿದ್ದು ನೋಡ್ತಾ ಇರೋದು, 3ನೇ ಗಂಟೆ ಹೊಡೆದಿದ್ದು ನೋಡ್ತಾ ಇರೋದು. ಮನಸ್ಸು ಕಂಟಿನ್ಯೂಷನ್ ಇದೆ, ಕಾಲ ಸ್ವಲ್ಪ ಮೂವ್ ಆಗ್ತಾ ಇದೆ, ದೇಶ ಅದೇ. ಅಂದ್ರೆ ಇದು ಒಂದೇ, ಹೀಗಿದೆ, ಒಂದೇ ಅದೇ ಮನಸ್ಸೇ, ಕಂಟಿನ್ಯೂಷನ್ ಇದೆ ಇಲ್ಲಿ. ಬಟ್ ಕನಸಿನಲ್ಲಿರೋ ಮನಸ್ಸು ಎಚ್ಚರದಲ್ಲಿ ಕಂಟಿನ್ಯೂಷನ್ ಇರೋಲ್ಲ. ಕನಸಿನಲ್ಲಿರೋ ಕಾಲ ಹಂಗೆ ಕಂಟಿನ್ಯೂ ಆಗೋಲ್ಲ. ಕನಸಿನಲ್ಲಿರೋ ದೇಶ ಹಂಗೆ ಎಚ್ಚರ ಕಂಟಿನ್ಯೂ ಆಗಲ್ಲ. ನಿದ್ದೆನಲ್ಲಂತೂ ಕಾಲ, ದೇಶ, ಕಾರ್ಯ, ಕಾರಣ ಭಾವ ಮತ್ತೆ ಶರೀರವೇ ಇಲ್ಲ. ಅದನ್ನೂ ಕೂಡ ನಾವು ನೆನಪು ಅಂತ ಕರಿತೀವಿ. ಕರೀರಿ, ಕರ್ಕೊಳ್ರಿ, ಬೇರೆ ದಾರಿ ಇಲ್ಲ. ಶಾಸ್ತ್ರಕ್ಕೆ ಬೇರೆ ಹೆಸರುಗಳಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಕರೆದ್ರು ನಿಮಗ್ ಗೊತ್ತಿರಬೇಕು. ಈ ಅರ್ಥ ನಾವು ಇಟ್ಕೋಬಾರ್ದು. ಅವಸ್ಥೆಗಳಿಗೂ ಹೀಗೆ, ಮಂಗಳವಾರಕ್ಕೂ ಹೀಗೆ, ಯೋಗಕ್ಕೂ ಹೀಗೆ. ನೀವು ಇದನ್ನ ಮೆಲ್ಕ್ ಹಾಕ್ಬೇಕು ಮನಸ್ಸಿನಲ್ಲಿ. ಓಕೆ, ಮುಂದಕ್ಕೆ ಹೋಗೋಣ. ಇವಾಗ ಇಲ್ಲಿ ಮುಂದಕ್ಕೆ ಹೋಗೋದು ಇಂಪಾರ್ಟೆಂಟ್ ಇದೆ. ಇವ್ರು ಏನ್ ಮಾಡಿದ್ರು, ಇದನ್ನ ನಿಜವಾದ ಸ್ಮರಣೆ ಅಂತ ಮಾಡ್ಕೊಂಡ್ಬಿಟ್ರು. ನಮ್ಗೆ ಇವಾಗ ಅರ್ಥ ಆಯ್ತು, ಇದು ಸ್ಮರಣೆ ಅಂತ ಕರೆದ್ರು, ಅದು ಸ್ಮರಣೆ ಅಲ್ಲ. ಇವರು ಪಕ್ಕ ಎಚ್ಚರದ. ಈಗ ಇವರು ಸ್ಮರಣೆ ಅಂತ ಯಾಕೆ ಇಟ್ಕೊಂಡ್ರು ಅಂದ್ರೆ ಹಾಗೆ ಇಟ್ಕೊಂಡ್ಬಿಟ್ರು. ಅದ ಅರ್ಥ ಹೆಂಗ್ ಬಂತು ಹಂಗಂಗೆ ಇಟ್ಕೊಂಡು ಹೋಗ್ಬಿಟ್ರು. ಅದು ತಪ್ಪಾಗ್ತಾ ಇದೆ. ಸ್ಮರಣೆ ಎಂಬುದು ಅನುಭವ ನಾಶವಾದ ಕೊನೆಗೆ ಇಲ್ಲಿ ಏನ್ ಹೇಳ್ತಾರೋ ಅವೆಲ್ಲ ಸ್ವಲ್ಪ ಅರ್ಥ ಆಗುತ್ತೆ ನೋಡ್ರಿ. ಸ್ಮರಣೆ ಎಂಬುದು ಅನುಭವವು ನಾಶವಾದ ಬಳಿಕ, ಕರೆಕ್ಟ್. ಸ್ಮರಣೆ ಅಂತಂದಾಗ ಆ ಸ್ಮರಣೆ ಸಮಯದಲ್ಲಿ ಅನುಭವ ಇರೋಲ್ಲ, ಅದು ಅಷ್ಟು ಹೇಳ್ತಾ ಇದ್ದಾರೆ. ನಾಶವಾದ ಬಳಿಕ ಸಂಸ್ಕಾರವು ಮತ್ತೊಂದು ಕಾಲದಲ್ಲಿ ಕಾರಣ ವಿಷಯದಿಂದ ಎದ್ದುಕೊಂಡ್ರೆ ಆಗತಕ್ಕದ್ದು. ಅಂದ್ರೆ ಹೀಗೆ ಕೊನೆಗೇನಾಯ್ತು, ಆಗ ನಾನು ಹೀಗೆ ಅನುಭವಿಸಿದ್ದೇನೆ ಎಂಬ ಆಕಾರದ ನೆನಪು, ಆಗಿನ ಅನುಭವವು ಹೋದ ಮೇಲೆ ಹೀಗೆ ಕಾರಣಾಂತರದಿಂದ ಅನುಭವದ ಸಂಸ್ಕಾರವು ಎದ್ದುಕೊಂಡಿದ್ದರಿಂದ ಅಲ್ಲವೇ ಆಗುವುದು. ಇವರು ಅದೇ ಮನಸ್ಸಿದೆ, ಅದೇ ಕಾಲ ಇದೆ, ಅದೇ ಶರೀರನೇ ಕಂಟಿನ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಆಗೋದಿಲ್ಲ. ಅದನ್ನ ನಾವು ಹಿಡ್ಕೊಂಡ್ರೆ ಸಾಕು. ಅದಕ್ಕೆ ಇವ್ರು ತಪ್ಪು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಏನೇನೋ ಎಲ್ಲ ಸಗಣಿ ಹಚ್ಬಿಟ್ಟಿದ್ದಾರೆ. ಬೇಸ್ಮೆಂಟ್ಗೆ ಸಗಣಿ ಇನ್ನೂ ಆಗಿಲ್ಲ. ಈಗ ನೋಡ್ರಿ ತೋರಿಸ್ತಾರೆ. ಒಟ್ಟಿನಲ್ಲಿ ಆದರೆ ಸುಷುಪ್ತಿಯಲ್ಲಿರುವುದು ಈ ಸಾಕ್ಷ್ಯ ಅನುಭವ ಒಂದೇ. ಎಲ್ಲ ಅವರು ಹೇಳೋದು. ಸಾಕ್ಷಿಗೆ ನಾಶವಿಲ್ಲವಾದ್ದರಿಂದ ಅನುಭವವು ಹೋಗಲೇ ಇಲ್ಲ. ಇನ್ನು ಸಂಸ್ಕಾರ ಎಲ್ಲಿಂದ ಬಂತು? ಸಂಸ್ಕಾರವಿಲ್ಲದಿದ್ರೆ ಸ್ಮರಣೆ ಆದಿದ್ದು ಹೀಗೆ ಅಂತ ಹಿಂಗೇನೇನೋ ಎದ್ದು ಅರ್ಥ ಆಗೋದೇ ಕಷ್ಟ ಇವ್ರದ್ದು. ನಮ್ದು ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ, ಇವ್ರದ್ದು ಅರ್ಥ ಆಗೋದು ಕಷ್ಟ. ಹಂಗೆ ಅದ ಯಾಕೆಂತಂದ್ರೆ ಇಂಟೆಲೆಕ್ಚುಯಲ್ ಜಗ್ಲರಿ ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡದೆ ಇದ್ದಿದ್ರಿಂದ ಅಲ್ಲಿ ನೋಡ್ರಿ ಏನಾದ್ರೂ ಅರ್ಥ ಆಗತ್ತಾ? ಓದಿದ್ರೆ ಅರ್ಥ ಆಗೋದೇ ಕಷ್ಟ. ಅದೇ ನಮ್ಮ ಶಂಕರಾಚಾರ್ಯ ಇವಾಗ ನಾನು ಹೇಳಿದ್ನಲ್ಲ, ಸ್ಮರಣೆ ಅಂದ್ರೆ ಏನು, ಪ್ರತ್ಯಭಿಜ್ಞ ಅಂದ್ರೆ ಏನು, ಮತ್ತು ಒಂದೇ ಕಾಲ ಎಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಬಿಟ್ಬಿಡ್ರಿ ಅದು. ಈಗ ನೆಕ್ಸ್ಟ್ 2ನೇ ಪ್ಯಾರಾದಲ್ಲಿ ಅದರಲ್ಲಿ ಇವ್ರು ಏನ್ ತಪ್ಪು ಮಾಡಿದ್ರು ಇವ್ರದ್ದು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾರೆ ಸ್ವಾಮಿಗಳು. ನಾವ್ ಇಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಕಾಗಿಲ್ಲ, ಇಲ್ಲಿ ಬಂದಿದ್ರಿಂದ ಹೇಳ್ಬೇಕಾಯ್ತು. ಹೀಗೆಂಬ ಶಂಕೆಯನ್ನು ತೆಗೆದು ಈ ವಾದಿಗಳು ಯಾರು, ಭಾಮತಿಕಾರರು, ಪಂಚಪಾದಿಕಾರರು ಹೇಳಿರುವ ಸಮಾಧಾನ ಅವರೇ ಸಗಣಿ ಹಚ್ಚಿಬಿಟ್ಟು ಅದಕ್ಕೆ ಇನ್ನೊಂದು ಸಮಾಧಾನ ಹೇಳ್ತಾರೆ. ಆ ಸಮಾಧಾನ ಹೇಳ್ಬೇಕಲ್ಲ, ಸಗಣಿ ಹಚ್ಚಿದ್ದಾರೆ, ಇವಾಗ ಅದನ್ನ ತೆಗ್ದಾಕದ ಹೆಂಗೆ? ಸುಷುಪ್ತಿಯಲ್ಲಾಗುವ ಅನುಭವವು ಆ ಅವಸ್ಥೆಯಲ್ಲಿದ್ದ ಅಜ್ಞಾನದ್ದು.
ಗಾಢ ನಿದ್ರೆಯಲ್ಲಿ ಅಜ್ಞಾನ ಇರುತ್ತೇನಪ್ಪ? ಸುಷುಪ್ತಿಯಲ್ಲಾಗುವ ಅನುಭವ ಅಂತಾರೆ, ಆ ಅವಸ್ಥೆಯಲ್ಲಿದ್ದ ಅಜ್ಞಾನ ಅಂತಾರೆ. ಹೋಗ್ಲಿ ಬಿಡ್ರಿ, ಬ್ರಾಕೆಟ್ನ ಸ್ವಾಮಿಗಳು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಜ್ಞಾನದ ಅಭಾವವಲ್ಲ, ಭಾವರೂಪವಾದ ಒಂದೊಂದೊಂದು ಅನಿರ್ವಚನೀಯ ವಿದ್ಯೆ ಎಂಬುದು ಈ ವಾದಿಗಳ ಮತ. ಅಂದ್ರೆ ಇವ್ರೇನ್ ಮಾಡಿದ್ರು, ಅಲ್ಲಿ ನಾವು ಕೂಡ ಹೇಳ್ತೀವಿ, ಏನ್ ಹೇಳ್ತೀವಿ? ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ, ಆತ್ಮನ ಅನುಭವ ಆಗೋಲ್ಲ. ಹಾಗೊಂಗಿದ್ದಿದ್ರೆ ಮತ್ತೆ ಶಾಸ್ತ್ರ ಗಿಸ್ತ್ರ ಗುರು ಎಚ್ಚರದಲ್ಲಿ ಹಾಕ್ಬೇಕಾಗಿತ್ತು? ಹಾಗಲ್ಲ ತಾನೆ, ನಾವು ನೋಡ್ಕೋಬೇಕಷ್ಟೇ. ಅಲ್ಲಿ ಸಾಧನೆ ಎಲ್ಲ ಎಚ್ಚರದಲ್ಲೇ ಮಾಡಬೇಕು. ಆದ್ರಿಂದ ಇವ್ರೇನ್ ಮಾಡಿದ್ರು, ನಮ್ಮ ಇದಕ್ಕೆ ಏನ್ ಹೇಳಿದ್ರು ಶಾಸ್ತ್ರದಲ್ಲಿ, ಆತ್ಮನಾಗಿ ನಾವು ಇರ್ತೀವಿ. ಅರಮನೆಯಲ್ಲಿ ಒಬ್ಬನಿಗೆ ಕಣ್ಣಿಗೆ ಬಟ್ಟೆ ಕಟ್ಟ ಅರಮನೆಯಲ್ಲಿ ಎಷ್ಟು ವರ್ಷ ತಿರ್ಗಿಸಿದ್ರು ಅದು ಅರಮನೆ ಅಂತ ಗೊತ್ತಾಗಲ್ವೋ? ಗಾಢನಿದ್ರೆಯಲ್ಲಿ ನಾವು ಆತ್ಮನಾಗಿದ್ರು, ಅರಮನೆ ಆಗಿದ್ರು, ಅದು ಅರಮನೆ ಅಂತ ಏನ್ ಗೊತ್ತಾಗಲ್ವೋ? ಗಾಢನಿದ್ರೆಯಲ್ಲಿ ಆತ್ಮನೇ ಆಗಿದ್ರು ನಮ್ಗಲ್ಲ ಅದು ಆತ್ಮನ ಅನುಭವ ಆಗೋಲ್ಲ ಅಂತ. ಅದಕ್ಕೆ ಇವ್ರೇನ್ ಮಾಡಿದ್ರು, ಅಲ್ಲಿ ಮೂಲ ಅವಿದ್ಯೆ ಇದೆ ಅಂತ ತಗೊಂಬಂದ್ರು. ಇದು ಮುಖ್ಯವಾಗಿ ಇಷ್ಟಿಟ್ಕೊಳ್ರಿ, ಮಿಕ್ಕಿರೋದೆಲ್ಲ ಮರೆತರೂ ಪರವಾಗಿಲ್ಲ. ನಮ್ಮ ಭಾಷೆದ ಪ್ರಕಾರ ಏನ್ ಹೇಳಿದ್ರು, ಅಲ್ಲಿ ಕಾರಣ ಅವಿದ್ಯೆ ಇದೆ ಅಂತಂದ್ರು. ಫಸ್ಟ್ ಅವಿದ್ಯೆ ಇದೆ ಅಂತ ಹೇಳಿದ್ರು. ಯಾಕೆ ಅವಿದ್ಯೆ ಇದೆ ಅಂತ ಹೇಳಿದ್ರು? ಇದ್ದದ್ದನ್ನಿದ್ದಾಗ ನಾವು ತಿಳ್ಕೊಳ್ಳಲ್ಲ, ಅಗ್ರಹಣ ಅಂತ. ಅದನ್ನ ಕಾರಣ ಅಂತ ಕರೆದ್ರು. ಯಾಕೆ? ಯಾರಾದ್ರೂ ಉತ್ತರ? ಯಾಕೆ ಕರೆದ್ರು ಅದನ್ನ ಕಾರಣ ಅಂತ? ಕಾರಣ ಅವಿದ್ಯೆ. ಅವಿದ್ಯೆ ಗೊತ್ತಾಯ್ತು, ಎಚ್ಚೆದ ತಕ್ಷಣ ಕಾರ್ಯ ಆಗುತ್ತಲ್ಲ ಸರ್, ಪ್ರಪಂಚ ತೋರ್ಕೊಳುತ್ತಲ್ಲ ಸರ್, ಅದರಿಂದ. ಕರೆಕ್ಟ್. ಈಗ ಗಾಢನಿದ್ರೆಯಲ್ಲಿ ಕಾರಣ ಅವಿದ್ಯೆ ಅಂತ ಹೇಳಿದ್ದು, ಇದ್ದದ್ದನ್ನಿದ್ದಾಗ ತಿಳ್ಕೊಂಡ್ಲಿಲ್ಲ. ಅದಕ್ಕೆ ಕಾರಣ ಅಂತಂದಿದ್ದು ಯಾವುದಕ್ಕೆ ಅಂದ್ರೆ, ಮುಂದೆ ಕಾರ್ಯಕ್ಕೆ. ಮಣ್ಣು ಕಾರಣ ಯಾವುದಕ್ಕೆ? ಮಡಿಕೆಗೆ. ಹಾಗೆ ಗಾಢನಿದ್ರೆಯಲ್ಲಿ ನಾನು ತಿಳ್ಕೊಳ್ದೇ ಇರೋದ್ರಿಂದ ಅದನ್ನ ಕಾರಣ ಅವಿದ್ಯೆ ಅಂತ ಹೇಳಿ. ಈಗ ಎಚ್ಚರ ಕನಸಿನಲ್ಲಿ ನಾನು ಏನ್ ಮಾಡಿದೆ? ಪ್ರಶ್ನೆ ಕೇಳ್ತಾ ಇದ್ದೆ. ಎಚ್ಚರ ಕನಸಿನಲ್ಲಿ ನಾನು ಏನ್ ಮಾಡಿದೆ? ಜನಕ ಅಗ್ರಹಣ ಅನ್ಯತಾಗ್ರಹಣ ಎರಡೂ ಆಯ್ತಲ್ಲಿ. ಕನಸಿನಲ್ಲಿ ಎಚ್ಚರದಲ್ಲಿ, ಕನಸಿನಲ್ಲಿ ಜನಕ ಮಹಾರಾಜ ಅನ್ಕೊಂಡೆ, ಎಚ್ಚರದಲ್ಲಿ ಜನಕ ಮಹಾರಾಜ ಅನ್ಕೊಂಡೆ, ಕನಸಿನಲ್ಲಿ ಭಿಕ್ಷುಕ ಅನ್ಕೊಂಡೆ. ಇದು ಅನ್ಯತಾಗ್ರಹಣ, ವಿಶೇಷವಾದ ಅಗ್ರಹಣ. ನಾನು ಅದಾದ ಮೇಲೆ ಶಾಸ್ತ್ರದಲ್ಲಿ ಗುರುಗಳು ಹೇಳ್ತಾರೆ, ಅಪ್ಪ ಅದಲ್ಲ ಕೊಡೋ ನೀನು ಆತ್ಮ ಅಂತ. ನಮ್ಗೆ ಇವಾಗ ಸಂಶಯ ಬರುತ್ತೆ, ಅರೆ ಅಂತ. ಇದು ದೃಷ್ಟಾಂತ ನಾವು ತಗೊಂಡ್ರೆ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾರಾದ್ರೂ ಇವಾಗ ದೃಷ್ಟಾಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಅರ್ಥ ಆಗೋದಿಕ್ಕೆ ಇನ್ನೂ ಚೆನ್ನಾಗಿ ಅರ್ಥ. ದೃಷ್ಟಾಂತ ಯಾರಾದ್ರು? ಓಕೆ, ಈಗ ಗಾಢನಿದ್ರೆಯಲ್ಲಿ ಅಗ್ರಹಣ, ಇನ್ನ ಇಲ್ಲಿ ಅನ್ಯತಾಗ್ರಹಣ. ಇನ್ನೆರಡು ಅವಸ್ಥೆಗಳಲ್ಲೂ ಅನ್ಯತಾಗ್ರಹಣ. ಮತ್ತೆ ಗುರು ಕೇಳಿದಾಗ ನನಗೆ ಸಂಶಯ ಬರುತ್ತೆ, ಹಾಗಾದ್ರೆ ನಾನು ಆತ್ಮನೋ ಅನಾತ್ಮ, ಈ ಜನಕ ಮಹಾರಾಜನೋ ಭಿಕ್ಷುಕನೋ ಅಥವಾ ನಾನು ಆತ್ಮನೋ ಅಂತ ಸಂಶಯ ಬರುತ್ತೆ. ಅದಕ್ಕೆ ಸಂಶಯ ಗ್ರಹಣ. ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ, ದೃಷ್ಟಾಂತದಲ್ಲಿ ಹಗ್ಗ ಅಂತಿತ್ತು, 12 ಗಂಟೆಯಲ್ಲಿ ನಾವು ಟೋಪಿ ಬೀಳಲ್ಲ. ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. 12 ಗಂಟೆಯಲ್ಲಿ ಮಧ್ಯಾಹ್ನದಲ್ಲಿ ನಾನು ಹಾವು ಅಂತ ಅಪ್ರಾಣಿಗೂ ಯಾರು ಮಾಡ್ಕೊಳ್ಳಲ್ಲ. ಯಾಕೆ? ಕ್ಲಿಯರ್ ಆಗಿ ಕಾಣ್ತಾ ಇದೆ, ಅಲ್ಲಿ ಗ್ರಹಿಸ್ತಾ ಇದ್ದೀನಿ. ಗ್ರಹಣ. ಅಲ್ಲಿ ನಿಮ್ಗೆ ಅದ್ರ ಜ್ಞಾನ ಆಗೋಯ್ತು. ಅದರ ಇದ್ದಂಗೆ ಜ್ಞಾನ ಆಗ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ಮೇ ಇಲ್ಲ. ಆದ್ರೆ ಅದೇ ಸಾಯಂಕಾಲ ನಸುಕತ್ತಲೆಯಲ್ಲಿ ನೀವು ಗ್ರಹಣ ಆಗ್ಲಿಲ್ಲ, ಅಗ್ರಹಣ. ತಪ್ಪಾಗಿ ತಿಳ್ಕೊಂಡ್ರಿ. ಅದು ಹಗ್ಗ ಅಂತ ಗೊತ್ತಾಗ್ಲಿಲ್ಲ, ಅದ್ರ ಬದಲು ನೀವು ಏನ್ ಮಾಡ್ಕೊಂಡ್ರಿ? ಹಾವು ಅಂತ ತಿಳ್ಕೊಂಡ್ರಿ. ಅನ್ಯತಾ ಗ್ರಹಣ. ಹಾವು ಅಂತನೋ, ನೆಲದ ಬಿರುಕು ಅಂತನೋ, ಹೂವಿನ ಮಾಲೆ ಅಂತನೋ ಏನೋ ತಿಳ್ಕೊಂಡ್ರಿ. ಅನ್ಯತಾ ಗ್ರಹಣ. ಇಲ್ಲಿ ನಾವು ಎಚ್ಚರದಲ್ಲಿ ಜನಕ ಮಹಾರಾಜ ಅನ್ಕೊಂಡ್ವಿ,
ಇರೋದು ಆತ್ಮನೇ. ಗಾಢ ನಿದ್ರೆಯಲ್ಲಿ ಗೊತ್ತಾಗ್ಬಿಟ್ಟಿದ್ರೆ ನಾನು ಇವೆರಡು ತಪ್ಪು ಮಾಡ್ತಾ ಇರಲಿಲ್ಲ. ಗಾಢ ನಿದ್ರೆಯಲ್ಲಿ ಯಾರಿಗೂ ಅನುಭವ ಆಗೋಲ್ಲ, ಆದರೆ ಅಲ್ಲಿ ಆತ್ಮನಾಗಿರ್ತೀವಿ. ಹಾಗೆ ಈ ಎಚ್ಚರ ಕನಸುಗಳೆಲ್ಲ ಒಂದು ತಪ್ಪಾಗಿ ತಿಳ್ಕೊಂಡ. ಏನಂತ ತಿಳ್ಕೊಂಡ? ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ, ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊಂಡ. ಹಾಗೆ ಈಗ ಇಲ್ಲಿಯವನು ಆ ಹಾವು ನೀರಿನ ಕೋಡಿ ಅಂತ ತಿಳ್ಕೊಂಡ. ಆ ಕಡೆ ನಡುಕ್ತಾ ಇದ್ದ, ಆ ಕಡೆಯಿಂದ ಬರ್ತಾ ಇದ್ದವನು ಯಾಕೆ ಅಂತ ಕೇಳ್ದ. ಅಯ್ಯೋ ದೊಡ್ಡ ಹಾವು ಮಲಗಿದೆ ಸ್ವಾಮಿ. ಅವನು ಹೇಳ್ತಾನೆ, ಹಾವಲ್ಲ ಕಣೋ, ಹಗ್ಗ. ಇವಾಗ ಇನ್ನೂ ಅನುಭವ ಆಗಿಲ್ಲ ಇವನಿಗೆ. ಸಂಶಯ ಬರುತ್ತೋ ಇಲ್ವೋ? ಏನ್ ಸ್ವಾಮಿ ಮಾತಾಡ್ತೀರಾ? ಹಾವು ಅಂತಂದ್ರೆ ಹರ ನಡಿಗ್ಬೇಕು ಅಂತ ಹೇಳ್ತಾರೆ, ಗಾದೆ ಇದೆ, ನೀವೇನ್ ಹಿಂಗ್ ಮಾತಾಡ್ತೀರಾ ಅಂತಾನೆ. ಅವನಿಗೆ ಸಂಶಯ ಬಂತು, ಇವಾಗ ಡೌಟ್ ಬಂತು. ಹಾಗೆ ನಮ್ಗೆ ಹೇಳ್ದಾಗ, ಅಲ್ಲ ಕಣಪ್ಪ, ನೀನ್ ಜನಕ ಮಹಾರಾಜನೂ ಅಲ್ಲ, ಶರೀರ ಅಲ್ಲ, ಯಾವುದೂ ಅಲ್ಲ, ಭಿಕ್ಷುಕನೂ ಅಲ್ಲ, ನೀನ್ ಆತ್ಮ ಅಂದಿದ ತಕ್ಷಣ ಯಾವನ್ರಿ ನೀವೇನ್ರಿ ಹಂಗೆ ಹೇಳ್ತೀರಂತ ಡೌಟ್ ಬರಲ್ವೇನೋ, ಸಂಶಯ ಬರಲ್ವೇನೋ? ಅದು ಸಂಶಯ. ಈಗ ಏನ್ ಮಾಡ್ಬೇಕು? ಬಾ ಅಂತ ಕರ್ಕೊಂಡೋಗಿ ಹಗ್ಗ ಅಂತ ತೋರಿಸಿದ ತಕ್ಷಣ, ಹಗ್ಗ ಅಂತ ಗೊತ್ತಾಗಿದ ತಕ್ಷಣ ಅವನು ಏನೇನು ತಪ್ಪು ಮಾಡ್ಕೊಂಡಿದ್ನ ಎಲ್ಲ ಹೊರಟೋಯ್ತು. ಹಾಗೆ ಅದರಿಂದ ಗಾಢನಿದ್ರೆಯಲ್ಲಿ ಆತ್ಮನಾಗಿದ್ರು ನಾವು ತಿಳ್ಕೊಂಡಿರ್ಲಿಲ್ಲ, ಹಗ್ಗ ಇದ್ರು ಕತ್ಲೆಯಲ್ಲಿ ಹಗ್ಗ ಅಂತ ತಿಳ್ಕೊಂಡಿರ್ಲಿಲ್ಲ. ಮೊದಲನೇ ತಪ್ಪು. ಅದನ್ನ ಕಾರಣ ಅಂತ ಕರೆದ್ರು. ಈ ಒಂದು ತಪ್ಪು ಮಾಡಿರೋದ್ರಿಂದ ಮಿಕ್ಕಿರೋ 2 ತಪ್ಪುಗಳು ಫಾಲೋ ಆಗ್ಬಿಡುತ್ತೆ. ಅದು ಯಾವುದು? ತಪ್ಪಾಗಿ ತಿಳ್ಕೊಳ್ಳೋದು, ಜನಕ ಮಹಾರಾಜ ಭಿಕ್ಷುಕ ಅಂತ, ಹಾವು ನೀರಿನ ಕೋಡಿ ಅಂತ ತಪ್ಪಾಗಿ ತಿಳ್ಕೊಳ್ಳೋದು. ಆ ಕಡೆಯಿಂದ ಬಂದಾಗ ಅವನು ಪ್ರಶ್ನೆ ಕೇಳ್ತಾನೆ, ನಾವು ನಮ್ಮ ಪ್ರಶ್ನೆ ಹೇಳಿದಾಗ ಸಂಶಯ ಬರುತ್ತೆ, ಸಂಶಯ ಗ್ರಹಣ. ಅಷ್ಟೇನಪ್ಪ, ಎಲ್ಲ ಕ್ಲಿಯರ್ ಆಯ್ತಲ್ಲ? ಇಷ್ಟು ಇದು. ಅದಕ್ಕೆ ಇವ್ರೇನು ಮಾಡಿದ್ರು, ಈ ಕಾರಣ ಅವಿದ್ಯೆ ಅಂತ ಹೇಳಿ ಅದು ಕಾರ್ಯ. ಕನಸು ಇದರಲ್ಲಿ ಬೇರೆ ತಪ್ಪಾಗಿ ತಿಳ್ಕೊತಾನಲ್ಲ, ಅದು ಕಾರ್ಯ. ಹೇಗೆ ಮಣ್ಣು ಕಾರಣವಾಗಿದ್ದು ಮಡಿಕೆಯ ಕಾರ್ಯ ಪರಿವರ್ತನೆ ಆಯಿತು, ಹಾಗೆ ಇವನು ಗಾಢ ನಿದ್ರೆಯಲ್ಲಿ ಇದ್ದದ್ದನ್ನಿದ್ದ ತಿಳ್ಕೊಳ್ದೇ ಇದ್ದಿದ್ದರಿಂದ ಕನಸು ನಿದ್ದೆಯಲ್ಲಿ ಕನಸು ಎಚ್ಚರದಲ್ಲಿ ತಪ್ಪಾಗಿ ತಿಳ್ಕೊಂಡ, ಸಂಶಯ. ಹೀಗೆ ಸೊ ಗಾಢ ನಿದ್ರೆಯಲ್ಲಿ ಒಂದೇ ಅಗ್ರಹಣ. ಇನ್ನು ಎಚ್ಚರ ಕನಸಿನಲ್ಲಿ 2 ಮಿಸ್ಟೇಕು ಮಾಡ್ತೀವಿ. ಇದ್ದದ್ದನ್ನಿದ್ದ ತಿಳ್ಕೊಳ್ಳಲ್ಲ. ಈಗ ಎಚ್ಚರದಲ್ಲಿ ನಾನು ಜನಕ ಮಹಾರಾಜ ಆತ್ಮ ತಿಳ್ಕೊಳ್ಳೋಕೆ ಬರುತ್ತೇನೋ, ಕನಸಿನಲ್ಲಿ ಅವನ ಭಿಕ್ಷುಕ ಅವನ ಆತ್ಮ ತಿಳ್ಕೊಳ್ಳೋಕೆ ಬರುತ್ತಾ? ಬರಲ್ಲ. ಆದ್ದರಿಂದ ಅಲ್ಲಿ ಸರಿಯಾಗಿ ತಿಳ್ಕೊಂಡಿಲ್ಲ, ಅದ್ರ ಬದಲು ತಪ್ಪಾಗಿ ಮಾಡ್ಕೊಂಡ, 2 ಮಿಸ್ಟೇಕ್ ಮಾಡ್ತಾನೆ. ಆದ್ದರಿಂದ ಹಾಗೆ ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಸಾಕು. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಹಾಗೆ ಅದಕ್ಕೆ ಇವ್ರೇನ್ ಮಾಡಿದ್ರು, ಯಾರು ಪಂಚಪಾದಿಕ ಭಾಮತಿಕಾರರು, ನಾವು ಜಸ್ಟ್ ಅವಿದ್ಯೆ ಅಂತ ಹೇಳಿದ್ವಿ. ಅವಿದ್ಯೆ ಅಂದ್ರೆ ಇದ್ದದ್ದನ್ನಿದ್ದ ತಿಳ್ಕೊಳ್ಳಿಲ್ಲ ಅಂತ. ಅದಕ್ಕೆ ಕಾರಣ ಅವಿದ್ಯೆ ಅಂತ ಕೊಟ್ರು. ಕಾರಣ ಅಂತ ಯಾಕೆ ಕೊಟ್ರು ಅಂತ ನಮ್ಗೆ ಇವಾಗ ಗೊತ್ತಾಗೋಯ್ತು. ಇವ್ರೇನ್ ಮಾಡಿದ್ರು, ಶಾಸ್ತ್ರದಲ್ಲಿ ಕಾರಣ ಅವಿದ್ಯೆ ಇದೆಯಲ್ಲ, ಅದಕ್ಕೋಸ್ಕರ ಆ ಅವಿದ್ಯೆಗೆ ಅದ್ರ ಹಿಂದೆ ಇನ್ನೊಂದು ಕಾರಣ ಇದೆ ಅಂತ ಹೇಳಿ ಅದಕ್ಕೊಂದು ಟೈಟ್ಲ್ ಕೊಟ್ರು. ಏನಂತ ಕೊಟ್ರು? ಪ್ರಶ್ನೆ ಕೇಳ್ತಾ ಇದ್ದಾರೆ. ಶರೀರ ಇದೆ ಅಲ್ಲಿ, ಕಾರಣ ಶರೀರ ಇದೆ ಅಲ್ಲಿ ಅಂತ. ಆ ಕಾರಣ ಶರೀರ ಇದೆ ಅಂತ ಅನ್ನೋದು ಒಂದು ತಪ್ಪು. ಮೂಲ ಅವಿದ್ಯೆ. ಅದಕ್ಕೆ ಆ ಅವಿದ್ಯೆಗೆ ಅವಿದ್ಯೆ ಅಂತ ನಾವು ಹೇಳ್ತೀವಿ, ಅದು ಕಾರಣ ಅವಿದ್ಯೆ ಅಂತ ಹೇಳಿದ್ಮೇಲೆ ಅವರು ಅದಕ್ಕೆ ಏನೋ ಕಾರಣ ಇರಬೇಕು ಅಂತ ಹೇಳಿ ಕಾರಣ ಶರೀರ ಇದೆ ಅನ್ನೋದು ಒಂದು. ಅದಕ್ಕೆ ಒಂದು ಟೈಟ್ಲ್ ಕೊಟ್ರು, ಮೂಲ ಅವಿದ್ಯೆ. ಈ ಮೂಲ ಅವಿದ್ಯೆ ಅಂದ್ರೆ ಆವರಣ. ಅದು ಹೇಗೆ, ನಾನು ಯಾಕೆ ತಪ್ಪಾಗಿ ತಿಳ್ಕೊಂಡೆ, ಹಗ್ಗ ಇದ್ದಿದ್ದು ಅಂತಂದ್ರೆ ಹಗ್ಗದ ಮೇಲೆ ಟವಲ್ ಹಾಕಿದ್ದಾರಂತೆ. ಈಗ ನಿಮ್ಗೆ ರಾತ್ರಿ ಹೊತ್ತೆ ಹಗ್ಗದ ಮೇಲೆ ಟವಲ್ ಹಾಕಿದ್ರೆ ನೀವು ತಪ್ಪಾಗಿ ತಿಳ್ಕೊಂತ ಇದ್ರ? ಸಾಧ್ಯನೇ ಇಲ್ಲ. ನನಗೆ ಹಗ್ಗ ಅಲ್ಲಿ ಇದ್ರೇನೆ ಅದು ಹಾವಿನ ತರ ಬಿದ್ದಿರುತ್ತೆ, ಗಾಳಿಗೆ ಅಲ್ಲಾಡೋದ್ರಿಂದ ತಪ್ಪಾಗಿ ತಿಳ್ಕೊಂತೀನಿ. ನೀವು ಟವಲ್ ಹಾಕ್ಬಿಟ್ರೆ ತಿಳ್ಕೊಂತಾನ ಅವನ? ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಇವಾಗ ಅದಕ್ಕೆ ನಸುಗತ್ತಲೆ ಹೇಳೋದು. ಅದೇ ನಿಮ್ಗೆ ಪೂರ್ತಿ ಕತ್ಲೆ ಇತ್ತು ಅಂತ ಇಟ್ಕೊಳ್ರಿ, ನೀವು ಹಾವು ಭಯ ಬರದೇ ಇಲ್ಲ. ಯಾಕೆ? ನಿಮ್ಗೆ ಹಗ್ಗ ಸ್ವಲ್ಪನೂ ಕಾಣದೇ ಇಲ್ಲ. ಕಾಣ್ಬೇಕಲ್ಲಿ ಸ್ವಲ್ಪ ಹಗ್ಗದ ತರ ಏನೋ ಇರ್ಬೇಕಲ್ಲಿ, ಹಾವಿನ ತರ. ನಿಮ್ಗೆ ಟವಲ್ ಹಾಕ್ಬಿಟ್ರು ಕಾಣಲ್ಲ, ಅಥವಾ ಬೆಳಿಗ್ಗೆ ಹೊತ್ತು 12 ಗಂಟೆಯಲ್ಲಿ ನೋಡಿದ್ರೆ ಹಗ್ಗ ಅಂತ ಗೊತ್ತಾಗ್ಬಿಟ್ರೆ ಹಾವು ಗೊತ್ತಾಗಲ್ಲ. ಅದೇ ರೀತಿ ತುಂಬಾ ರಾತ್ರಿನಲ್ಲಿ ಕತ್ತಲೆ ಅಂದ್ರೆ ಕತ್ಲೆ, ಬೆಳಕಿ ಏನೇನೂ ಇಲ್ಲ, ಆವಾಗ್ಲೂ ಟೋಪಿ ಬೀಳಲ್ಲ. ಅರ್ಥ ಆಯ್ತಲ್ಲ? ಇಷ್ಟು ಸಾಕು. ಅದಕ್ಕೋಸ್ಕರ ಇವರು ಮೂಲ ಅವಿದ್ಯೆ ಅಂತ ಕರೆದ್ರು. ಆ ಮೂಲ ಅವಿದ್ಯೆ ಅಂತ ಹೆಸರು
ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ಎಲ್ಲೂ ಇಲ್ಲ. ಸ್ವಾಮಿಗಳು ಹೇಳೋದು ಬೆಳಿಗ್ಗೆ ಹೊತ್ತು ನೀವು ಲೈಟ್ ಹಾಕಿ ಕೊಡ್ಕೊಂಡ್ರೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು, ಅದನ್ನೇ ಇವ್ರು ಹೇಳ್ತಾ ಇರೋದು. ಇಲ್ಲಿ ಈ ಬ್ರಾಕೆಟ್ನಲ್ಲಿ ಅಷ್ಟು ಹೇಳಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸಿರೋಣ ಇವತ್ತು. ತುಂಬ ಇದು ಇಲ್ಲಿ ಸ್ವಲ್ಪ ಒಂದ್ಸಾರಿ ತಿಳ್ಕೊಂಡ್ಬಿಟ್ರೆ ಇನ್ನು ಮತ್ತೆ ನಮ್ಗೆ ಇಲ್ಲೇನು ಕಷ್ಟ ಆಗೋದಿಲ್ಲ. ಇವತ್ತು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಇನ್ನು ಮತ್ತೆ ಮಾಡಿ. ಯಾರಾದರೂ ಏನಾದರೂ ಹೇಳೋಂಗಿದ್ರೆ ಹೇಳ್ಬೋದು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಇವ್ರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ನಿಲ್ಲಿಸೋಣ. ಇನ್ಯಾರಾದರೂ ಏನಾದರೂ